Thank you, Baba. Thank you, Dama. Thank you, ಈಶ್ವರೀಯ ಪರಿವಾರ್. ಕಲ್ಯಾಣಕಾರಿ ನಾಟಕದ ಅನುಸಾರದಲ್ಲಿ ಬಾಬ್ದಾದರವರಿಗೆ ನಮ್ಮ ಬಗ್ಗೆ ತುಂಬ ಪ್ರೀತಿ, ಅಕ್ಕರೆ, ಸ್ನೇಹ ಅಲ್ವಾ? ಅದಕ್ಕಾಗಿ ಪುನಃ ಈ ಸೇವಾ ಕೇಂದ್ರದಲ್ಲಿ ಏನು ಮಾಡ್ತಾರೆ ಬಾಬಾ, ನಮಗೋಸ್ಕರ ಬಟ್ಟಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಬಂದ್ಬಿಟ್ಟು ಅದರ ಲಾಭವನ್ನು ಏನು ಮಾಡ್ತೀರಿ? ಹೀಗೆ ಇಟ್ಬಿಡಿ. ಲಾಸ್ಟ್ 2025 ಈ ವರ್ಷದ ಕೊನೆಯ ಹಂತದಲ್ಲಿ ನಾವು ಇವಾಗ ಇದ್ದೀವಿ. 2026ನೇ ಹೊಸ ವರ್ಷವನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಅಂಥ ಒಂದು ಸಂದರ್ಭದಲ್ಲಿ ಹೊಸ ವರ್ಷ ಅಂತಂದ್ರೆ ಹೊಸತನ ಬರಬೇಕು ಅಂತಂದ್ರೆ ಹಳೆಯದನ್ನ ಏನ್ ಮಾಡಬೇಕು? ತೆಗೆದುಹಾಕಬೇಕಾಗ್ತದೆ ಅಲ್ವಾ? ಹೊಸ ಮನೆ ಕಟ್ಟಬೇಕು ಅಂದ್ರೆ ಹಳೆ ಮನೆಯನ್ನ ಬಿಡಿಸ್ಬೇಕಾಗ್ತದೆ ಅಲ್ವಾ? ಭಗವಂತ ಹೇಳ್ತಾನೆ, ಹಳೆ ಮನೆ ಬಿಡಿಸಿ, ಹೊಸ ಮನೆ ಕಟ್ಕೊಂಡು ಹಳೆ ಮನೆ ಬಿಡಿಸಿ. ಆಮೇಲೆ ಹೊಸ ಮನೆನೂ ಇಲ್ಲ. ಅವಾಗ ಮಧ್ಯದಲ್ಲಿ ಏನಾಗ್ಬಿಡ್ತೀವಿ ನಾವು? ಅನಾಥರಾಗ್ಬಿಡ್ತೀವಿ. ಎಲ್ಲೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ನಾವು ಹಳೆ ಮನೆಯನ್ನು ಬಿಡಿಸಿದ್ರೆ ಯಾರೋ ನಮಗೆ ರಕ್ಷಣೆ ಕೊಡ್ತಾರೆ ಅಂತ ನಂಬಿಕೆ, ವಿಶ್ವಾಸ ವರ್ತಮಾನದಲ್ಲಂತೂ ಇಟ್ಕೊಳ್ಬೇಡಿ. ಮೊದಲೇನೋ ಕೊಡ್ತಾ ಇದ್ರು, ಇವತ್ತು ಯಾರ ಮೇಲೂ ನಂಬಿಕೆ ವಿಶ್ವಾಸ ಇಟ್ಟುಕೊಳ್ಳುವ ಹಾಗೆ ಇಲ್ಲ. ನಮ್ಮ ಹತ್ರ ಏನಿದೆ ಅದು ಮಾತ್ರ ಶಾಶ್ವತ. ಅಷ್ಟೇ ಬಿಟ್ಟರೆ ಬೇರೆಯವರನ್ನ ನಂಬಿಬಿಟ್ಟು ನಾವು ಯಾವುದೇ ನಿರ್ಣಯವನ್ನ ಅವಲಂಬನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕಾಗಿ ಈ ಒಂದು ಹಳೆ ವರ್ಷದಲ್ಲಿ ನಾವೇನ್ ಮಾಡೋಣ, ಈ ರಾವಣನಿಂದ ಪಡ್ಕೊಂಡಿರುವಂತ ಆಸ್ತಿಯನ್ನ ಏನ್ ಮಾಡಬೇಕು? ಮತ್ತು ರಾಮನ ಕಾರ್ಯಕ್ಕೆ, ವಿಶ್ವ ಪರಿವರ್ತನೆ ಕಾರ್ಯಕ್ಕೆ, ಈಶ್ವರನ ಕಾರ್ಯಕ್ಕೆ, ಕಲ್ಯಾಣದ ಕಾರ್ಯಕ್ಕೆ ನಮ್ಮನ್ನು ನಾವು ಸನ್ನದ್ಧರನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ ಅಲ್ವಾ? ನಮಗೆ ಒಂದೇ ಜನ್ಮ ಸಿಗಿರುವಂಥದ್ದು ಭಗವಂತನ ಜೊತೆಗೆ ಸಹಯೋಗಿ ಆಗಲಿಕ್ಕೆ. ಉಳಿದಿರುವಂಥ ಜನ್ಮ ಮನುಷ್ಯಾತ್ಮನ ಜೊತೆಗೆ ನಾವು ಸಹಯೋಗಿ ಆಗ್ತೀವಿ, ಅವರಿಗೆ ಸಹಾಯ ಮಾಡ್ತೀವಿ ಅಲ್ವಾ? ಆದರೆ ಈ ಒಂದು ಜನ್ಮ ನಮಗೇನು ಸಿಕ್ಕಿದೆ? ಭಗವಂತನಿಗೆ ಸಹಯೋಗ. ಭಗವಂತನಿಗೇನು ಸಹಯೋಗ ಬೇಕಾಗಿಲ್ಲ, ಅವನಿಗೆ ಯಾವುದರ ಅವಶ್ಯಕತೆಯನ್ನು ಕೂಡ ಇಲ್ಲ. ಆದರೆ ಅವನ ಕಾರ್ಯಕ್ಕೆ ನಾವು ಜೊತೆಯನ್ನು ಕೊಟ್ಟಾಗ ನಮ್ಮ ಭಾಗ್ಯವನ್ನು ನಾವು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ. 1936ರಿಂದನೂ ಕೂಡ ಭಗವಂತ ಯಜ್ಞದ ಮೂಲಕ ವಿಶ್ವ ಪರಿವರ್ತನೆ ಕಾರ್ಯವನ್ನ ಬ್ರಹ್ಮ ಬಾಬಾವರ ಮೂಲಕ ಆರಂಭ ಮಾಡಿದ್ದಾರೆ. ಆಗಿನ ಕಾರ್ಯ ನಡೀತಾನೆ ಇದೆ. ಆದರೆ ಸಮಯದ ಅನುಸಾರ ಬಾಬಾ ಸೇವೆಯಲ್ಲಿ ಬೇರೆ ಬೇರೆ ಹೊಸ ಹಂತವನ್ನ ಏನು ಮಾಡ್ತಾ ಹೋಗ್ತಾರೆ? ತಡ್ತಾ ಹೋಗ್ತಾರೆ. ಹೊಸದನ್ನ, ಹಳೇದಿರ್ತದೆ ಅಲ್ವಾ? 7 days ಕೋರ್ಸ್ ಅವತ್ತು ಇದೆ, ಇವತ್ತು ಇದೆ. ಸಾಕಾರ ಮೂಲ್ಯ ಅವತ್ತು ಇದೆ, ಇವತ್ತು ಇದೆ ಅಲ್ವಾ? ಸಾಕಾರ ಮೂಲ್ಯ ತರ್ತಾ ಬಾಬಾ ಏನ್ ಮಾಡಿದ್ರು? ಅದರ ಜೊತೆಗೆ ಅವ್ಯಕ್ತ ಮುರಳಿಯನ್ನು ಕೊಡ್ತಾ ಹೋದ್ರು ಅಲ್ವಾ? ಅವ್ಯಕ್ತ ಮುರಳಿಯನ್ನು ನಾವು ಅವಲೋಕನವನ್ನು ಮಾಡಿದಾಗ 1969ರ ಮುರಳಿಗೂ 2018ರ ಮುರಳಿಗೂ ತುಂಬಾ ಬಾಬಾರ್ದು ಏನಿದೆ? ವ್ಯತ್ಯಾಸ ಇದೆ. ನಾವು ಪ್ರಪಂಚವನ್ನು ಕೂಡ ನೋಡ್ತಾ ಇದ್ದೀವಿ. ನಮ್ಮ ಜೀವನದ ಶೈಲಿ 10 ವರ್ಷದ ಹಿಂದೆ ಹೇಗಿತ್ತು ಹಾಗೆ ಇವತ್ತಿಲ್ಲ. ಹೌದು ತಾನೆ? ಮನೇಲಿ ಅಡಿಗೆ ಮಾಡುವಂಥ ಸಾಧನಗಳು ಎಷ್ಟು ಬಂದ್ಬಿಟ್ಟಿದ್ದಾವೆ ಅಲ್ವಾ? ಅಡಿಗೆ ಮಾಡೋದು ನಮ್ಗೆ ಈಸಿ ಆಗಿಬಿಟ್ಟಿದೆ, ಸಹಜ ಆಗಿಬಿಟ್ಟಿದೆ ಅಲ್ವಾ? ಮೊದಲು ಹಣ ತೆಗಿಬೇಕಂದ್ರೆ ಬ್ಯಾಂಕಲ್ಲಿ ನಿಲ್ಬೇಕಿತ್ತು, ಇವಾಗ 1 ಸೆಕೆಂಡ್ ಅಲ್ವಾ? ನಾನಿವತ್ತು ಅಲ್ಲಿ ಹೊಸಕೂರು ಗೇಟಿಂದ ಬರ್ತಾ ಇದ್ದೆ, 5 ಜನ ಹತ್ತಿದ್ದೀವಿ. ಓಕೆ, 4 ಜನರು ಫೋನ್ ಪೇ, 10 ರೂಪಾಯಿನೂ ಜೋಬಲ್ಲಿ ಇಲ್ಲ. ಆ ಡ್ರೈವರ್ ಹತ್ರ ಏನಿಲ್ಲ, ಸ್ಕ್ಯಾನರ್ ಇಲ್ಲ. ಓಕೆನಾ? ದುಡ್ಡು ಇರೋದು ನನ್ನ ಹತ್ರ ಮಾತ್ರ, ಉಳಿದವರೆಲ್ಲ ಫೋನ್ ಪೇ. 10 ರೂಪಾಯಿ 1 ರೂಪಾಯಿನೂ ಕೂಡ ಏನಿಲ್ಲ ಜೋಬಲ್. ಇಷ್ಟು ನಾವು ಡಿಪೆಂಡ್ ಆದಾಗ ನಾಳೆ ಎಲ್ಲಾದ್ರೂ ಮೊಬೈಲ್ ಕಳೆದೋಯ್ತು, ಇಂಟರ್ನೆಟ್ ಸಿಗಲಿಲ್ಲ, ಅವಾಗ ಇವ್ರು ಏನು ಮಾಡ್ತಾರೆ ಹೇಳೋದು ನನಗೇನಾಗ್ತಾ ಇಲ್ಲ, ಅರ್ಥ ಆಗ್ಲಿಲ್ಲ. ಒಂದು 10-20 ರೂಪಾಯಿನೂ ಕೂಡ ಜೋಬಲ್ಲಿ ಕ್ಯಾಶ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳು ಹೇಗೆ ನಡೀತಾವೆ
ಅಲ್ವಾ? ಅಂದ್ರೆ ನಾವು ಇವತ್ತು ಇಷ್ಟು ಆಧಾರವಾಗಿದ್ದೀವಿ, ಕರೆಂಟ್ ಇಲ್ಲ ಅಂತ ನಮ್ಮ ಜೀವನ ಆಗೋದೇ ಇಲ್ಲ, ಆ ರೀತಿಯಾಗಿದೆ. ಓಕೆ, ಇದೆಲ್ಲ ಇದ್ರೂ ಕೂಡ ನಮ್ಮ ಜೀವನವನ್ನ ಶ್ರೇಷ್ಠ ಮಾಡಿಕೊಳ್ಳುವಂಥ ಒಂದು ಸದವಕಾಶ ನಮಗೆ ಸಿಕ್ಕಿದೆ. ಆದ್ಮೇಲೆ ಮನುಷ್ಯ ಯಾವಾಗಲೂ ಹೊಸದನ್ನು ಇಷ್ಟಪಡ್ತಾನೋ ಹಳೆಯದೇ ಹಂಗೇ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಿರೋ? ಹೊಸದನ್ನು ಇಷ್ಟಪಡ ಆತ್ಮ ಯಾವಾಗಲೂ ಹೊಸತನ ಬೇಕು, ಹೊಸ ರುಚಿ, ಹೊಸ ಬಟ್ಟೆ, ಹೊಸ ಸ್ಟೈಲ್ ಅಲ್ವಾ? ಎಷ್ಟು ಪ್ರಪಂಚ ಇವತ್ತು ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯಂದಿರೆಲ್ಲ ಯಾವ ರೀತಿ ಸೀರೆ ಉಟ್ಕೊಳ್ತಾ ಇದ್ರು ಅಲ್ವಾ? ನಮ್ಮ ತಾಯಿಯಂದಿರು ಯಾವ ರೀತಿ ಸೀರೆ ಉಟ್ಕೊಳ್ತಿದ್ರು. ಆಮೇಲೆ ನೆಕ್ಸ್ಟ್ ಜನರೇಷನ್ ಏನು ಬಂತು? ಚೂಡಿದಾರ ಬಂತು. ಇವತ್ತು ಜೀನ್ಸು ಅಲ್ವಾ? ಅದು ನೆಕ್ಸ್ಟ್ ಅಲ್ಲಿ ಶಾರ್ಟ್ ಬಂದಿದೆ ಇವಾಗ. ಅಂದ್ರೆ ಎಷ್ಟು ಫಾಸ್ಟ್ ಅಲ್ಲಿ ಚೇಂಜ್ ಆಗ್ತಿದೆ ಅಲ್ವಾ? ಮೊದಲು ಒಂದು ಜನರೇಷನ್ ಚೇಂಜ್ ಆಗಲಿ 40-50 ವರ್ಷ ಬೇಕಿತ್ತು, ಆಮೇಲೆ 10 ವರ್ಷ ಬಂದು ಒಂದು ವರ್ಷದಲ್ಲಿ ಇರುವಂತದ್ದು ನೆಕ್ಸ್ಟ್ ವರ್ಷ ಇಲ್ವೇ ಇಲ್ಲ. ಇಲ್ಲ ಏನಾಗ್ತಾ ಇದೆ? ಚೇಂಜ್, ಔಟ್ಡೇಟೆಡ್. ಒಂದು ಮೊಬೈಲ್ ಬಂದು 2 ತಿಂಗಳಾದ 3ನೇ ತಿಂಗಳು ಔಟ್ಡೇಟೆಡ್, ಅದು ಹೊಸದು ಬಂದ್ಬಿಡುತ್ತದೆ ಅಲ್ವಾ? ಅಂದಮೇಲೆ ಶಾರೀರಿಕವಾದ ಜೀವನವನ್ನು ನಡೆಸಲಿಕ್ಕೆ ವಿಜ್ಞಾನ, ನಾಟಕ ನಮಗೆ ಹೊಸ ಸಾಧನವನ್ನು ಕೊಡ್ತಾ ಇರಬೇಕಾದ್ರೆ, ಭಗವಂತನೂ ಕೂಡ ಏನು ಕೊಡ್ತಾರೆ ನಮಗೆ? ಹೊಸ ವಿಧಿಯನ್ನ ಕೊಡ್ತಾರೆ. ಏನು ಕೊಡ್ತಾರೆ? ವಿಧಿಯನ್ನ ಕೊಡ್ತಾರೆ. ಈ ವಿಧಿ ನಾನು ಉಪಯೋಗ ಮಾಡೋದಲ್ಲ, ಆ ವಿಧಿಯನ್ನ ನನ್ನ ಜೀವನದಲ್ಲಿ ನಾನೇನು ಮಾಡಬೇಕು? ಅಳವಡಿಕೆ ಮಾಡಿಬಿಟ್ಟು ಅದರಿಂದ ಪ್ರಾಡಕ್ಟ್ ಅನ್ನು ವಿಶ್ವಕ್ಕೆ ನಾವೇನು ಮಾಡಬೇಕು? ಕೊಡಬೇಕಾಗ್ತದೆ. ನಾನು ಫ್ಯಾಕ್ಟ್ರಿ ಓಪನ್ ಮಾಡಿ ಅದಲ್ಲಿ ಆ ಒಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡಿ ಬೇರೆಯವ್ರಿಗೆ ಏನು ಮಾಡಬೇಕಾಗ್ತದೆ? ನಾವು ಕೊಡಬೇಕಾಗುತ್ತೆ. ಮೊದಲು 1 ಎಕರೆ ಜಮೀನಲ್ಲಿ ಎಷ್ಟು ಬೆಳೆ ಬೆಳೆಸ್ತಾ ಇದ್ರು, ಇವತ್ತೇನಾಗಿದೆ? ಅಷ್ಟೇ ಜಮೀನಲ್ಲಿ ಹೆಚ್ಚಿಗೆ ಬೆಳೆಸ್ತಾರೆ. ಯಾಕೆ? ಅದಕ್ಕೆ ತಕ್ಕಾಗಿ ಗೊಬ್ಬರ ಅಲ್ವಾ, ಆಮೇಲೆ ಗ್ರೋತ್ ಪ್ರೊಮೋಟರ್ಸು ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಅದನ್ನು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೇ ಬೆಳೆಯನ್ನ ತೆಗಿತಾ ಇದ್ದಾರೆ. ಹಾಗೆ ಆತ್ಮೇಲೆ ಈಶ್ವರಿ ಜೀವನದಲ್ಲೂ ಕೂಡ ನಾವು ಭಗವಂತನ ಯೋಜನೆಯಂತೆ ತೀವ್ರ ರೂಪದಲ್ಲಿ ಪರಿವರ್ತನೆ ಆದರೆ ಮಾತ್ರ ನಮ್ಮ ಈಶ್ವರಿ ಜೀವನ ಸುಖಮಯವಾಗಿರ್ತದೆ. ನಿಧಾನವಾಗಿ ಆಮೆ ರೂಪದಲ್ಲಿ ಹೋಗ್ತಾ ಇದ್ದರೆ ಆ ಒಂದು ಸ್ಪೀಡ್ ನಮಗೆ ಖುಷಿ ಕೊಡೋದಿಲ್ಲ. 36ರಿಂದ 2025 86-87 ವರ್ಷ, ಇಷ್ಟು ವರ್ಷದಲ್ಲಿ ಪ್ರಪಂಚದಲ್ಲಿ ಎಷ್ಟು ಜನರಿಗೆ ಭಗವಂತನ ಪರಿಚಯ ಸಿಕ್ಕಿದೆ, ಎಷ್ಟು ಜನರಿಗೆ ಸಿಕ್ಕಿದೆ ಅಲ್ವಾ? ಆವಾಗ ಸಂಗಮಯುಗ ಎಷ್ಟು ವರ್ಷ ಅಂತ ಹೇಳ್ತಾರೆ? 100 ವರ್ಷ. ಈ 100 ವರ್ಷದಲ್ಲಿ ಏನಾಗಬೇಕು? ಇನ್ನು 13 ವರ್ಷದಲ್ಲಿ ಏನಾಗಬೇಕು? ಎಷ್ಟು ಪರಿವರ್ತನೆ ಆಗಬೇಕು? ಪ್ರತಿಯೊಂದು ಮನುಷ್ಯಾತ್ಮರಿಗೂ ಭಗವಂತನ ಪರಿಚಯ ಸಿಗೋದರ ಜೊತೆಗೆ ಪ್ರಪಂಚದಲ್ಲಿರುವಂಥ ಚೈತನ್ಯ ಮತ್ತು ಜಡ ವಸ್ತುಗಳ ಮೇಲೆ ಯಾವ ಒಂದು ರಾವಣನ ವಿಕಾರ ದಪ್ಪಟ್ಟಾರ ರೂಪದಲ್ಲಿ ಕೂತ್ಕೊಂಡಿದೆ, ಏನು ಮಾಡಿದ್ರು ಕಿತ್ತೋಗ್ತಾ ಇಲ್ಲ. ಅದೆಲ್ಲ ಕ್ಲೀನ್ ಆಗಿ ಇನ್ನು 2500 ವರ್ಷಕ್ಕೆ ಬೇಕಾಗಿರುವಂತಹ ಭಗವಂತನ ಶಕ್ತಿ ಈ ಪ್ರಪಂಚದಲ್ಲಿ ಏನಾಗಬೇಕು? ನಿರ್ಮಾಣ ಆಗಬೇಕು ಅಂತಂದ್ರೆ ಭಗವಂತನ ಶಕ್ತಿ ಪರಮಧಾಮದಿಂದ ಇಲ್ಲಿಗೆ ಇಷ್ಟು ತೀವ್ರ ರೂಪದಲ್ಲಿ ಬರಬೇಕಾಗ್ತದೆ. ಸ್ಥೂಲ ಪ್ರಪಂಚದ ವಿನಾಶ ಇಷ್ಟು ತೀವ್ರವಾಗಿ ಆಗತ್ತೋ ಅದಕ್ಕಿಂತ ಸ್ಪೀಡ್ ಆಗಿ ಏನಾಗಬೇಕು? ಸ್ಥಾಪನಾ ಕಾರ್ಯ ತೀವ್ರವಾಗಿ ಆಗಬೇಕಾಗ್ತದೆ. ಅದಕ್ಕಾಗಿ ಆ ರೀತಿ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಸಮಯದ ಅನುಸಾರ ಬಾಬಾರವರು ಹೊಸ ಹೊಸ ಮುರಳಿಗಳನ್ನು ಜ್ಞಾನ ಮುಖೇನ ನಮ್ಗೇನು ಮಾಡ್ತಾ ಇರ್ತಾರೆ? ತಿಳಿಸ್ತಾ ಇರ್ತಾರೆ. ಅದನ್ನ ನಮ್ಮ ಜೀವನದಲ್ಲಿ ಕಾರ್ಯರೂಪದಲ್ಲಿ ತಂದರೆ ಮಾತ್ರ ನಾವು ಈಶ್ವರೀಯ ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅಲ್ವಾ? ಇವತ್ತು ನೀವು ಮೊಬೈಲ್ ಆಪರೇಟ್ ಮಾಡೋದು ಕಲ್ತೇ ಇಲ್ಲ ಅಂತಂದ್ರೆ ಏನಾಗ್ತಿತ್ತು? ಕಷ್ಟ ಆಗ್ತಿತ್ತಲ್ವಾ? ನಮಗೆ ಕನ್ನಡ ಬರೋದಿಲ್ಲ ಅಂತಂದ್ರೆ ಅಲ್ವಾ? ಕಷ್ಟ ಆಗ್ತಿತ್ತಲ್ವಾ? ಸಮಯಕ್ಕೆ ತಕ್ಕಾಗಿ ನಾವೇನ್ ಮಾಡ್ತಾ ಹೋದ್ವಿ? ಸ್ಥೂಲವಾಗಿ ಪ್ರಪಂಚಕ್ಕೆ ಯಾವ ರೀತಿ ಜೀವನವನ್ನ ಮಾಡ್ಲಿಕ್ಕೆ ಏನು ಬೇಕು ಅದನ್ನು ನಾವು ಪರಿವರ್ತನೆ ಮಾಡಿಕೊಳ್ತಾ ಬಂದ್ವಿ. ಓಕೆ, ಹಾಗಂತ ಹಳೆಯ ಏನು ವಿಧಿವಿಧಾನಗಳಿದ್ದಾವೆ ಅದನ್ನು ನೀವು ಸಾಧನೆ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ ಅಂತ ನಿಧಾನಕ್ಕೆ ಏನಾಗ್ತಾ ಇರ್ತದೆ? ಆಗ್ತಾ ಇರ್ತದೆ. ಆದರೆ ನಮ್ಮ ಖರ್ಚು ವೆಚ್ಚಗಳು, ಲೆಕ್ಕಾಚಾರಗಳು ಏನಾಗ್ತಾ ಇದ್ದಾವೆ? ಇಷ್ಟಿದ್ದಾವೆ. ನಮ್ಮ ಸಂಪಾದನೆ ಅವಾಗ ಒಂದು ದಿವಸ ಏನನ್ಸುತ್ತೆ, ಯಾಕಪ್ಪ ನಾನು ಬ್ರಹ್ಮಕುಮಾರಿ ಆದೆ,
ಅಮೃತ ವೇಳೆ ಹೇಳ್ತಾ ಇದ್ದೇನೆ, ಎಲ್ಲ ನಿಯಮ ಫಾಲೋ ಮಾಡ್ತಾನೆ ಇದ್ದೇನೆ, ವೈಟ್ ಡ್ರೆಸ್ಸು ಹಾಕೊಂಡಿದ್ದೇನೆ, ಆರ್ಡಿನರಿ ಬ್ಯಾಡ್ಜಿಂದ ಬಂಗಾರದ ಬ್ಯಾಡ್ಜು ಬಂದಿದೆ, ಅದಿಲ್ಲ ಒಳಗಡೆಗೆ ಏನಿಲ್ವಲ್ಲ, ಒಳಗಡೆಗೇನು ಇಲ್ಲ, ಹೊರಗಡೆಯಿಂದ ಏನಾಗ್ತಾ ಇದೆ ತೋರಿಸ್ತಾ ಇದ್ದೀವಿ, ಒಳಗಡೆಯಿಂದ ಪರಿವರ್ತನೆ ಇಲ್ಲ. ಪರಿವರ್ತನೆ ಒಳಗಡೆಯಿಂದ ಆಗ್ಬೇಕು, ಹೊರಗಡೆಯಿಂದ ಆಗ್ಬೇಕು, ಆಂತರಿಕವಾಗಿ. ಅಂದಮೇಲೆ ನಾವು ಯಾವುದನ್ನ ನೋಡಬೇಕು? ಆತ್ಮದ ಒಳಗಡೆಗಿರುವಂಥ ಸಂಸ್ಕಾರದಲ್ಲಿ ಅವಿನಾಶಿ ಖಜಾನೆಗಳು ಭವಿಷ್ಯದ ದಿನಗಳಲ್ಲಿ ವಿಶ್ವಕ್ಕೆ ಸೇವೆಯ ರೂಪದಲ್ಲಿ ಉಚಿತ ರೂಪದಲ್ಲಿ ಕೊಡಲಿಕ್ಕೆ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದಾವೆ. ನಾವು ಯಾವುದು ನೋಡ್ತೀವಿ ಅಂತಂದ್ರೆ, ಅಣ್ಣವರೇ ನನ್ನ ಮೊಮ್ಮಕ್ಕಳು ಚೆನ್ನಾಗಿರಬೇಕು, ಅದಕ್ಕೆ ಅವ್ರಿಗೆ US ಕಳಿಸ್ಬೇಕು, ಅದಕ್ಕಾಗಿ ಅವ್ರದ್ದು ಈ ವರ್ಷ ಕಾಲೇಜು, ಅದಕ್ಕಾಗಿ ನಮ್ಗೆ ಬಟ್ಟೆಗೆ ಬರ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ, ಹಳೆ ಬಿಲ್ಡಿಂಗ್ ಆಗ್ಬಿಟ್ಟಿದೆ, ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಲ್ವಾ, ಅದಕ್ಕಾಗಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಮ್ಮ ಕೆಲಸಗಾರ ಬಂದಿದ್ದಾರೆ, ಅದಕ್ಕಾಗಿ ನಮ್ಗೆ ಬಟ್ಟೆ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತಿನ ಮೊದಲು ಹೇಳಿದ್ದಾರೆ, ಮಕ್ಕಳು ಮೊಮ್ಮಕ್ಕಳಿಗೆ ಯಾರಿಗೂ ನಿಮ್ಮ ಬಿಲ್ಡಿಂಗೂ ಸಿಗೋದಿಲ್ಲ, ಹಣನೂ ಸಿಗೋದಿಲ್ಲ, ಎಲ್ಲನೂ ಕೂಡ ಏನಾಗ್ಬಿಡ್ತದೆ, ವಿನಾಶ ಆಗ್ಬಿಡ್ತದೆ. ಅದು ವಿನಾಶ ಆಗದೆ ಇರೋದು ಯಾವುದು? ಈಗಿನ ಸಮಯದಲ್ಲಿ ನೀವು ಕೈಕಾಲು ಗಟ್ಟಿ ಇದ್ದಾಗ, ಕಾಯಿಲೆ ಇಲ್ಲದಿದ್ದಾಗ ಅವಿನಾಶಿಯಾಗಿ ಮಾಡಿರುವಂಥ ಸಂಪಾದನೆಯನ್ನ ಅವರಿಗೆ ಕೊಟ್ಟು, ಯಾರಿಗೆ? ಇದೇ ಮಕ್ಕಳ ಮೊಮ್ಮಕ್ಕಳಿಗೆ, ಅವರಿಂದ ದುಃಖದಿಂದ ಹೊರಗಡೆ ತೆಗಿಲಿಕ್ಕೆ ಸಾಧ್ಯ. ವಿನಾಶಿ ವಸ್ತುಗಳು ಆವಾಗ ನಿಮ್ಮ ಕೈಯಲ್ಲಿ ಬರೋದಿಲ್ಲ, ವಿನಾಶವಾಗತ್ತೆ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಆ ಜ್ಞಾನವನ್ನು ನಾವೇನ್ ಮಾಡಬೇಕಾಗ್ತದೆ? ಅರಿಬೇಕಾಗ್ತದೆ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯದ ಅನುಸಾರದಲ್ಲಿ, ನಾಟಕದ ಅನುಸಾರ, ಬಾಬಾರವರ ಯೋಚನೆಯ ಅನುಸಾರ ನಾವು ಸಮ ಅರ್ಥರಾಗಬೇಕು. ಏನಾಗಬೇಕು ಅಂದ್ರೆ ಆ ಸ್ಪೀಡ್ ಇದೆಯಲ್ಲ, ಸ್ಪೀಡಿಗೆ ತಕ್ಕಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಮ್ಯಾಚ್. ಯಾರು ತಕ್ಕಂಗೆ? ಬಾಬನಿಗೆ ತಕ್ಕಾಗಿ, ಹೊರತು ನಮ್ಮ ಮನುಷ್ಯಾತ್ಮರಿಗೆ ಬೇಕಾದಾಗೆ ಅಲ್ಲ, ನನಗೆ ಬೇಕಾದಾಗೆಲ್ಲ, ಭಗವಂತನಿಗೆ ಬೇಕಾದಾಗ ನಾವೇನಾಗಬೇಕು? ಸಮ ಅರ್ಥರಾಗಬೇಕು. ಅಂತಂದ್ರೆ ಮೊದಲೇನ್ ಮಾಡಬೇಕು? ಭಗವಂತ ಹೇಳುವಂತ ಜ್ಞಾನವನ್ನು ಮೊದಲು ಸಮ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು? ಏನ್ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಭಗವಂತ ಮಾತಾಡೋದು ಅಥವಾ ವಿಷಯ ತಿಳಿಸೋದು ಯಾವ್ದ್ರಿಂದ? ನಮಗೆ ಮುರಳಿಯಿಂದ ಅಲ್ವಾ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಮೊದಲು ನಾನೇನ್ ಮಾಡ್ಕೊಳ್ಬೇಕು? ಕಾರ್ಯರೂಪದಲ್ಲಿ ಬರುತ್ತೋ ಬರಲ್ಲೋ ಅದು ಆಮೇಲಿನ ಪ್ರಶ್ನೆ. ಅರ್ಥನೇ ಆಗಿಲ್ಲ ಅಂತಂದ್ರೆ ಕಾರ್ಯದಲ್ಲಿ ತರೋದು ಹೇಗೆ? ವಿಧಾನವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಅದರ ಮೊದಲಿನ ಪಾಠವನ್ನ ನೀವು ಕಂಪ್ಲೀಟ್ ಮಾಡಿರಬೇಕು. ಹೇಗೆ ಕಂಪ್ಲೀಟ್ ಮಾಡಬೇಕು? ಓದ್ಬಿಟ್ಟು, ಬರೆದು ಬಿಟ್ಟು, ಬೇರೆಯವರಿಗೆ ತಿಳಿಸ್ಬಿಟ್ಟು ಏನ್ ಮಾಡಬೇಕು? ಮುಖ್ಯವಾಗಿ ಅಳವಡಿಕೆ ಮಾಡ್ಕೊಳ್ಬೇಕು, ನಿಮ್ಮ ಜೀವನದಲ್ಲಿ ತರಬೇಕು. ನಿಮ್ಮ ಜೀವನದಲ್ಲಿ ತಂದು ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ನಿರಾಕಾರ ರೂಪದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಮಾತ್ರ ಮುಂದಿನ ಭಗವಂತನ ಪಾಠ ನಿಮ್ಗೇನಾಗ್ತದೆ? ಅರ್ಥವಾಗತ್ತೆ. ಸ್ಕೂಲಲ್ಲಿ ಮಾತ್ರ ಬುಕ್ ಓಪನ್ ಮಾಡೋದು, ಮನೆಗೆ ಒಯ್ದ್ಬಿಟ್ಟು ಮತ್ತಪ್ಪ ಸ್ಕೂಲಲ್ಲಿ ಅದು ಓಪನ್ ಆಗಿದ್ದಿದ್ರೆ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ನಮಗೆ 1 ಗಂಟೆ ಬಾಬಾ ಜ್ಞಾನ ಹೇಳ್ತಾರೆ, 23 ಗಂಟೆ ಅದನ್ನ ಅಳವಡಿಕೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದರೆ ಆ ಸ್ಪೀಡಲ್ಲಿ, ಆ ವಿಧಿಯಲ್ಲಿ, ಆ ರೂಪದಲ್ಲಿ ನಾವು ಮೊದಲು ಮುರಳಿನ ಅರ್ಥ ಮಾಡ್ಕೊಳ್ತಿದ್ದೀವಾ? ಕಾರ್ಯದಲ್ಲಿ ತರ್ತಾ ಇದ್ದೀವಾ? ನನ್ನ ವರ್ತಮಾನ ಸಮಯದಲ್ಲಿ ನಮ್ಮ ಬಿಕೆಗಳ ಒಂದು ಮನೋಸ್ಥಿತಿ ನಾನು ನೋಡಿದ್ದೇನು ಅಂತಂದ್ರೆ, ಕ್ಲಾಸಿನ ಮೇಲೆ ಕ್ಲಾಸು, ಮುರಳಿ ಮೇಲೆ ಮುರಳಿ, ಕೇಳೋದು 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 ಕೇಳೋದು. ಏನ್ ಮಾಡೋದು? ಕೇಳೋದಲ್ಲಿ ಬ್ಯೂಸಿ ಇದ್ದೀವಿ, ಹೇಳೋದಲ್ಲಿ ಬ್ಯೂಸಿ ಇದ್ದೀವಿ ಹೊರತು ಕಾರ್ಯರೂಪದಲ್ಲಿ ಯಾವ ಪರ್ಸೆಂಟೇಜ್ ಅಲ್ಲಿ ಬೇಕು ಅದು ಇಲ್ಲ. ಭಗವಂತ ಏನ್ ಹೇಳ್ತಾರೆ? ಒಂದು ಮಗು ಸಂಪೂರ್ಣ ಆಗಲಿಕ್ಕೆ 1 ಮುರಳಿಯ ಎಲ್ಲ ಶಬ್ದವನ್ನ ಅವನು ಕಾರ್ಯಗತದಲ್ಲಿ ತಂದು ಬಿಟ್ರೆ ಅವನು ಸಂಪೂರ್ಣ ಆಗಿಬಿಡ್ತಾನೆ. ಒಂದೇ ಮುರಳಿ ಸಾಕಂತ. ಏನ್ ಹೇಳಿ? ಒಂದೇ ಒಂದೊಂದು ಶಬ್ದದ ಕರೆಕ್ಟಾಗಿ ಅವನ ಸ್ವರೂಪದಲ್ಲಿ ಇದ್ದರೆ ಆ ಮುರಳಿನೇ ಅವನಿಗೆ ಸಂಪೂರ್ಣ ಆಗಲಿಕ್ಕೆ ಸಾಧ್ಯ. ನಾವೇ ಅವಲೋಕನ ಮಾಡ್ತೀವಲ್ವಾ? ಎಷ್ಟೋ ಓದಿರುವಂತ ಮುರಳಿ ನಮ್ಗೆ ನೆನಪೇ ಇರೋದಿಲ್ಲ ಅಲ್ವಾ? ಓಕೆ, ಅದನ್ನು ನೀವು ಕಾರ್ಯಗತ ಮಾಡಿದಾಗ ಆ ಒಂದು ಜೀವನ
ನಮ್ಮ ಜೀವನದಲ್ಲಿ ನಡೆದಿರುವಂಥ ಧಾರಣೆಗಳು ಏನಾಗ್ತಾ ಇರ್ತವೆ, ನೆನಪಿನಲ್ಲಿ ಇರುತ್ತೆ. ಓಕೆ, ಹಾಗಿದ್ರೆ ವರ್ತಮಾನ ಸಮಯದ ಅನುಸಾರ ಬಾಬಾರವರು ನಮ್ಮಿಂದ ಏನು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅಂತ ಮೊನ್ನೆಯ ಬಾಬಾರವರ ಮಿಲನದ ಮುರಳಿಯನ್ನ ಏನ್ ಮಾಡೋಣ, ಚರ್ಚೆ ಮಾಡೋಣ. ಫ್ರೆಶ್ ಮಿಲನದ ಮುರಳಿ. ಓಕೆ, ಹಾಗೆ ಸಾಕಾರ ಮುರಳಿ ಇದೆ, ಭಾನುವಾರದ ಮುರಳಿ ಇದೆ. ಅದಲ್ಲೂ ನಮಗೆ ಈ ಮಿಲನದ ಮುರಳಿ ಅಂತ ಇರ್ತದೆ, ಅದು ಸ್ವಲ್ಪ ಸ್ಪೆಷಲ್. ಓಕೆ, ಹಳೇದೇ ಇರಬಹುದು, ರಿವೈಸ್ಡೇ ಇರಬಹುದು, ಆದರೆ ಆ ಸಮಯಕ್ಕೆ ತಕ್ಕಾಗಿ, ಇವತ್ತಿನ ಸ್ಥಿತಿಗತಿಗೆ ತಕ್ಕಾಗಿ ಅದರ ಅರ್ಥ ಏನು, ಬಾಬಾ ಏನು ಹೇಳ್ತಾ ಇದ್ದಾರೆ, ನನ್ನ ಸ್ಥಿತಿ ಎಲ್ಲಿದೆ, ಇದನ್ನು ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ದಯವಿಟ್ಟು ನಿಮ್ಮಲ್ಲಿ ವಿನಂತಿ, ಬಾಬಾರವರ ಮುರಳಿಯನ್ನ ಬೇರೆಯವರಿಗೆ ಹೋಲಿಕೆ ಮಾಡಬೇಡಿ. ಏನ್ ಮಾಡಬೇಡಿ, ಯಾವುದೊಂದು ವಿಷಯ ಬಂದ ಪಕ್ಕದವ್ರಿಗೆ ನೋಡ್ಬೇಡಿ, ಅವ್ರ ಜೊತೆ ಚೆಕ್ ಮಾಡಬೇಡಿ. ನೀವು ವಿದ್ಯಾರ್ಥಿಗಳು ಅಂತ ಅಂದಮೇಲೆ ಟೀಚರ್ ಹೇಳಿರುವಂಥ ಪಾಠವನ್ನ ನೀವು ಬುಕ್ನಲ್ಲಿ ಬರೆದಿರುವಂಥ ಹೋಮ್ವರ್ಕ್ ಜೊತೆ ಕಂಪ್ಯಾರಿಸನ್ ಮಾಡಬೇಕೇ ಹೊರತು ಪಕ್ಕದವನು ಏನು ಬರ್ಕೊಂಡು ಬಂದಿದ್ದಾನಂತ ಚೆಕ್ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಭಗವಂತ ರೆಡ್ ಪೆನ್ ಅನ್ನ ಕೊಟ್ಟಿಲ್ಲ. ರೆಡ್ ಪೆನ್ ಕೊಟ್ಟಿಲ್ಲ. ಮತ್ತೆ ನಿಮ್ಮ ಬುಕ್ಕನ್ನು ಕೂಡ ಪಕ್ಕದವನಿಗೆ ಕೊಡಬೇಡಿ. ಏನ್ ಮಾಡಬೇಡಿ, ನಿಮ್ಮ ಬುಕ್ಕನ್ನು ಪಕ್ಕದವನಿಗೆ ಕೊಟ್ಬಿಟ್ಟು ಅದಕ್ಕೆ ಮಾರ್ಕ್ಸ್ ಹಾಕಿ ಅಂತ ಅವನಿಗೂ ಕೂಡ ಕೇಳಬೇಡಿ. ಅದು ಲೆಕ್ಕಕ್ಕೆ ಬರೋದಿಲ್ಲ. ನೀವು ಬುಕ್ಕನ್ನು ಯಾರ ಕೈಯಲ್ಲಿ ಕೊಡಬೇಕು, ಬಾಬನ ಕೈಯಲ್ಲಿ ಕೊಟ್ಬಿಟ್ಟು ನಿಮ್ಮ ಮಾರ್ಕ್ಸ್ ಅನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿಕೊಂಡಾಗ ಮಾತ್ರ ನಿಮ್ಮಲ್ಲಿ ತೀವ್ರ ರೂಪದ ಪರಿವರ್ತನೆ ಬರಲಿಕ್ಕೆ ಸಾಧ್ಯ. ಓಕೆ, ಇಲ್ಲಿ ಬಾಬಾ ಏನಿರ್ತಾರೆ ಈ ಮುರಳಿಯಲ್ಲಿ 15-12-2006 ಮುರಳಿ. ಸ್ಮೃತಿ ಸ್ವರೂಪ್ अनुभवी मूरत बन सेकंड की तीव्र गति से परिवर्तन कर पास विथ ऑनर बनो. ಸಾಧಾರಣವಾಗಿ ಪಾಸ್ ಅಲ್ಲಂತೆ ಏನ್ ಮಾಡಬೇಕು, ಗೌರವಯುತವಾಗಿ ಏನಾಗಬೇಕು, ಪಾಸ್ ಆಗಬೇಕು ಅಲ್ವಾ. ಬೆಳ್ತಾರೆ 850 ಕೋಟಿ ಆತ್ಮಗಳಲ್ಲಿ ನೀವು 33 ಕೋಟಿಯಲ್ಲಿ ಬರ್ತೀರಾ, ಪಾಸ್ ಆಗಿದ್ದೀರಿ. ಏನಾಗಿದ್ದೀರಿ, ಪಾಸ್ ಆಗಿದ್ದೀರಿ. ಇವತ್ತು ಹೇಳಿದಲ್ಲ, ಸ್ವಲ್ಪ ಜ್ಞಾನ ತಗೊಂಡವರು ಕೂಡ ಏನ್ ಮಾಡ್ತಾರೆ, ಸ್ವರ್ಗಕ್ಕೆ ಬಂದ್ಬಿಡ್ತಾರೆ. ಪಾಸ್ ಲಿಸ್ಟಲ್ಲಿ ನಾವೇನಾಗಿದ್ದೀವಿ, ಬಂದಿದ್ದೀವಿ. ಜೊತೆಗೆ ಬಾಬಾರ ಪಾಸ್ ಅಲ್ಲೂ ಇದ್ದೀವಿ, ಬಾಬನ ಹತ್ತಿರದಲ್ಲೂ ಕೂಡ ಇದ್ದೀವಿ. ಬಾಬನನ್ನ ಉಪಯೋಗ ಮಾಡಿ ಎಷ್ಟೋ ಪರಿಸ್ಥಿತಿಗಳನ್ನು ಕೂಡ ನಾವೇನ್ ಮಾಡಿದೀವಿ, ಪಾಸ್ ಮಾಡಿದೀವಿ. ಅದು ಇವಾಗ ಏನ್ ಮಾಡಬೇಕು, ಪಾಸ್ ವಿತ್ ಆನರ್, ಗೌರವಯುತವಾಗಿ ಏನ್ ಮಾಡಬೇಕು, ಪಾಸ್ ಆಗಿ. ಹೇಗೆ, ಮೊದಲನೇದು ಬಾಬಾ ಸ್ಮೃತಿ ಸ್ವರೂಪ ಅಂದ್ರೆ, ಸ್ಮೃತಿ ಸ್ವರೂಪ ಅಂತಂದ್ರೆ ನಮ್ಮ ಯೋಗ ಫೈನಲಿ ನಾವು ಬಾಬಾನ ಜೊತೆಗೆ ಮಾಡಬೇಕಾಗಿರೋದು ಏನು, ರಾಜಯೋಗ ತಾನೆ ಅಲ್ವಾ. ಆ ರಾಜಯೋಗ ಹೇಗಿರ್ಬೇಕಂತೆ, ಸ್ಮೃತಿ ಸ್ವರೂಪ. ಹಂಗಂದ್ರೆ ಸ್ಮೃತಿ ಸ್ವರೂಪ ನೆನಪಲ್ಲ, ಯೋಗ ಅಲ್ಲ, ಏನೇಳಿ ಸ್ಮೃತಿ. ಸ್ಮೃತಿ ಅಂತಂದ್ರೆ ಬಿಂದುನೂ ಅಲ್ಲ, ಏನು ಅಟೆನ್ಷನ್, ಗಮನ. ಏನೇಳಿ ಗಮನ ಅಷ್ಟೇ. ನೆನಪು ಇರಬಾರ್ದು, ಯೋಗನೂ ಇರಬಾರ್ದು. ಏನಿರಬಾರ್ದು, ನೆನಪು ಇರಬಾರ್ದು, ಯೋಗನೂ ಇರಬಾರ್ದು. ಏನಿರ್ಬೇಕಂತೆ, ಹಾಗಿದ್ರೆ ವ್ಯತ್ಯಾಸ ಏನು, ವ್ಯತ್ಯಾಸ ಏನು, ನೆನಪಿಗೂ ಯೋಗಕ್ಕೂ ಸ್ಮೃತಿಗೂ ವ್ಯತ್ಯಾಸ. ಎಸ್, ಸಾಕಾರ ಮುರಳಿಯಲ್ಲಿ ಇವತ್ತು ಕೂಡ ಬಾಬಾ ಹೇಳ್ತಾರೆ ನೆನಪು ಮಾಡಿ ಅಂತ. ಯಾವಾಗ್ಲೂ ನೆನೆಸ್ತಾ, ಮತ್ತೆ ನೆನೆಸುವುದು ಅಂತ ಬಂತಲ್ಲ ಅಲ್ಲಿ. ಹೆಂಗಿರ್ತದೆ, ಹೆಂಗಿರ್ತದೆ ಸದಾ ಹೆಂಗಿರ್ತದೆ. ಓಕೆ, ಮೊದಲು ನೆನಪು ಅಂದರೆ ಅಂತ ಏನು ಹೇಳಿ, ನೆನಪು ಅಂದ್ರೆ ಏನು, ಯಾವುದನ್ನ, ನೆನಪು ಅಂದ್ರೆ ಆತ್ಮ ಯಾರ ಜೊತೆಗೆ ಜೋಡಣೆ ಆಗ್ಬೇಕು, ಯಾರನ್ನು ನೆನಪು ಮಾಡಬೇಕು ಅಂದ್ರೆ ಅದ್ರ ಜೊತೆ ಕನೆಕ್ಷನ್ ಅನ್ನು ಬರಬೇಕು. ಸರಿನಾ. ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ವಿಷಯ ಇರ್ಬೋದು, ಸಂಗತಿ ಇರ್ಬೋದು, ನಡೆದಿರುವಂತ ಘಟನೆಗಳಿರ್ಬೋದು, ಏನೇ ಇರ್ಬೋದು, ಅದ್ರ ಜೊತೆಗೆ ಆತ್ಮ ಏನಾಗಬೇಕು,
ಕನೆಕ್ಟ್ ಆಗಬೇಕು. ಅದು ಕನೆಕ್ಟ್ ಆಗಲಿಕ್ಕೆ ಈ ಸ್ಥೂಲ ಪ್ರಪಂಚದ ಯಾವುದೇ ಸಾಧನಗಳನ್ನು ನೀವು ಉಪಯೋಗ ಮಾಡುವಾಗಿಲ್ಲ. ಏನು ಮಾಡುವಾಗಿಲ್ಲ? ಶರೀರ ಸಹಿತ ಯಾವುದೇ ಸಾಧನಗಳ ಜೊತೆಗೆ ನೀವು ಅವ್ರ ಜೊತೆ ಕನೆಕ್ಟ್ ಆಗುವಂಗಿಲ್ಲ. ಅಂದ್ರೆ ಕಣ್ಣಾಗ್ಲಿ, ಕಿವಿ ಆಗಲಿ, ಕೈ ಆಗಲಿ, ಮೊಬೈಲ್ ಆಗಲಿ, ಯಾವ್ದ್ರ ಜೊತೆಗೂ ನೀವೇನಾಗ್ಲಿಕ್ಕೆ ಆಗೋದಿಲ್ಲ, ಅದ್ರ ಜೊತೆಗೆ ಜೋಡಣೆ ಆಗ್ಲಿಕ್ಕೆ ಆಗೋದಿಲ್ಲ, ಜೋಡಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೋಡಣೆ ಹೆಂಗಾಗ್ಬೋದು? ಮನಬುದ್ಧಿಯಿಂದ. ಯಾವುದರಿಂದ? ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಏನಾಗ್ಬೋದು? ಅದು ಜೋಡಣೆ ಆಗ್ಬೋದು. ಅಂದ್ರೆ ಆ ವಸ್ತುವಿಗೆ ನೀವು ಇಂದ್ರಿಯಗಳ ಮೂಲಕ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಿಂದ ಅದೇನಿದೆ? ದೂರ ಇದೆ. ಏನಿದೆ? ದೂರ ಇದೆ. ಅದಕ್ಕೇನು ಹೇಳ್ತಾರೆ? ನೆನಪು. ನೀವಿಲ್ಲಿದ್ದೀರಿ, ಬಾಬಾ ಎಲ್ಲಿದ್ದಾರೆ? ಪರಮಧಾಮದಲ್ಲಿ. ಅವಾಗ ಬಾಬಾನ ಏನ್ ಮಾಡ್ಬೇಕು? ಯಾಕೆ ನಮ್ಮಿಂದ ಅವ್ರು ಏನಿದ್ದಾರೆ? ದೂರದಲ್ಲಿದ್ದಾರೆ ಅಲ್ವಾ? ಕಣ್ಣಿಂದ ನೋಡ್ಬೋದಾ? ಇಲ್ಲ ಅಲ್ವಾ? ಮೊಬೈಲಿಂದ ನೋಡ್ಬೋದಾ? ಪೀಸ್ ಆಫ್ ಮೈಂಡಿಂದ ನೋಡಬಹುದಾ? ಇಲ್ಲ. ಆ ಡಿಸ್ಟೆನ್ಸ್ ಏನಿದೆ ಅದು ಎಷ್ಟೇ ದೂರದಲ್ಲಿರ್ಬೋದು ಅಥವಾ ಎಷ್ಟೇ ಹತ್ತಿರದಲ್ಲಿರ್ಬೋದು. ಇವಾಗ ಈ ಸೇವಾ ಕೇಂದ್ರದ ಟೀಚರ್ ಕಾಂತಕ್ಕರು ಎಲ್ಲಿದ್ದಾರೆ? ಕಿಚನ್ ಅಲ್ಲಿದ್ದಾನೆ. ಕಿಚನ್ನಿಗೂ ನಮ್ಗೆ ಎಷ್ಟು ಡಿಫ್ರೆನ್ಸು? ಒಂದೇ ಗೋಡೆ. ಎಷ್ಟು ಹೇಳಿ? ಒಂದೇ ಗೋಡೆ. ಅವ್ರನ್ನ ನಾನು ಏನ್ ಮಾಡ್ಬೇಕು? ಇವಾಗ ನೆನ್ಪು ಮಾಡ್ಬೇಕು. ಏನ್ ಮಾಡ್ಬೇಕು? ಯಾಕೆ? ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಹೌದಾ? ಓಕೆ. ಈಗ ಇಲ್ಲೊಂದು ಫೋಟೋ ಇದೆ. ಏನಿದೆ? ಇದನ್ನ ನೆನ್ಪು ಮಾಡ್ಬೇಕಾ? ಇದನ್ನ ನೆನ್ಪು ಮಾಡ್ಬೇಕಾ? ಯಾಕೆ? ಕಾಣಿಸ್ತಾ ಇದೆ ಅಂತಂದ್ರೆ ನೋಡ್ತಾ ಅಂದ್ರೆ ಹೆಂಗೆ? ಆತ್ಮ ಎಲ್ಲಿದೆ? ಆತ್ಮ ಭ್ರಕುಟೆಯಲ್ಲಿದೆ, ಹೌದಾ? ಅದಕ್ಕೂ ಇದಕ್ಕೂ ಇಷ್ಟು ಡಿಸ್ಟೆನ್ಸ್ ಇದೆ ತಾನೆ? ಡಿಸ್ಟೆನ್ಸ್ ಇದ್ರೂ ಕೂಡ ಮನಬುದ್ಧಿಯಿಂದ ಕಣ್ಣಿನಿಂದ ಜೋಡಣೆ ಆಗಿದೆ. ಇದು ಯಾವ್ದಿಂದ ಆಗಿದೆ? ಕಣ್ಣಿನಿಂದ ಜೋಡಣೆ ಆಗಿರೋದಕ್ಕೆ ಈಗ ನೀವು ಫೋಟೋ ನೋಡ್ತಿದ್ದೀರಲ್ವಾ? ಇದ್ರ ಜೊತೆಗೆ ಜೋಡಣೆ ಆಗಿದೆಯೋ ಇಲ್ವೋ? ಇದಕ್ಕೇನು ಹೇಳ್ತಾರೆ? ಯೋಗ. ಇದಕ್ಕೇನು ಹೇಳ್ತಾರೆ? ಅರ್ಥ ಆಯ್ತು? ಒಂದು ಸಾಧನ ಜೊತೆಗೆ ನೀವೇನಾಗಿದ್ದೀರಿ ಇಲ್ಲಿ? ಕನಗೆ. ಯಾವ ಸಾಧನ? ಕಣ್ಣು. ಕಣ್ಣು ಹೇಳುವಂತ ಸಾಧನ. ಮನಬುದ್ಧಿ ಅಂತೂ ಇದ್ದೇ ಇದೆ, ಆತ್ಮ ಅಂತೂ ಇದೆ. ಆತ್ಮ ಮನಬುದ್ಧಿ ಸಹಿತ ಕಣ್ಣಿನ ಮೂಲಕ ಏನಾಗಿದೆ? ಜೋಡಣೆ. ಇದಕ್ಕೇನು ಹೇಳಿದ್ರು? ಯೋಗ. ಬರೀ ಮನಬುದ್ಧಿಯಿಂದ ಯಾವುದನ್ನು ಜೋಡಣೆ ಮಾಡ್ತಿರೋ ಅದು ನಿಮ್ಮ ಜೊತೆ ಇಲ್ಲಿಲ್ವೋ ಅದಕ್ಕೇನು ಹೇಳ್ತಾರೆ? ನೆನಪು. ಸಾಧನದ ಮೂಲಕ ನೀವು ಕನೆಕ್ಟ್ ಆದ ಅದಕ್ಕೇನು ಹೇಳ್ತಾರೆ? ಯೋಗ. ಈಗ ರಾಜಯೋಗದಲ್ಲಿ ಬಾಬಾ ಪರಮಧಾಮದಲ್ಲಿದ್ದಾರೆ, ನೀವೆಲ್ಲಿದ್ದೀರಿ? ಆವಾಗ ಮನಬುದ್ಧಿಯನ್ನು ಕಳಿಸಿದರೆ ನೆನಪು. ಬಾಬಾ ಎದುರುಗಡೆಗಿದ್ದಾರೆ, ಕಿರಣ ಬರ್ತಾ ಇದೆ, ಬಾಬನ ಬಿಂದು ಕಾಣ್ತಾ ಇದೆ. ಅಂತರ್ಚಕ್ಷುವಿನಿಂದ ನೋಡ್ತಾ ಇದ್ದೀರಿ ನೀವು. ಯಾವುದರಿಂದ? ಅಂತರ್ಚಕ್ಷುವಿನಿಂದ ಪರಂಧಾಮಕ್ಕೆ ಹೋಗಿದ್ದೀರಿ, ಬಾಬನ ಬಿಂದು ನೋಡ್ತಾ ಇದ್ದೀರಿ, ಕಿರಣ ಬರ್ತಾ ಇದೆ. ಇದ್ಯಾವುದು? ಯೋಗ. ಅಲ್ಲಿ ಯಾವ ಕಣ್ಣಿದೆ? ಮೂರನೇ ಕಣ್ಣಿದೆ. ಮೂರನೇ ಕಣ್ಣಿಂದ ನೀವೇನ್ ಮಾಡ್ತಿದ್ದೀರಿ? ನೋಡ್ತಾ ಇದ್ದೀರಿ. ಈಗ ಸ್ಮೃತಿ ಅಂತಂದ್ರೆ ಏನು? ನೆನಪು ಏನು ಅಂತ ಗೊತ್ತಾಯ್ತು, ಯೋಗ ಏನು ಅಂತ ಗೊತ್ತಾಯ್ತು. ಮೂರನೇದು ಯಾವುದು? ಈ ಮೂರರಲ್ಲೂ ಇರೋದು ಆತ್ಮ ಪರಮಾತ್ಮನೇ. ಈ ಮೂರಲ್ಲೂ ಇರೋದು ಯಾವುದು? ಆತ್ಮ. ಯಾರ ಜೊತೆ ಕನೆಕ್ಟ್ ಆಗಿದೆ? ಪರಮಾತ್ಮನ ಜೊತೆಯಲ್ಲಿ. ಅದು ಸ್ಮೃತಿ ಅಂತಂದ್ರೆ ಏನು? ಸ್ಮೃತಿಯಿಂದ ಜಸ್ಟ್ ಕನೆಕ್ಷನ್ ಅಷ್ಟೇ. ಮುಂದೆ ಏನಾಯ್ತದ ಆಮೇಲಿಂದು ಜಸ್ಟ್ ನಾನೇನ್ ಮಾಡಿದೆ? ಜೋಡಣೆ ಮಾಡ್ತಿದ್ದೇನೆ. ಏನ್ ಮಾಡ್ತಿದ್ದೇನೆ? ಅದನ್ನು ಒಂದು ರಾಜಯೋಗನೇ. ಅದು ಲೆವೆಲ್ ಚೇಂಜ್. ಇಲ್ಲಿ ಸ್ಮೃತಿ ಸ್ವರೂಪ ಅಂತಂದ್ರೆ ನಾನು ಬಾಬನ ಜೊತೆಗೆ ಏನಾಗ್ತಿದ್ದೇನೆ? ಕನೆಕ್ಟ್ ಆದ್ಮೇಲೆ ಅದೇನಾಗ್ತದೆ? ವಿಕರ್ಮ ವಿನಾಶ ಆಗತ್ತೋ ಅದು ಮುಂದಿನ ಪ್ರಶ್ನೆ, ಆಮೇಲೆ ನೋಡೋಣ. ಜಸ್ಟ್ ಏನಾಗೋದು? ಜೋಡಣೆ. ಅದಕ್ಕೆ ವಿಧಿ ಏನು? ಯಾಕೆ ಅದನ್ನು ಸ್ಮೃತಿ ಅಂತ ಹೇಳ್ತಾರೆ? ಯಾವ ಲೆವೆಲ್ಲಿಗೆ ಬಂದಾಗ ಅದಕ್ಕೆ ಸ್ಮೃತಿ ಅಂತ ಶಬ್ದವನ್ನು ಉಪಯೋಗ ಮಾಡ್ತಾರೆ? ಸ್ಮೃತಿ ಅಂದ್ರೆ ಸಹಜವಾಗಿ ಸರಳವಾಗಿ ಆತ್ಮದ ಶಕ್ತಿ ಮನಬುದ್ಧಿಯ ಮೂಲಕ ಆ ವಸ್ತುವಿನ ಜೊತೆಗೆ ಏನಾಗಿರ್ತದೆ? ಸಹಜವಾಗಿ. ಅದಕ್ಕೇನು ಎಕ್ಸ್ಟ್ರಾ ಪುರುಷಾರ್ಥ ಕರ್ಮ ಮಾಡಬೇಕು ಅಂತ ಇರೋದಿಲ್ಲ. ಅಂದ್ರೆ ಒಂದು ಆತ್ಮ ಶರೀರ ಪ್ರವೇಶ ಮಾಡಿದ ಮೇಲೆ 5 ವರ್ಷ ಆದಮೇಲೆ ಶರೀರ ಬಿಡುವವರೆಗೂ ನಿಮ್ಮ ಶರೀರದ ಸ್ಮೃತಿ ನಿಮಗೆ ಇರ್ತದೋ ಇರಲ್ವೋ? ಇರ್ತದೋ ಇರಲ್ವೋ? ಯಾರು ನೀವು? ಸ್ತ್ರೀ. ನಾನು ಯಾರು? ಸ್ತ್ರೀ. ನಾನು ಯಾರು?
ಪುರುಷ, ಅಥವಾ ನನ್ನ ಸ್ತ್ರೀ ಶರೀರ, ನನ್ನ ಪುರುಷ ಶರೀರ, ನನ್ನ ಸ್ತ್ರೀ ಶರೀರ ಹೇಳ್ತಾ ಇರ್ತೀರಾ? ಶರೀರ ನೋಡ್ತಾ ಇರ್ತೀರಾ? ಶರೀರದ ಜೊತೆಗೆ ಯೋಗ ಇರ್ತದ? ಇರ್ತದೋ ಇರಲ್ವೋ? ಇಲ್ಲ. ಹಂಗಂದ್ರೆ ಶರೀರ ನೀವು ಸ್ತ್ರೀ ಅಂತ ಗೊತ್ತಿರ್ತದೋ ಇರಲ್ವೋ? ಯಾರಿಗೆ ಗೊತ್ತು? ನೀವ್ಯಾರು? ಹೆಂಗ್ ಗೊತ್ತಾಯ್ತು? ನೀವು ಶರೀರ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ನೀವು ಸ್ತ್ರೀ ಶರೀರ ಅಂತ ಗೊತ್ತಿರ್ತದೋ ಗೊತ್ತಿರಲ್ವೋ? ಯಾರಿಗೆ ಗೊತ್ತಿರ್ತದೆ? ಆತ್ಮನಿಗೆ. ಆತ್ಮ ಎಲ್ಲಿದೆ? ಪ್ರಕೃತಿಯಲ್ಲಿದೆ. ಆತ್ಮನಿಗೆ ಶರೀರ, ತನ್ನದ ಶರೀರ ಹೆಂಗ್ ಗೊತ್ತಾಯ್ತು? ನಾನು ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದೇನಪ್ಪ, ಅವಾಗ ಯಾವುದೇ ಕರ್ಮ ಇದೆ, ಕೆಲಸ ಮಾಡ್ತಿಲ್ಲ. ಅವನು ಸ್ತ್ರೀ ಆಗಿರ್ತೀರೋ ಪುರುಷ ಆಗಿರ್ತೀರೋ? ರಾತ್ರಿ ಮಲ್ಕೊಂಡಾಗ ನೀವೇನಾಗಿರ್ತೀರಿ? ಪುರುಷ ಆಗ್ಬಿಡ್ತೀರಿ. ಏನಾಗಿರ್ತೀರಿ? ಅವಾಗ ಕಣ್ಣು ಕಿವಿ ಕೈ ಕಾಲು ಏನು ಕೆಲಸ ಮಾಡ್ತಿಲ್ವಲ್ಲ. ಹಾಗೆ ನಿಮ್ ಶರೀರ ಅಂತ ಹೆಂಗ್ ಗೊತ್ತಾಯ್ತು? ಅದೇ ಸ್ಮೃತಿ ಅಂದ್ರೆ ಏನು ಅಂತ ನಾನು ಕೇಳೋದು ಅದೇನೆ. ಸ್ಮೃತಿ ಹೆಂಗಿದೆ? ಸ್ಮೃತಿ ಇದೆ, ಓಕೆ, ಅಗ್ರೀಡ್. ಆದ್ರೆ ಸ್ಮೃತಿ ಇರಲಿಕ್ಕೆ ಆಧಾರ ಏನು? ಇವಾಗ ನೋಡಿ, ಸಿಂಪಲ್. ನಾನು ಅಕ್ಕೋರ್ ಜೊತೆ ಮನಸ್ಸನ್ನು ಜೋಡಣೆ ಮಾಡಿದಾಗ ಮನ ಬುದ್ಧಿನ ಅವ್ರ ಜೊತೆ ಜೋಡಿಸಿದೆ, ಡೆಫಿನೇಷನ್ ಗೊತ್ತಾಯ್ತು. ಓಕೆ, ಇಲ್ಲಿ ಮಾಡಿದಾಗ ಮನ ಬುದ್ಧಿ ಜೊತೆ ಕಣ್ಣಿದೆ, ಆವಾಗ ಯೋಗ ಆಯ್ತು. ಹೌದಾ? ಬಾಬಾ ಜೊತೆ ಮಾಡಿದಾಗ ಮನ ಬುದ್ಧಿ ಜೊತೆಗೆ ಏನಿದೆ? ಅಂತರ್ಚಕ್ಷು ಇದೆ. ಏನಿದೆ? ಅಂತರ್ಚಕ್ಷು. ಅದಕ್ಕೆ ನಾವು ಯೋಗ ಅಂತ ಹೇಳಿದ್ವಿ. ಹೌದಾ? ಹಾಗಿದ್ರೆ ಇಲ್ಲಿ ಆತ್ಮ ಯಾವ ಯಾವ ಕರ್ಮೇಂದ್ರಿಯವನ್ನ ಯಾವ ರೂಪದಲ್ಲಿ ಉಪಯೋಗ ಮಾಡಿದಾಗ ಅದಕ್ಕೆ ಸ್ಮೃತಿ ಅಂತ ಹೇಳ್ತಾರೆ. ಯಾವಾಗಲೂ ಇಡಬೇಕಾ? ಈಗ ನನ್ನ ಶರೀರ, ನನ್ನ ಮನಸ್ಸು ಶರೀರದಲ್ಲಿದೆ ಹೇಳ್ತಾ ಇರ್ತೀರಾ? ಅದು ಹೆಂಗ್ ಗೊತ್ತಾಗ್ತದೆ ಅಂತ ನಾನು ಕೇಳೋದು. ಅಂದುಕೊಂಡಿದ್ದು ಯಾಕೆ, ಹೇಗೆ? ಅಲ್ಲ. ಈಗ ನೋಡಿ, ನೀವು ಶರೀರ ಅಂತ ಗೊತ್ತಿರ್ತದ? ನೀವು ಬೆಂಗಳೂರಿನಲ್ಲಿದ್ದೀರಿ ಅಂತ ಗೊತ್ತಿರುತ್ತಾ? ಬಟ್ಟೆಯಲ್ಲಿದ್ದೀರಾ ಅಂತ ಗೊತ್ತಿರುತ್ತಾ? ಈಗ ಚಳಿ ಇದೆ ಅಂತ ಗೊತ್ತಿರುತ್ತಾ? ಇವಾಗ ಹಗಲು ಅಂತ ಗೊತ್ತಿದೆಯಾ? ಇದೆಲ್ಲ ಗೊತ್ತಿದೆಯೋ ಇಲ್ವೋ? ನೀವು ಹಗಲಿನ ಜೊತೆ ಯೋಗ ಮಾಡ್ತಾ ಇದ್ದೀರಾ? ಸೂರ್ಯನ ಜೊತೆಗೆ ನೆನ್ಪು ಮಾಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಿದೆ ತಾನೆ? ಹಿಂಗ್ ಗೊತ್ತಾಯ್ತಾ? ನನ್ನ ಪ್ರಶ್ನೆ ಅದು. ಸಾವಿಗೆ ಇದಕ್ಕೂ ಸಂಬಂಧ ಇಲ್ಲ ಕೊರೆ, ಜೋಡಣೆ ಮಾಡ್ತಿದ್ದೀವಿ ನಾವು. ನಿಂಗೆ ಗೊತ್ತಾಗತ್ತೆ? ಅಲ್ಲ, ಯಾವುದು ಅಲ್ಲ. ಮೇನ್ ಏನಿದೆ ನೋಡಿ, ಆತ್ಮನಿಗೆ ಏನೇ ಗೊತ್ತಾಗಬೇಕು ಅಂತ ಆತ್ಮ ಒಂದು ಶಕ್ತಿ. ಏನ್ ಹೇಳಿ? ಆತ್ಮ ಒಂದು ಶಕ್ತಿ. ಆತ್ಮನ ಶಕ್ತಿ ಇದೆಯಲ್ಲ, ಕರ್ಮೇಂದ್ರಿಯದ ಮೂಲಕ ಫ್ಲೋ ಆಗಬೇಕು. ಏನಾಗಬೇಕು? ಬಲ್ಬು ಉರಿತಾ ಇದೆ, ಟೇಪ್ ರೆಕಾರ್ಡರ್ ಹಾಡ್ತಾ ಇದೆ, ಟಿವಿ ತೋರಿಸ್ತಾ ಇದೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗ್ಬೇಕಲ್ಲ. ಅಲ್ಲಿ ಏನಾಗಬೇಕು? ಆತ್ಮದ ಶಕ್ತಿ ಸಮ್ ಪರ್ಸೆಂಟೇಜ್ ಏನಿದೆ, ಕರ್ಮೇಂದ್ರಿಯಗಳ ಮೂಲಕ ಏನಾಗಬೇಕು? ಪಾಸ್ ಆಗ್ಬಿಟ್ಟು ಅದ್ರ ಜೊತೆ ಕನೆಕ್ಟ್ ಆಗಬೇಕು. ಯಾವುದ್ರ ಜೊತೆಗೆ? ಯಾವ ವಸ್ತು ಇದೆ, ಯಾವ ವ್ಯಕ್ತಿ ಇದೆ, ವಿಷಯದ ಕನೆಕ್ಟ್ ಆಗಬೇಕು. ಈ ಕರೆಂಟ್ ಪಾಸ್ ಆಗ್ತಾ ಇದೆ, ಆ ಹೋಲ್ಡರಿಗೆ ಏನಾಗಿದೆ? ಹೋಲ್ಡರ್ ಮತ್ತು ಬಲ್ಬಿನ ನಡುವೆ ಮಧ್ಯದಲ್ಲಿ ಏನಿದೆ? ಒಂದು ರಟ್ ಪೀಸ್ ಹಾಕಿದೆ ಅಂತ ತಿಳ್ಕೊಳ್ಳಿ. ಬೆಳಕು ಬರ್ತದೋ ಬರಲ್ವೋ? ಬರಲ್ಲ. ಅವಾಗ ಏನಾಗಬೇಕು? ಅದ್ರ ಜೊತೆಗೆ ಕನೆಕ್ಟ್ ಆಗ್ಬೇಕು ತಾನೆ? ಕನೆಕ್ಟ್ ಆಗ್ಬೇಕು. ಅವಾಗ ಆತ್ಮ ಇರೋದಿಲ್ಲ ಇಲ್ಲಿ. ಆತ್ಮ ಯಾವುದರ ಜೊತೆಗೂ ಕನೆಕ್ಟ್ ಆಗೋದು ಯಾವುದರಿಂದ? ಕರ್ಮೇಂದ್ರಿಯಗಳಿಂದ. ಯಾವುದರಿಂದ? ಆತ್ಮ ಡೈರೆಕ್ಟ್ ಆಗಿ ಹೋಗುದಿಲ್ಲ. ಅದು ಏನಾಗ್ತದೆ? ಕರ್ಮೇಂದ್ರಿಯಗಳು ಇರೋದು ಯಾವ್ಯಾವ್ದು ನಮ್ಮ ಹತ್ರ? ತನು ಮನ ಧನ ಜನ. ಯಾವುದು? ತನು ಮನ ಧನ ಜನ. ಮೊದಲು ಬರೋದು ಯಾವುದು? ಮನ ಬುದ್ಧಿ ಸಂಸ್ಕಾರ. ಫಸ್ಟ್ ಆತ್ಮದ ಪಕ್ಕದಲ್ಲಿ ಇರೋದು ಯಾವುದು? ಮನಸ್ಸು, ಆಮೇಲೆ ತನು, ಆಮೇಲೆ ಧನ, ಆಮೇಲೆ ಜನ ಅಲ್ವಾ? ಧನ ಅಂತಂದ್ರೆ ಯಾವುದು? ಮೊಬೈಲ್. ತನು ಅಂತಂದ್ರೆ ಯಾವುದು? ಶರೀರ. ಹೀಗೆ 4 ಸಾಧನಗಳ ಮೂಲಕ ಯಾವ್ಯಾವುದಕ್ಕೆ ಏನೇನು ಬೇಕೋ ಅದನ್ನು ಉಪಯೋಗ ಮಾಡಿಬಿಟ್ಟು ಆತ್ಮ ಏನ್ ಮಾಡ್ತಾರೆ? ಕನೆಕ್ಟ್. ಈಗ ನನಗೆ ಚಂದದ ಶರೀರ ಇದೆ ನನಗೆ ಗೊತ್ತಾಗಬೇಕು ಅಂತಂದ್ರೆ ಆತ್ಮದ ಒಂದು ಶಕ್ತಿ ನಿರಂತರವಾಗಿ ಸೂಕ್ಷ್ಮ ರೂಪದಲ್ಲಿ ಮನಬುದ್ಧಿಯ ಮೂಲಕ ಯಾರ ಜೊತೆ ಕನೆಕ್ಟ್ ಆಗಿದೆ? ಯಾವಾಗ ಕನೆಕ್ಟ್ ಆಗಿರ್ತದದು? ಸದಾ ಇರ್ತದೆ. ಯಾವಾಗ ಇರ್ತದೆ? ಸದಾ ಇರ್ತದೆ. ಇರಲ್ಲೋ? ಈಗ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಿ, ಏನ್ ಮಾಡ್ತಿರ್ತೀರಿ? ಕಣ್ಣು ಬಿಟ್ಕೊಂಡು ನಡ್ಕೊಂಡು ಹೋಗ್ತಿರೋ, ಕಣ್ಣು ಮುಚ್ಕೊಂಡು ನಡ್ಕೊಂಡು ಹೋಗ್ತಿರೋ? ಪಕ್ಕ ಗ್ಯಾರಂಟಿ?
100%. ಸ್ಥೂಲ ಕಣ್ಣೇ ನಾನು ಮಾತಾಡ್ತಿರೋದು, ಶರೀರದ ಕಣ್ಣೇ ನಾನು ಮಾತಾಡಿದ್ದು. ಸರಿ, ಕಣ್ಣು ಕಾಣಿಲ್ಲ, ಚಸ್ಮನ್ನು ಹಾಕೊಂಡಿದೆ ಅಂತ ತಿಳ್ಕೊಳ್ಳಿ. ಕಣ್ಣು ಬಿಟ್ಕೊಂಡು ನಡ್ಕೊಂಡು ಹೋಗ್ತೀರಾ, ಕಣ್ಣು ಮುಚ್ಕೊಂಡು ನಡ್ಕೊಂಡು ಹೋಗ್ತೀರೋ? ಓಕೆ, ಕಣ್ಣು ಬಿಟ್ಕೊಂಡು ನಡ್ಕೊಂಡು ಹೋದ್ರೆ ಎದಗಡೆ ಕಣ್ಣು ಯಾಕೆ ಬಿಟ್ಕೊಂಡಿದ್ದೀರಿ? ಕಣ್ಣು ಯಾಕೆ ಬಿಟ್ಕೊಂಡು ಹೋಗ್ತಾ ಇದ್ದೀರಿ? ಎದಗಡೆಗಿರೋ ವಸ್ತು ಕಾಣಬೇಕು ಅದಲ್ವಾ? ಕಣ್ಣು ಬಿಟ್ಕೊಂಡು ನೋಡ್ತಾ ಹೋಗ್ತಾ ಇದ್ರು ಕೂಡ ಕಾಲಿ ಕಲ್ಯಾಕ್ ತಾಗತ್ತೆ, ಯಾಕೆ ಬೀಳ್ತೀರಿ? ಕಣ್ಣು ಓಪನ್ ಇದೆಯೋ ಇಲ್ವೋ? ನೋಡ್ತಾ ಇದ್ದೀರೋ ಇಲ್ವೋ? ಅದಕ್ಕೆ ಕಲ್ತಾಗ್ಬಿಟ್ಟು ಯಾಕೆ ಬಿದ್ರಿ? ಮನ ಬುದ್ಧಿ ಕಣ್ಣಿನ ಕಡೆಗೆ. ಕಣ್ಣು ಓಪನ್ ಇದೆ, ಓಪನ್ ಮಾಡೋದಕ್ಕಷ್ಟೇ ಇದೆ ಹೊರತು ಆತ್ಮದ ಶಕ್ತಿ, ಆತ್ಮದಲ್ಲೂ ಮನ ಬುದ್ಧಿ ಯಾವ್ದು ಕಡೆಗಿಲ್ಲ. ಎಲ್ಲಿದೆ? ಕಿವಿ ಕಡೆಗೆ ಇರ್ಬೋದು, ಅಂಗಡಿ ಕಡೆಗೆ ಇರ್ಬೋದು, ಪತಿ ಜೊತೆ ಜಗಳ ಮಾಡ್ಕೊಂಡು ಇರ್ಬೋದು, ಏನೇ ಒಂದು ಇರ್ಬೋದು ಅಲ್ವಾ? ಅಂದ್ರೆ ಏನರ್ಥ? ಈ ಪ್ರಪಂಚದಲ್ಲಿ ಶರೀರನೇ ಇರಲಿ, ಗಾಳಿನೇ ಇರಲಿ, ಏನೇ ಇದ್ರೂ ಕೂಡ ಆತ್ಮ ತನ್ನ ಶಕ್ತಿಯನ್ನ ಸೂಕ್ಷ್ಮ ಕರ್ಮೇಂದ್ರಿಯಗಳ ಮೂಲಕ ಕನೆಕ್ಟ್ ಆದರೆ ಮಾತ್ರ ಆತ್ಮನಿಗೆ ಆ ವಸ್ತು ವ್ಯಕ್ತಿ ವಿಷಯದ ಅನುಭವ ಆಗತ್ತೆ. ಪಕ್ಕದಲ್ಲೇ ಬೇಕಾದಿರಲಿ, ಆದರೆ ಮನಬುದ್ಧಿಯಿಂದ ಏನಾಗಬೇಕು? ಆತ್ಮದ ಶಕ್ತಿಯನ್ನು ಏನ್ ಮಾಡಬೇಕು? ಅದರ ಕಡೆಗೆ ಕಳಿಸಬೇಕು. ಕಳಿಸೋದರ ಮೂಲಕ ಅದರಲ್ಲಿರುವಂಥ ಗುಣಲಕ್ಷಣಗಳನ್ನು ಏನ್ ಮಾಡಬೇಕು? ಅನುಭವ ಮಾಡಬೇಕು. ಓಕೆ, ಈಗ ಬಾಬಾ ಹೇಳ್ತಾರೆ ಭಗವಂತನ ಜೊತೆಗೆ ಯೋಗ ನಿಮ್ದು ಹೆಂಗಿರ್ಬೇಕಂತೆ? ಸ್ಮೃತಿ. ಹೇಗಿರ್ಬೇಕು? ಅನಾತ್ಮ, ಬಿಂದು, ಅಜರ, ಅಮರ ಹೇಳಬೇಕಾ? ಇಲ್ಲ. ಹೆಂಗಿರ್ಬೇಕು? ನಿರಂತರವಾಗಿ, ಸರಳವಾಗಿ, ಸಹಜವಾಗಿ ಏನಾಗಿರ್ಬೇಕು? ಏನಾಗಿರ್ಬೇಕು? ಆತ್ಮದ ಶಕ್ತಿ ಮನಬುದ್ಧಿಯಿಂದ ಯಾರ ಜೊತೆ ಕನೆಕ್ಟ್ ಆಗಿರಬೇಕು? ಪರಮಾತ್ಮನ ಜೊತೆಗೆ. ಒಬ್ಬ ಟೀಚರ್ ಇರ್ತಾರೆ, ಟೀಚರ್ ಸ್ಟೇಜಿಗೆ ಹತ್ತಿದ ಮೇಲೆ ಕೆಳಗಡೆ ಇಳಿಯುವವರೆಗೂ ಏನು ಸ್ಮೃತಿ ಇರ್ತದೆ? ಟೀಚರ್ ಅಲ್ವಾ? ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ, ನನಗೇನು ಸ್ಮೃತಿ ಇರ್ತದೆ? ನಾನು ಸ್ಪೀಕರ್, ನಾನು ಹೇಳಿ ಕೂತ್ಕೊಂಡಿದ್ದೀನಿ ಅಂತ ನನಗೆ ಅಟೆನ್ಷನ್ ಇರ್ತದೋ ಇರಲ್ವೋ? ಎಲ್ಲಿವರೆಗೆ? ಕ್ಲಾಸ್ ಮುಗಿಯೋವರೆಗೂ ಅದ್ರ ಜೊತೆಗೆ ನಾನೇನಾಗಿರ್ತಾನೆ? ಕನೆಕ್ಟ್ ಆಗಿರ್ತಾನೆ. ಕನೆಕ್ಟ್ ಆಗ್ಲಿಕ್ಕೆ ನಾನು ಎಕ್ಸ್ಟ್ರಾ ಏನೋ ಸಾಧನೆ, ಪುರುಷಾರ್ಥ ಅಲ್ಲಿಡಬೇಕು, ಇಲ್ಲಿಡಬೇಕು, ಅದು ಮಾಡಬೇಕು ಅಂತ ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ನಾವು ಯೋಗವನ್ನು ಪುನಃ 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 ಮಾಡ್ತಾ ಹೋದಾಗ ಏನಾಗ್ತದೆ? ಅದು ಸ್ಮೃತಿಯಲ್ಲಿ ಪರಿವರ್ತನೆ. ಹೊಸದಾಗಿ ಡೈವಿಂಗ್ ಮಾಡ್ಬೇಕಾದೇನ್ ಮಾಡ್ಬೇಕು? ವೆಹಿಕಲ್ ಕಡೆ ಕಳಿಸ್ಬೇಕು, ಅದ್ರ ಕಡೆ ಗಮನ ಇಡಬೇಕಲ್ವಾ? ಡೈವಿಂಗ್ ಮಾಡ್ತಾ 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 ಹೋದಾಗ ಏನಾಗ್ತದೆ? 2 ವರ್ಷ ಆಯ್ತು, 5 ವರ್ಷ ಆಯ್ತು, ಅವಾಗ ಏನಾಗ್ತದೆ? ಅಟೆನ್ಷನ್ ಇಟ್ಟರೆ ಸಾಕು, ತನ್ನಿಂದ ತಾನೇ ಬೇಕಾಗ್ಬಿಟ್ಟು ಏನಾಗ್ಬಿಡ್ತದೆ? ನಿಂತು ಬಿಡ್ತದೆ. ಆರಂಭದಲ್ಲಿ ನಡಿಬೇಕಾದ್ರೆ ನಿಮ್ಮ ಕಾಲ ಮೇಲೆ ಶರೀರವನ್ನು ನಿಲ್ಲಿಸಿದಿರ್ತಾನೆ ಅಲ್ವಾ? ಈಗ ಸಹಜವಾಗಿ ನೀವೇನ್ ಮಾಡ್ಬೋದು? ನಡ್ಕೊಂಡು ಹೋಗ್ಬೋದು. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಈಗ ಭಗವಂತರ ಜೊತೆ ನಮ್ಮ ಯೋಗ ಹೇಗಿರ್ಬೇಕಂತೆ? ಸ್ಮೃತಿ. ಏನ್ ಹೇಳಿ? ಸ್ಮೃತಿ ಅಂದ್ರೆ ಅದರ ಪರ್ಸೆಂಟೇಜ್ ಹೆಚ್ಚಿಗೆ ಕಡಿಮೆ ಇರ್ಬೋದು. ಕೆಲವೊಂದ್ಸಲ ಯೋಗಕ್ಕಂದರೆ ಕೂತ್ಕೊಂಡ 100% ಬಾಬನ ಜೊತೆಗೆ ಇರ್ಬೋದು. ಮುರಳಿ ಕೇಳಬೇಕಾದ್ರೆ 80% ಇರ್ಬೋದು, ನಡಿಬೇಕಾದ್ರೆ 20% ಇರ್ಬೋದು. ಪರ್ಸೆಂಟೇಜ್ ಏನಾಗಿರ್ಬೋದು? ವೇರಿಯೇಷನ್ ಇರ್ಬೋದು. ಅದ ನಿರಂತರವಾಗಿ ಸಮ್ ಪರ್ಸೆಂಟೇಜ್ ಆತ್ಮನ ಶಕ್ತಿ ಮನಬುದ್ಧಿಯ ಮೂಲಕ ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು? ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು? ಕನೆಕ್ಟ್ ಆಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ನಾನು ಸದಾ ಬಾಬಾ 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 ಅಂತ ಹೇಳ್ತಾ ಇರ್ತೇನೆ. ನನ್ನವರೇ, ನಮ್ಮನ್ನು ಎಲ್ಲಾ ಕಡೆಗೂ ಬಾಬನ ಸ್ಟಿಕರ್ ಇಟ್ಟಿದ್ದೇನೆ. ಯಾವಾಗ್ಲೂ ಹಾರ್ಟ್ ಆಗ್ತಾ ಇರ್ತೀವಿ. ಮನೇಲಿ ಯಾವಾಗ್ಲೂ ರೆಡ್ ಲೈಟ್ ಇದೆ. ಅದಕ್ಕಾಗಿ ಸದಾ ನನ್ನ ಜೊತೆ ಯಾರು ಇರ್ತಾರೆ ಅಂದ್ರೆ ಬಾಬಾ ಒಪ್ಪೋದಿಲ್ಲ. ಈಗ ನೀವು ಸ್ಮೃತಿಯಲ್ಲಿ ಇದ್ದೀರಾ ಅಂತ ಗೊತ್ತಾಗೋದು ಹೆಂಗೆ? ಯಾರ ಜೊತೆಗೆ ಸ್ಮೃತಿಯಲ್ಲಿ ಇದ್ದೀರಿ ಗೊತ್ತಾಗೋದು ಹೆಂಗೆ? ನಿಮ್ಮ ನಾಲ್ಗೆ ಮೇಲೆ ಗುಲಾಬ್ ಜಾಮೂನ್ ಇದೆ, ಗೊತ್ತಾಗೋದು ಹೆಂಗೆ? ಯಾವ್ದು ರುಚಿ? ಗುಲಾಬ್ ಜಾಮೂನ್ ರುಚಿ ತಾನೆ. ಅದರ ರೂಪ ಯಾರಿಗೆ ಬರಬೇಕು? ನಿಮಗೂ ಬರ್ಬೇಕು. ಯಾವ್ದ್ರಿಂದ? ನಾಲ್ಗೆಯಿಂದ ಮನಸ್ಸು, ಬುದ್ಧಿಯಿಂದ ಆತ್ಮರಿಗೆ ಅದ್ರ ರೂಪ ಬರ್ತಾ ಇದೆ. ನಾಲ್ಗೆ ಮೇಲೆ ಏನಿದೆ? ಆ ರೂಪ ಬರ್ತಾ ಇಲ್ಲ ಅಂತಂದ್ರೆ ಗುಲಾಬ್ ಜಾಮೂನ್ ಇಲ್ಲ. ಸರಿ, ಗುಲಾಬ್ ಜಾಮೂನ್ ಇದೆ, ಆದ್ರೆ ಜ್ವರ ಬಂದಿದೆ. ಏನ್ ಬಂದಿದೆ? ನಾಲ್ಗೆ ಏನಾಗಿದೆ? ಕೈ ಆಗಿದೆ. ಅದ್ರ ಮೇಲೆ ಏನ್ ಇಟ್ಟಿದ್ದೀರಿ? ಅವ ಗುಲಾಬ್ ಜಾಮೂನ್ ರೂಪ ನಿಮ್ಗೆ ಬರ್ತದೋ ಬರಲ್ವೋ? ಯಾಕೋ ಅಲ್ವಾ? ಅದಕ್ಕೆ ಬಾಬಾ ಹೇಳದ್ದು, ನನ್ನ ಆತ್ಮ, ಅದ ಮೇಲೆ ಮಹಿಳೆ, ನಾನು ಅತ್ತೆ, ನಾನು ಸೊಸೆ, ನಾನು ಟೀಚರು, ಎಲ್ಲ ಚೆನ್ನಾಗಿ ಮೆಚ್ಕೊಂಡ್ಬಿಟ್ಟು ಬಾಬಾ 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 ಅಂತಂದ್ರೆ ಅನುಭವ ಆಗತ್ತಾ? ಆಗತ್ತಾಗಲ್ವೋ?
ಬರೀ ಬಾಬಾ ಇಟ್ಕೊಂಡಿದೆ ಅಂತ ಬಾಯಲ್ಲಿ ಹೇಳ್ತೀರಾ ಹೊರತು ಅವನ ರೂಪ ಇನ್ನು ನಿಮ್ಗೆ ಟ್ರಾನ್ಸ್ಫರ್. ಕಾರಣ ಅದ ಮೇಲೆ ಮೆತ್ಕೊಂಡಿದ್ದೀರಿ. ಅದೇನಾಗಬೇಕು? ಕ್ಲೀನ್. ಅದೇನ್ ಹೇಳ್ತಾರೆ? ಅಪನೇಕು ಆತ್ಮ. ಹಂಗಂದ್ರೆ ನನಾತ್ಮ 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 ಬಾಯಲ್ಲಿ ಹೇಳ್ತಾ ಇರೋದಾ? ಮತ್ತೆ ಒಂದು ಶಕ್ತಿ ಪ್ರಪಂಚದ ಯಾರ ಜೊತೆ ನೀವು ಏನಾಗಬಾರ್ದು? ಕನೆಕ್ಟ್. ಈಗ ನಿಮ್ ನಾಲ್ಗೆ ಇದೆಯಲ್ಲ, ಏನಿದೆ ಅದರಲ್ಲಿ? ಏನೂ ಇಲ್ಲ. ಏನಾದ್ರು ರುಚಿ ಅನುಭವ ಮಾಡುತ್ತಾ? ಇಲ್ಲವಲ್ಲ. ಅದ ಮೇಲೆ ಏನ್ ಮಾಡಿ, ಒಂದು ವಸ್ತುವನ್ನು ಇಟ್ಟಾಗ ಅದು ಉಪ್ಪೋ ಹುಳಿನೋ ಖಾರನೋ ಕಹಿನೋ ಅಂತ ಏನ್ ಮಾಡ್ತದೆ? ಅದು ಗುರುತಿಸುತ್ತೆ. ಹಾಗ ಆತ್ಮ ಆ ಸಮಯದಲ್ಲಿ ಮೂರು ಲೋಕದ ಆತ್ಮದ ಯಾವುದೇ ಸಂಸ್ಕಾರದ, ಯಾವುದೇ ಜ್ಞಾನದ, ಯಾವುದೇ ಕರ್ಮದ ಫಲದ ಜೊತೆಗೆ ಜೋಡಣೆ ಆಗಕೂಡದು. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಯಾವುದ್ರ ಜೊತೆಗೂ ಆತ್ಮ ಜೋಡಣೆ ಆಗ್ಬೋದು. ಯಾವುದರಿಂದ? ಮನಬುದ್ಧಿ. ಎಷ್ಟು ಬೇಕಾದ್ರೂ ಸಂಸ್ಕಾರ ಇಲ್ಲ, ಎಷ್ಟು ಬೇಕಾದ್ರೂ ಕೊಳಕೆ ಇಲ್ಲ, ಎಷ್ಟು ಬೇಕಾದ್ರೂ ಸಮಸ್ಯೆಗಳು ಏನು ಬೇಕಾದ್ರೂ ಇಲ್ಲ. ಆದ್ರೆ ಆ ಸಮಯದಲ್ಲಿ ನೀವು ಯಾರ ಜೊತೆಗೆ ಜೋಡಣೆ ಆಗುವಂಗಿಲ್ಲ? ಯಾರ ಜೊತೆಗೆ ಜೋಡಣೆ ಆಗುವಂಗಿಲ್ಲ? ಪ್ರಪಂಚದ ಯಾರು ಹಿಂದಿಂದು ಮುಂದಿಂದು ಯಾವ್ದು ಜೊತೆಗೂ ನೀವೇನಾಗಬಾರ್ದು? ಜೋಡಣೆ ಆಗ್ಬಾರ್ದು. ಅದಕ್ಕೆ ಏನ್ ಹೇಳ್ತಾರೆ? ಅಪನೇಕು ಆತ್ಮ ಸಮಚನ. ನೀನ್ಯಾರು? ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರ ಭವ. ಯೋಗ ಮಾಡ್ಲಿಕ್ಕೆ ಫಸ್ಟ್ ಕಂಡೀಷನ್ ಏನು? ಪವಿತ್ರ ಭವ ಅಂತಂದ್ರೆ ಆಗಿದ್ರೆ. ಪವಿತ್ರ ಭವ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಬಾಬಾ ನಾನು ಅಪವಿತ್ರ ಆಗಿದ್ದೇನೆ ಅಂತ ತಾನೇ ಅರ್ಥ. ಹೌದು ತಾನೆ? ನೀನು ಮೊದಲು ಪವಿತ್ರ ಆಗು, ಆಮೇಲೆ ನನ್ನ ಜೊತೆಗೆ ಯೋಗವನ್ನ ಇಡು ಅಂತಂದ್ರೆ ಈಗ ನಾನೇನಾಗಿದ್ದೇನೆ? ಹಾಗಿದ್ರೆ ಆತ್ಮ ಅಪವಿತ್ರ ಆಗೋದು ಯಾವಾಗ? ಜೋಡಣೆ ಅಲ್ವಾ? ಓಕೆ. ಶರೀರ ಅಪವಿತ್ರ ಆಗೋದು ಯಾವಾಗ? ಶರೀರ ಅಪವಿತ್ರ ಆಗೋದು ಯಾವಾಗ ಅಂದ್ರೆ ಪ್ರಪಂಚದ ಧೂಳು, ಕಸ, ಕೆಸರು, ಬೆವರು, ಸಗಣಿ ಎಲ್ಲ ಮೆತ್ಕೊಂಡಾಗ ಏನಾಗ್ತದೆ? ಶರೀರ ಕ್ಲೀನ್ ಆಗೋದು ಯಾವಾಗ? ನೀರಿನ ಜೊತೆಗಿದ್ದಾಗ. ನೀರು ಬಿಟ್ಬಿಟ್ಟು ಹೊರಗಡೆಗೆ ಬಂದ್ರೆ ಏನಾಗ್ತದೆ? ಶರೀರ ಮಲಿನ ಆಗ್ತದೆ. ಎಷ್ಟೊತ್ತಿನವರೆಗೆ ನೀವು ಪ್ರಪಂಚದಲ್ಲಿ ಇರ್ತಿರೋ, ಎಷ್ಟೊತ್ತಿನವರೆಗೆ ಶರೀರಕ್ಕೆ ನೀರು ಹಚ್ಚೋದಿಲ್ವೋ, ನೀರು ಟಚ್ ಮಾಡಲ್ವೋ, ಅಷ್ಟು ಶರೀರ ಏನಾಗಿರ್ತದೆ? ಓಕೆ. ಪ್ರಪಂಚದಲ್ಲಿ ನೀರು ಬಿಟ್ರೆ ಬೇರೆ ಎಲ್ಲನೂ ಕೂಡ ಏನಾಗಿದೆ? ಮಲಿನ ಆಗಿದೆ. ಅದಕ್ಕಾಗಿ ಶರೀರವನ್ನು ಯಾವ ಸ್ಥಳದಲ್ಲಿ ಇಟ್ಟೂ ಕೂಡ ಶರೀರ ಏನಾಗ್ತಾ ಹೋಗ್ತದೆ? ಮಲಿನ ಆಗ್ತಾ ಹೋಗುತ್ತೆ. ಶರೀರ ಕ್ಲೀನ್ ಆಗೋದು ಯಾವಾಗ? ನೀರಿನ ಸಂಪರ್ಕದಲ್ಲಿ ಬಂದಾಗ ಮಾತ್ರ. ಹಾಗೆ ಆತ್ಮ ತನ್ನ ಮನ ಬುದ್ಧಿಯನ್ನ ಪ್ರಪಂಚದ ಯಾವುದರಲ್ಲಿಟ್ಟರೂ ಕೂಡ ಇವತ್ತೆಲ್ಲಾನು ಕೂಡ ಪವಿತ್ರನೋ ಮಲಿನನೋ? ಅವಾಗ ನಿಮ್ಮ ಮನ ಬುದ್ಧಿ ಆತ್ಮ ಏನಾಗ್ತದೆ? ಆದ್ಮೇಲೆ ನಾನು ಪವಿತ್ರವಾಗಿರಬೇಕು ಅಂತ ಏನ್ ಮಾಡ್ಬೇಕು? ಅಲ್ಲಿನ ಮೊದಲು ಮನಸ್ಸನ್ನು ತೆಗಿಬೇಕು. ಅದನ್ನ ಏನ್ ಮಾಡ್ಬೇಕು? ಮಲಿನವಾಗಿರೋದನ್ನ ನೀವ್ಯಾರು ಅಂದ್ರೆ ನಿಮಗೂ ಮೂರು ಲೋಕಕ್ಕೆ ಏನೂ ಸಂಬಂಧ ಇಲ್ಲ. ವಿಶೇಷವಾಗಿ ಈ ಮೂರು ಲೋಕದಲ್ಲಿ ನನ್ನದು ಅಂತ ಇಲ್ಲ. ಏನಿಲ್ಲ? ನಾವು ಸಿಕ್ಕಾಕೊಬಿಡೋದಿಲ್ಲ ಹೇಳಿ. ನನ್ನ ಮನೆ, ನನ್ನ ಪತಿ, ನನ್ನ ಮಕ್ಕಳು, ನನ್ನ ಉದ್ಯೋಗ, ನನ್ನ 63 ಜನ್ಮದ ಸಾಲ ಯಾವ್ದಲ್ಲಿ ಸಿಕ್ಕಾಕೊಬಿಡೋದಿಲ್ಲಿ? ಯಾರು ಮಾಡ್ಕೊಂಡಿದ್ದು? ಅಂದ್ರೆ ಬಿಡ್ಬೇಕು ಯಾರು? ಮಾಡ್ಕೊಂಡಿದ್ ನಾನು, ಬಿಡ್ಬೇಕು ನಾವೇ ಅಂತ ಬೇರೆಯವರು ಸೇರಿಸ್ತೀವಿ ಅದರಲ್ಲಿ. ಯಾರು ಬಿಡ್ಬೇಕಾಯ್ತು ಇವಾಗ? ಮನಸ್ಸನ್ನು ನಾನು ಅಲ್ಲಿ ಇಟ್ಟ ಮೇಲೆ ಅದು ಕೆಟ್ಟದ್ದು ಅಂತಂದ್ಮೇಲೆ ತೆಗಿಬೇಕು ಯಾರು? ಎಟ್ಲೀಸ್ಟ್ ಯಾವಾಗ? ಭಗವಂತನ ನೆನಪು ಮಾಡುವಂತ ರಾಜಯೋಗದ ಸಮಯದಲ್ಲಾದರೂ ಕೂಡ ನಿಮ್ಮ ಮನಸ್ಸನ್ನು ಈ ಪ್ರಪಂಚದ ಎಲ್ಲದಿಂದನೂ ಕೂಡ ಏನ್ ಮಾಡಬೇಕು? ಅದಕ್ಕೆ ಬಾಬಾ ನಷ್ಟ ಮೋಹ ಪವಿತ್ರ ಭವ ಅಂತ ನೀವೆಲ್ಲೂ ಮನಸ್ಸನ್ನು ಏನ್ ಮಾಡಬಾರ್ದು? ಇಡಬಾರ್ದು. ನೀವೇನಾಗ್ಬೇಕು? ಒಂದು ಶಕ್ತಿ ಅಷ್ಟೇ. ಅಷ್ಟು ಆಗ್ಬಿಟ್ಟು ನೀವು ಮನಸ್ಸನ್ನು ಯಾರ ಕೈಲಿ ಇಡಬೇಕು? ಶರೀರದ ಕಡೆಗೆ ಇಡುವಂಗಿಲ್ಲ. ಶರೀರದ ಮೂಲಕ ಮಾಡಿರುವಂತ 84 ಜನ್ಮದ ಸಂಸ್ಕಾರ ಇದೆಯಲ್ಲ, ಎಲ್ಲೇ ಅಲ್ಲೂ ಇಡುವಂಗಿಲ್ಲ. ಯಾವುದನ್ನ? ಮನಸ್ಸನ್ನ. ಆವಾಗ ನಿಮಗೂ ಅದಕ್ಕೂ ಏನು ಸಂಬಂಧ? ಯಾಕೆ ನೀವು ಮಾಡ್ತಾ ಇರೋದು ಯಾವುದು? ರಾಜಯೋಗ. ಆತ್ಮ, ಮನಬುದ್ಧಿ ಮತ್ತು ಪರಮಾತ್ಮ. ಇಷ್ಟು ಬಿಟ್ರೆ ಬೇರೆ ಜ್ಞಾನ, ವ್ಯಕ್ತಿ, ವಸ್ತು, ವಿಷಯಗಳಿಗೆ ಅಲ್ಲಿ ಅವಕಾಶ ಇರಕೂಡದು. ಮೊದಲು ಚೆಕ್ ಮಾಡ್ಕೊಳ್ಳಿ, ನಾನು ಪವಿತ್ರ ಆಗಿದೆನೋ ಇಲ್ಲೋ.
ಮಜಾ ಏನು ಗೊತ್ತಾ? ಪವಿತ್ರ ಆಗೋದು ಯಾವಾಗ? ಯೋಗ ಮಾಡಿದಾಗ್ಲೇನೆ ಪವಿತ್ರ ಆಗೋದು. ಏನ್ ಹೇಳಿ? ಪವಿತ್ರ ಆಗೋದು ಯಾವಾಗ? ನೀವು ಎಷ್ಟು ಯೋಗ ಮಾಡ್ತಾ ಮಾಡ್ತಾ ಹೋಗ್ತಿರೋ ಅಷ್ಟೇ ನೀವೇನಾಗ್ತಾ ಹೋಗ್ತೀರಿ? ಪವಿತ್ರ ಆಗ್ತಾ ಇರ್ತೀರಾ. ಪವಿತ್ರ ಭವ. ಪವಿತ್ರ ಅಂತಂದ್ರೆ ಏನು? ಅಪವಿತ್ರತೆಯಿಂದ ನನ್ನ ಮನಸ್ಸನ್ನ ತೆಗೆಯೋದು. ಅದಕ್ಕೇನು ಹೇಳ್ತಾನೆ? ಪವಿತ್ರ. ಓಕೆ ಅಂತೆ. ನಾನು ಪವಿತ್ರ ಆಗದೇನೆ ಯೋಗ ಮಾಡಿದ್ರೆ ಏನಾಗ್ತದೆ? ನಾನು ಪವಿತ್ರ ಆಗೋದಿಲ್ಲಪ್ಪ. ಹಾಗೆ ನಾನು ಹೇಸಿಟಿಸ್ ಹಾಗೆ ಬಾಬಾನ ಜೊತೆಗೆ ನಾನೇನ್ ಮಾಡ್ತೇನೆ? ಮನ ಬುದ್ಧಿನ ಜೋಡಿಸ್ತೇನೆ. ಅಂದ್ರೆ ನಾವು ಯಾಕೆ ತಿಳ್ಕೊಳ್ಬೇಕಂದ್ರೆ ಬಾಬಾ ಪವಿತ್ರ ಭವ ಅಂತ ಯಾಕೆ ಹೇಳ್ತಾರೆ, ಇದನ್ನು ಮೊದಲು ನಾವೇನ್ ಮಾಡ್ಬೇಕಾಗ್ತದೆ? ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ನಾವು ಯಾವುದೇ ಪಾಂಪ್ಲೆಟ್ಸ್ ಅನ್ನ ಮಾಡಬೇಕಾದ್ರೆ ಮೇಲ್ಗಡೆಗೆ ಏನು ಬರಿತೀವಿ? ಪವಿತ್ರ ಭವ, ಯೋಗಿ ಭವ ಅಲ್ವಾ? ಯಾಕೆ ಬಾಬಾ ಹೇಳ್ತಾರೆ ಪವಿತ್ರ ಭವ ಅಂತ? ಉದ್ದೇಶ ಏನಿರ್ಬೋದು? ಅದಕ್ಕೆ ಬಾಬಾ ನಿಮ್ಮ ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರೆ? ಪ್ರಶ್ನೆ ಕೇಳ್ತಾರೆ. ಓಕೆ, ನೀವು ಇವತ್ತು ಮದುವೆ ಮನೆಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ಅಲ್ವಾ? ಬೆಳಿಗ್ಗೆ ಏಳಬೇಕು, ಎದ್ದು ಬಿಟ್ಟು ಸ್ನಾನ ಮಾಡಬಾರ್ದು, ಮುಖ ತೊಳಿಬಾರ್ದು. ಏನ್ ಹೇಳಿ? ಸ್ನಾನ ಮಾಡಬಾರ್ದು, ಮುಖ ತೊಳಿಬಾರ್ದು, ಶರೀರವನ್ನು ಒಳಗಡೆಯಿಂದನೂ ಕ್ಲೀನ್ ಮಾಡಬಾರ್ದು, ಮಲಮೂತ್ರ ಏನು ಕೂಡ ಏನ್ ಮಾಡಬಾರ್ದು? ಕ್ಲೀನ್ ಮಾಡಬಾರ್ದು. ಮಾಡ್ದೇನೆ ಚೆನ್ನಾಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಶೃಂಗಾರ ಮಾಡ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ಬೇಕು. ಎಲ್ಲಿಗೆ? ಏನಾಗ್ತದೆ? ಹೊರಗಡೆ ಶೃಂಗಾರ ಇದೆ, ಜನರಿಗೂ ಚೆನ್ನಾಗಿ ಕಾಣ್ತಾ ಇದೆ, ಸರಿನಾ? ಒಳಗಡೆಗೆ ನಿಮ್ಮ ಸ್ಥಿತಿ ಹೆಂಗಿದೆ? ಹೊರಗಡೆಯಿಂದ ಎಷ್ಟು ಸುಂದರವಾಗಿದ್ದೀರೋ, ಪ್ರಪಂಚಕ್ಕೆ ಕಾಣ್ತಾ ಇದ್ದೀರೋ, ಅಷ್ಟೇ ಒಳಗಡೆಯಿಂದ ನೀವು ಮಸ್ತ್ ಖುಷಿಯಿಂದ ಆರಾಮಾಗಿದ್ದೀರಲ್ವಾ? ಇಲ್ವಾ? ಯಾಕೆ? ಅಲ್ಲಿ ಗಮ್ಮಿನ ಇದು ಏನು ಸೆಂಟೆನ್ಸ್ ಮೇಲೆ ಬರ್ತಾ ಇದೆ, ಬೆಳ್ಳಗೆ ಫೇರ್ ಅಂಡ್ ಲವ್ಲಿ ಕಾಣ್ತಾ ಇದೆ, ಹೇರ್ ಡೈ ಕಾಣ್ತಾ ಇದೆ, ಲಿಪ್ಸ್ಟಿಕ್ ಕಾಣ್ತಾ ಇದೆ, ಮೈ ಮೇಲಿರುವಂತ ಅರ್ಧ ಕೆಜಿದು ಏನು ಕಾಣ್ತಾ ಇದೆ? ಡೈಮಂಡ್ ನೆಕ್ಲೆಸ್ ಕಾಣ್ತಾ ಇದೆ ಅಲ್ವಾ? ನಿಮ್ಮತ್ತಿರುವಂತ ಎಲ್ಲ ಆಸ್ತಿ ಪಾಸ್ತಿಯನ್ನ, ಸೌಂದರ್ಯವನ್ನ ಏನ್ ಮಾಡ್ತಿದ್ದೀರಿ? ತೋರಿಸ್ತಾ ಇದ್ದೀರಿ. ಯಾರಿಗೆ? ಹಾಗೆ ಜನರಿಗೆ ನೋಡ್ಲಿಕ್ಕೆ ನೀವೇನಾಗಿದ್ದೀರಿ? ನಿಮ್ಮ ಸ್ಥಿತಿ ಹೆಂಗಿದೆ? ಕಾರಣ ಕ್ಲೀನ್ ಆಗಿಲ್ಲ ಅಲ್ವಾ? ಹಾಗೇನೆ ನೀವು ಶರೀರವನ್ನ ಕ್ಲೀನ್ ಮಾಡ್ದೇನೆ ಶೃಂಗಾರ ಮಾಡಿದ್ರೆ ಸ್ಥಿತಿಗತಿ ಹೇಗೆ ಅಂತ ನಿಮ್ಗೆ ಗೊತ್ತಿದೆ ತಾನೆ? ಹಾಗೆ ಮನಬುದ್ಧಿಯನ್ನು ಕ್ಲೀನ್ ಮಾಡದೆ ಯೋಗ ಮಾಡಿದ್ರೆ ಪರಮಾತ್ಮನ ಸತ್ಯವಾದಂಥ ದಿವ್ಯವಾದಂಥ ಮೂಲ ಗುಣಗಳ ಅನುಭವ ಮೊದಲು ನಿಮಗೆ ಆಗೋದಿಲ್ಲ. ಏನಾಗೋದಿಲ್ಲ? ಆಗೋದಿಲ್ಲ. ಇವಾಗ ಏನಾಗತ್ತೆ? ನಿಮ್ಮ ಸೌಂದರ್ಯವನ್ನ ನೋಡಿ ಎದುರುಗಡೆ ಇರುವಂತ ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಾಗ ನಿಮ್ಮ ಬಾಯಿ ಓಪನ್ ಮಾಡಿದಾಗ ಅವರ ನಿಮ್ಮ ಸ್ಥಿತಿಗತಿ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ? ಗೊತ್ತಾಗತ್ತೋ ಗೊತ್ತಾಗಲ್ಲೋ? ಹಾಗೆ ಇವತ್ತು ನಮ್ಮ ಸ್ಥಿತಿನೂ ಹಾಗೆ ಇದೆ ಆತ್ಮೀಯರೇ. ಒಳಗಡೆ ಮನಬುದ್ಧಿಯನ್ನು ನಾನು ಈ ಪ್ರಪಂಚದಿಂದ ತೆಗಿದೇನೆ ಬಾಬಾ 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 ಅಂತಂದ್ರೆ ಏನಾಗೋದಿಲ್ಲ? ರಾಜಯೋಗ ಆಗೋದಿಲ್ಲ. ಅದಕ್ಕಾಗಿ ಪವಿತ್ರ ಭವ. ಅವಾಗ ಮೊದಲು ಚೆಕ್ ಮಾಡ್ಕೊಳ್ಳಿ ಏನಂತ, ನಿಮ್ಮ ಮನ ಬುದ್ಧಿ ಈ ಪ್ರಪಂಚದಿಂದ ಎಷ್ಟು ಡಿಟ್ಯಾಚ್ ಹೇಗಾಗ್ತದೆ? ಎಷ್ಟು ನೀವು ಬಾಬಾರನ್ನ ನೆನಪು ಮಾಡ್ತಾ 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 ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ? ಡಿಟ್ಯಾಚ್ ಆಗುತ್ತೆ. ನಾನು ಇದನ್ನು ಮರಿಬೇಕು, ಇದನ್ನು ಮರಿಬೇಕು, ಅದನ್ನು ಮರಿಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ, ಯಾವುದು ಮರಿಬೇಕು ಅಂತ ಯೋಚನೆ ಮಾಡ್ತಿರೋ ಅದೇ ನಿಮಗೆ ಪುನಃ ಪುನಃ ನೆನಪಿಗೆ ಬರ್ತಾ ಇರ್ತದೆ. ಆ ರಾಜಯೋಗದ ಒಂದು ಖುಷಿ ಎಷ್ಟು ನಿಮಗೆ ಸಂತೋಷವನ್ನ ಕೊಡಬೇಕು ಅಂತಂದ್ರೆ, ಆ ಕೊಳೆ ಇಳಿದು ತನ್ನಿಂದ ತಾನೇ ಏನಾಗಬೇಕು? ಕ್ಲೀನ್ ಆಗಬೇಕು. ಹಾಗೆ ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ. ಅಂದ್ರೆ ನಾವು ಯೋಗವನ್ನ ಮಾಡಿ 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 ನಮ್ಗೆ ಅದೆಷ್ಟು ಸಹಜ ಅಂತ ಅನಿಸ್ಬೇಕು ಅಂತಂದ್ರೆ, ಇವತ್ತು ನಾವು ಮೊಬೈಲ್ ಇಲ್ಲ ಅಂತಂದ್ರೆ ಇರೋದೇ ಇಲ್ಲ ಅಲ್ವಾ? ಹಗಲು ರಾತ್ರಿ ನಮ್ಮ ಜೊತೆಗೆ ಏನಿರಬೇಕು? ಮೊಬೈಲ್ ಬೇಕೇ ಬೇಕು ಅಲ್ವಾ? ಹಾಗೆ ನಮ್ಮ ಜೊತೆ ನಿರಂತರವಾಗಿ ಯಾರು ಬಾಯಲ್ಲಿ ಹೇಳುವಂಗಿಲ್ಲ. ಅವನ ಇರುವಿಕೆಯ ಅನುಭವ ಪ್ರತಿ ಕ್ಷಣ ನಿಮಗೆ ಆಗ್ತಾರೆ. ಓಕೆ, ಈಗ ಸ್ಮೃತಿ ಅಂತಂದ್ರೆ ಏನು? ಸಹಜವಾಗಿ ಕಷ್ಟ ಇಲ್ಲದೇನೆ, ಪರಿಶ್ರಮ ಇಲ್ಲದೇನೆ ನಮ್ಗೆ ಅದು ಕರ್ಮ ಅಂತ ಏನಾಗಬಾರ್ದು? ಅನ್ಸಬಾರ್ದು. ಆದ್ಮೇಲೆ ನಡೆಯೋದು ಒಂದು ಕರ್ಮ, ಹೌದೋ ಅಲ್ವೋ? ಇದು ಕರ್ಮ ಅಂತ ಅನ್ಸತ್ತಾ? ಚಿಕ್ಕವರಿದ್ದಾಗ ಅನಿಸ್ತಾ ಇತ್ತು. ಮಾತಾಡೋದು ಒಂದು ಕರ್ಮ, ಹೌದೋ ಅಲ್ವೋ?
ಹೌದು ತಾನೆ? ಆದ್ರೆ ಮಾಡಿ 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 ಏನಾಗ್ತದೆ ಅನ್ಸೋದಿಲ್ಲ. ಓಕೆ, ದೋಸೆ ಮಾಡೋದು ಮಾತೆಯವರಿಗೆ ಸಹಜನ ಕಷ್ಟನೋ? ಸಹಜ. ಯೋಗೇಶ್ ಅನ್ನೋದು ಕಷ್ಟ. ಯಾಕೆ ಹೇಳಿ? ಅಭ್ಯಾಸ ಇಲ್ವಲ್ಲ. ಯಾವ ಕರ್ಮವನ್ನು ಪುನಃ ಪುನಃ ಮಾಡ್ತಾ ಹೋಗ್ತೀವಿ, ಅದೇನಾಗ್ಬಿಡ್ತದೆ ನಮಗೆ? ವಿಧಿವತ್ತಾಗಿ ಮಾಡಬೇಕು, ಯಥಾರ್ಥವಾಗಿ ಮಾಡಬೇಕು. ಆವಾಗ ಆ ಕರ್ಮಕ್ಕೆ ನಾನು ಸ್ವಲ್ಪ ಶಕ್ತಿ ಇಟ್ಟರೆ ಸಾಕಾಗ್ತದೆ, ಸ್ವಲ್ಪ ಗಮನ ಇಟ್ಟರೆ ಏನಾಗ್ತದೆ? ಸಾಕಾಗ್ತದೆ. ಹೆಚ್ಚಿನ ಗಮನ ಇಡಬೇಕಾದಂಥ ಅನಿವಾರ್ಯತೆ. ಹಾಗೆ ನಮ್ಮ ಯೋಗ ಭಾವನ ಜೊತೆಗೆ ಏನಾಗಬೇಕು? ನೆನಪಿನಿಂದ ಯೋಗಕ್ಕೆ ಪರಿವರ್ತನೆಯಾಗಿ ನಿರಂತರವಾಗಿ ನನ್ನ ಮನಸ್ಸು ಬುದ್ಧಿ ಯಾರ ಜೊತೆಗೆ ಇರಬೇಕು? ಯಾರ ಜೊತೆಗೆ ಇರಬೇಕು? ಓಕೆ, ಬಾಬನ ಜೊತೆಗೆ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ? ನೀವು ಯಾರ ಜೊತೆಗೆ ಜೋಡಣೆ ಆಗಿದಿರೋ ಅದರ ರೂಪದ ಅನುಭವ ನಿಮಗೆ. ಯಾರ ಜೊತೆ ಜೋಡಣೆ ಆಗಿದ್ದೀರಲ್ವಾ ಅದರ ರೂಪ ಯಾರಿಗಾಗಬೇಕು? ಸ್ವ. ಸ್ವ ಅಂತಂದ್ರೆ ಯಾರು? ನಾನು. ನನಗೆ ಯಾವ್ದು ಅನುಭವ ಆಗ್ತದೆ? ಯಾವ ಸೆಕೆಂಡಲ್ಲಿ ನಾನು ನನ್ನ ಮನಬುದ್ಧಿಯನ್ನ ಯಾರ ಜೊತೆಗೆ ಜೋಡಿಸಿದೆನೋ ಅದರಲ್ಲಿ ಏನು ರೂಪ ಇದೆಯೋ, ಯಾವುದಲ್ಲಿ ನಾನು ಜೋಡಿಸಿರುವಂತ ವ್ಯಕ್ತಿ ವಸ್ತುವಿನಲ್ಲಿ ಯಾವ ರೂಪ ಇದೆಯೋ ಆ ರೂಪದ ಅನುಭವ ಯಾರಿಗಾಗ್ತದೆ? ನನಗಾಗ್ತದೆ. ಓಕೆ, ಇಲ್ಲಿ ಏನಾಗುತ್ತೆ ಆದ್ಮೇಲೆ, ಒಂದು ಕರ್ಮದ ಕಡೆಗೆ ಹೆಚ್ಚಿನ ಅಟೆನ್ಷನ್ ಅನ್ನು ಇಡೋದು, ಇನ್ನೊಂದು ಫಲದ ಕಡೆಗೆ ಹೆಚ್ಚಿನ ಅಟೆನ್ಷನ್ ಅನ್ನು ಇಡೋದು. ಏನ್ ಹೇಳಿ? ಒಂದು ಕರ್ಮದ ಕಡೆಗೆ, ಇನ್ನೊಂದು ಫಲದ ಕಡೆಗೆ. ಓಕೆ, ಈ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ? ಕರ್ಮದ ಕಡೆಗೆ ಅಟೆನ್ಷನ್ ಇಡ್ತೀವಿ. ನಾಲ್ಗೆ ಮೇಲೆ ಇಟ್ಟಾಗ ಫಲದ ಕಡೆಗೆ. ಆವಾಗ ಏನ್ ಮಾಡ್ತಿದ್ದೆ? ಹೊರಗಡೆ ಫಲವನ್ನು ನಾನೇನ್ ಮಾಡ್ತಿದ್ದೇನೆ? ತಗೊಳ್ತಾ ಇದ್ದೇನೆ ಅಲ್ವಾ? ನಾನು ಮನಸ್ಸನಲ್ಲಿ ಇಡೋದಕ್ಕೆ ಕರ್ಮ ಅಂತ ಹೇಳ್ತಾರೆ. ಮನಸ್ಸನ್ನ ಅಲ್ಲಿ ಇಟ್ಟುಬಿಟ್ಟು ಅದನ್ನ ಪಡ್ಕೊಳ್ಳೋದಕ್ಕೆ ಏನ್ ಹೇಳ್ತಾರೆ? ಪ್ರಾಲಬ್ಧ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಓಕೆ, ಮನ ಬುದ್ಧಿಯನ್ನು ನಾನೇನ್ ಮಾಡೋದು? ಹೊರಗಡೆ ಕಳಿಸೋದು. ಯಾವುದಕ್ಕೋಸ್ಕರ? ಕರ್ಮಕ್ಕೋಸ್ಕರ ಅಲ್ವಾ? ಅಂದ್ರೆ ಕರ್ಮೇಂದ್ರಿಯವನ್ನು ನಾನೇನ್ ಮಾಡ್ತೀನಿ? ಹೊರಗಡೆ ಕಳಿಸ್ತಾ ಇದ್ದೇನೆ. ಯಾವುದಕ್ಕೆ? ಕರ್ಮಕ್ಕೋಸ್ಕರ. ಕರ್ಮ ಮಾಡಿದ ಮೇಲೆ ಏನ್ ಸಿಗ್ತದೆ? ಏನ್ ಸಿಗ್ತದೆ? ಫಲ ಸಿಗ್ತದೆ. ಫಲ ಸಿಕ್ಕಿದ ತಕ್ಷಣದಲ್ಲಿ ಆತ್ಮನಿಗೆ ಅನುಭವ ಆಗೋದಿಲ್ಲ. ಆ ಫಲದ ಜೊತೆಗೆ ಆತ್ಮ ಏನಾಗಬೇಕು? ಕನೆಕ್ಟ್ ಆಗಿದಾಗ ಅದರಲ್ಲಿರುವಂತ ಅನುಭವ ಏನಾಗ್ತದೆ? ಆತ್ಮನಿಗೆ ಸಿಗ್ತದೆ. ಆವಾಗ ಆತ್ಮ ಯಾರ ಜೊತೆ ಕನೆಕ್ಟ್ ಆಗ್ತದೆ? ಯಾರ ಜೊತೆಗೆ? ಪ್ರಾಲಬ್ಧ. ಅವ ಕೇವಲ ಫಲದ ಜೊತೆಗೆ ಮಾತ್ರ ಕನೆಕ್ಟ್ ಆಗಿರ್ತದೆ, ಬಿಟ್ರೆ ಯಾರ ಜೊತೆ ಕನೆಕ್ಟ್ ಆಗಿರೋದಿಲ್ಲ. ಓಕೆ, ನಿಮ್ ಕೈಯಲ್ಲಿ ಏನ್ ಕೊಟ್ಟಿದ್ರಿ ಇವಾಗ? ಜ್ಯೂಸ್ ಕೊಟ್ಟಿದ್ರಲ್ವಾ? ನಿಮ್ ಕೈಯಲ್ಲಿ ಬಂದಾಗ ಏನ್ ಕಾಣ್ತಾ ಇತ್ತು? ಯಾವ ಗ್ಲಾಸು? ಪೇಪರ್ ಗ್ಲಾಸ್. ಏನ್ ಕಾಣ್ತಾ ಇತ್ತು? ಮೊದ್ಲು ನೀವು ನೋಡಿದ್ ಯಾರನ್ನ? ಯಾರು ತಂದಿದಾರೋ ಅವರನ್ನು ನೋಡಿದ್ರಿ. ಎರಡನೇದೇನ್ ನೋಡಿದ್ರಿ? ಪೇಪರ್ ಗ್ಲಾಸ್ ಅನ್ನು ನೋಡಿದ್ರಿ. ಮುಂದೇನ್ ನೋಡಿದ್ರಿ? ಜ್ಯೂಸ್ ಅನ್ನು ನೋಡಿ. ಇದೆಲ್ಲ ಯಾವುದು? ಕರ್ಮ. ಇದೆಲ್ಲ ಏನು? ಅರ್ಥ ಆಗ್ತಿದೆ ನಿಮಗೆ? ಆತ್ಮ ಏನ್ ಮಾಡ್ತು? ಫಸ್ಟ್ ಎದುರುಗಡೆ ಯಾರು ಬಂದು ಅವರನ್ನು ನೋಡಿದ್ರು. ಯಾಕೆ ಬಂದಿದ್ದಾರೆ? ಕೈಲಿ ಏನೋ ಇಟ್ಕೊಂಡಿದ್ದಾರೆ. ಕೈಲಿ ಏನಿದೆ? ಪ್ಲಾಸ್ಟಿಕ್ ಲೋಟ ಇದೆ. ಲೋಟದೊಳಗಡೆ ಏನಿದೆ? ಏನಿದೆ? ಜ್ಯೂಸ್. ಯಾವ ಜ್ಯೂಸ್ ಇದೆ? ಕಬ್ಬಿನ ಜ್ಯೂಸ್ ಉಂಟಾರೆ ಅದು. ಓಕೆ, ಸರಿ. ಈ ಕಬ್ಬಿನ ಜ್ಯೂಸ್ ತಗೊಂಡು ನೀವು ನಾಲ್ಗೆ ಮೇಲೆ ಇಟ್ರಿ. ಎಲ್ಲಿಟ್ರಿ? ಓಕೆ, ಅವಾಗ ಲೋಟ ಕಾಣ್ತಾ ಇತ್ತ? ಕಬ್ಬಿನ ಜ್ಯೂಸ್ ಅಂತ ಹೇಳ್ತಾ ಇತ್ತ? ಅಥವಾ ತಂದು ಕೊಟ್ಟವ್ರು ಕಾಣ್ತಾ ಇದ್ರು? ಏನಾಯ್ತು? ನಾಲ್ಗೆ ಮೇಲೆ ಇಟ್ಟಾಗ ಫಲ ಸಿಕ್ತು. ಏನ್ ಸಿಕ್ತು? ಯಾವಾಗ? ನಾಲ್ಗೆ ಮೇಲೆ ಇಟ್ಟ ತಕ್ಷಣದಲ್ಲಿ ಇರೋದು ಫಲ ಲಬ್ಧ. ಯಾವಾಗ? ಯಾವಾಗ? ಕಬ್ಬಿನ ರುಚಿ, ಲಿಂಬೆಹಣ್ಣು ಹಾಕಿದ್ದು ತಂಪಿನ ಅನುಭವ ಆಯ್ತಲ್ಲ, ಅದೇನಾಗಿದೆ? ಫಲ ಸಿಕ್ಕಿದೆ. ಅವನು ಯಾವ್ದ್ರ ಜೊತೆಗೆ ಜೋಡಣೆ ಆಗಿದ್ದೀರಿ? ಯಾವ್ದ್ರ ಜೊತೆಗೆ ಜೋಡಣೆ ಆಗಿದ್ದೀರಿ? ಪ್ರಾಲಬ್ಧದ ಜೊತೆಗೆ. ಆ ಒಂದು ಇದೆಯಲ್ಲ, ಯಾವುದು? ಕಬ್ಬಿನ ಜ್ಯೂಸ್ ಏನು? ಫಲ. ಕಬ್ಬಿನ ಜ್ಯೂಸ್ ಯಾವುದು? ಫಲ. ಫಲವನ್ನು ಯಾವ್ದ ಮೇಲೆ ಇಟ್ಟು ನೀವು? ನಾಲ್ಗೆ ಮೇಲೆ ಇಟ್ಟಿದ್ದೀರಾ. ಪ್ರಾಲಬ್ಧ ಯಾವಾಗ? ಈಗ ಪ್ರಶ್ನೆ, ಪ್ರಾಲಬ್ಧ ಸಿಕ್ಕಿದಾಗ ನಿಮ್ಗೆ ಆ ಪ್ರಾಲಬ್ಧ ಯಾವ ಕಲರ್ನಲ್ಲಿತ್ತು? ಹಸಿರು ಕಲರ್ ಇತ್ತ? ಹಸಿರು ಕಲರ್ ಇತ್ತ? ಕಲರ್ಗಿನ ಕಡೆಗೆ ಗಮನ ಇತ್ತ ನಿಮ್ದು? ಕಬ್ಬಿನ ಕಡೆಗಿತ್ತ? ಲಿಂಬೆಹಣ್ಣು ಹಳದಿಯಾಗಿತ್ತ? ಅಥವಾ ಪ್ಲಾಸ್ಟಿಕ್ ಲೋಟ ವೈಟ್ ಆಗಿತ್ತ? ಏನಿತ್ತು? ಆ ಟೇಸ್ಟ್ ಎಲ್ಲಿದೆ ಆತ್ಮೀಯರೇ? ಟೇಸ್ಟ್ ಎಲ್ಲಿದೆ? ಅದು ಒಳಗಡೆಗಿದೆಯಲ್ಲ, ಅದು ಒಳಗಡೆಗಿದೆಯೋ ಇಲ್ವೋ? ಅವು ಒಳಗಡೆಗಿದ್ದಾಗ ನಿಮ್ಮ ಸಂಪೂರ್ಣ ಗಮನ ಯಾವ್ದು ಕಡೆ ಹೋಯ್ತು? ಪ್ರಾಲಬ್ಧ. ಕೈ ಲೋಟ ಇದೆಯೋ ಇಲ್ವೋ? ಎದುರುಗಡೆಗೆ ಹಸಿರು ಕಾಣ್ತಾ ಇದೆಯೋ ಇಲ್ವೋ?
ನಿಮ್ಮ ಗಮನ ಹಸಿರು ಕಡೆಗಿದೆಯೋ ಲೋಟ ಕಡೆಗಿದೆಯೋ? ಎಲ್ಲಿದೆ? ಪ್ರಾರಬ್ಧ. ಯಾವ್ದು ಕಡೆಗಿದೆ? ಮಜಾ ಏನು ಗೊತ್ತಾ? ಇದ್ರ ಕಡೆನೂ ಗಮನ ಇದೆ 2%. ಎಷ್ಟಿದೆ ಗಮನ? ಇಲ್ಲ ಅಂದ್ರೆ ಬಿದ್ದೋಗೋತಾ ಇಲ್ವೋ? ಹಿಡ್ಕೊಂಡಿದ್ದಿರ್ತಾನೆ. ಇದ್ರ ಕಡೆ ಗಮನ ಇದೆ, ಆದ್ರೆ ಆತ್ಮನ ಎನರ್ಜಿ ಹೆಚ್ಚಿಗೆ ಎಲ್ಲೋಯ್ತು? ಮಜಾ ಎನ್ನುವುದು ಆ ರುಚಿ ಸಿಕ್ಕಿದಾಗ ಯೋಗೇಶ್ ಅಣ್ಣರ ಮೂಲಕ ಬಾಬಾ ಹೇಳೋ ಜ್ಞಾನನೂ ಕೂಡ ಅದ್ರ ಜೊತೆಗೂ ಕನೆಕ್ಟ್ ಇಲ್ಲ. ಹೌದು ತಾನೆ? ಅದೇ ಕಡೆ ಹೋಗ್ತಿದ್ರು. ಅದಕ್ಕೆ ಏನ್ ಹೇಳ್ತಾರೆ? ಪ್ರಾರಬ್ಧ. ಹಾಗಿದ್ರೆ ಫೈನಲಿ ಆತ್ಮನಿಗೆ ಬೇಕಾಗಿದ್ದು ಯಾವುದು? ಲೋಟನ, ಕಬ್ಬು ಅಂತ ಹೆಸರು, ಹಸಿರು ತಂದು ಕೊಟ್ಟವರು ಯಾರು? ಅಂದ್ರೆ ಆ ಪ್ರಾರಬ್ಧದಲ್ಲಿ ಏನಾಗಿದೆ, ಯಾರ ಜೊತೆಗೆ ನೀವು ಜೋಡಣೆಯಾಗಿದ್ದೀರಿ ಅದರ ರೂಪ. ಅದರ ರೂಪ ಯಾವ ರೂಪ? ರುಚಿಯ ರೂಪ. ಯಾವ್ದೆಲೆಯಲ್ಲಿ? ಆಕಾರ ಅಲ್ಲ, ಬಣ್ಣ ಅಲ್ಲ, ತಂದು ಕೊಟ್ಟಂತ ವ್ಯಕ್ತಿಯಲ್ಲ, ಹೆಸರಲ್ಲ. ಯಾವುದು? ರುಚಿ ಹೇಳುವಂತ ನಿರಾಕಾರ ಜೊತೆಗೆ ನೀವೇನಾಗಿದ್ದೀರಿ? ಕನೆಕ್ಟ್ ಆಗಿದ್ದೀರಿ. ಅದು ನಿಮ್ಗೆ ಏನ್ ಕೊಟ್ಟಿದೆ? ಖುಷಿಯನ್ನ ಕೊಟ್ಟಿದೆ. ಅರ್ಥ ಆಯ್ತು ನಿಮ್ಗೆ? ಈಗ ನಾಳೆ ನೀವು ನೆನಪು ಮಾಡಿದಾಗ ಹಿಂದೆ ಕಬ್ಬಿನ ಜ್ಯೂಸ್ ಕೊಟ್ಟಿದ್ರು ಅಂತ ನೆನಪಿರ್ತದೆ ಹೊರತು ಯಾವ ಗ್ಲಾಸಲ್ಲಿ ಕೊಟ್ಟಿದ್ರು ಅಂತ ನೀವೇನಾಗ್ಬಿಡ್ತೀರಿ? ಮರ್ತು ಹೋಗ್ಬಿಡ್ತೀರ. ಹಾಗೆ ರಾಜಯೋಗದಲ್ಲಿ ನಾನು ನನ್ನ ಮನಬುದ್ಧಿಯನ್ನು ಪರಮಾತ್ಮನಲ್ಲಿ ಇಡುವವರೆಗೆ ಅದೇನು? ಪುರುಷಾರ್ಥ ಮತ್ತು ಪ್ರಯತ್ನ. ಅದು ಆದ ಮೇಲೆ ಭಗವಂತನ ಜೊತೆ ಸುಖದ ಅನುಭವ ಮಾಡ್ತೇನಲ್ವ, ಅದ್ಯಾವುದು? ಪ್ರಾರಬ್ಧ. ಹಾಗಿದೆ ನಾನು ಪುರುಷಾರ್ಥದ ಕಡೆ ಗಮನ ಕೊಡಬೇಕು, ಪ್ರಾರಬ್ಧದ ಕಡೆ ಗಮನ ಕೊಡಬೇಕು. ಜ್ಯೂಸ್ ತಂದು ಇಲ್ಲಿ ಇಟ್ಟೇನೆ ಅನುಭವ ಆಗೋದು, ಸುಮ್ಮನೆ ಅಲ್ಲಿದ್ರೆ ಆಗೋದಿಲ್ಲ. ಪುರುಷಾರ್ಥ ಇಲ್ಲಿ ಪ್ರಾರಬ್ಧ ಸಿಗೋದಿಲ್ಲ. ಆದ್ರೆ ನಾವು ಗಮನ ಕೊಡಬೇಕಾಗಿರೋದು ಯಾವುದು? ಟೇಸ್ಟ್ ಇರೋದು ಯಾವುದು? ಆತ್ಮನಿಗೆ ಬೇಕಾಗಿರೋದು ಯಾವುದು? ಪುರುಷಾರ್ಥನೋ ಪ್ರಾರಬ್ಧನೋ? ಜೀವನ ಪೂರ್ತಿ ಮನೆ ಕಟ್ತಾ ಇರ್ತಿರೋ, ಮನೇಲಿ ವಾಸ ಮಾಡ್ತಿರೋ? ವಾಸ ಮಾಡೋದು ಶ್ರೇಷ್ಠನೋ, ಮನೆ ಕಟ್ತಾ ಇರೋದು ಶ್ರೇಷ್ಠನೋ? ಮತ್ ನೀವೇನ್ ಮಾಡ್ತಿದ್ದೀರಿ? ನನ್ನ ಆತ್ಮ ಬಿಂದು ಅಜರ ಅಮರ ಅವಿನಾಶಿ ಪರಂಧಾಮ ಬಣ್ಣ ಹೇಳೋದಲ್ಲೇ ಇದ್ದೀವಿ. ಬಿಟ್ರೆ ಯಾವ್ದಲ್ಲಿಲ್ಲ? ಆ ಬೆಳೆದ್ರೆ ಪ್ರಾರಬ್ಧ ಎಷ್ಟು ಸೆಕೆಂಡಲ್ಲಿ ಬರ್ಬೇಕಂತೆ? ಈಗ ಜ್ಯೂಸ್ ಕುಡ್ದಾಗಿದ್ದಾನೆ, ಈಗ ಕಬ್ಬಿನ ಹಾಲು ಅಂತ ತಕ್ಷಣ ನಿಮ್ಗೆ ಏನಾಗ್ಬಿಡ್ತದೆ? ಟೇಸ್ಟ್. ಎಲ್ಲಿವರೆಗೆ? ಮಧ್ಯಾಹ್ನದ ಅನ್ನ ಸಾಂಬಾರ್ ತಿನ್ನೋವರೆಗೆ. ಅದು ತಿಂದ್ಬಿಟ್ಟು ಇದೇನಾಗ್ಬಿಡ್ತದೆ? ಯಾಕಂದ್ರೆ ಇದು ಫ್ರೆಶ್ ಇದೆಯಲ್ಲ, ಇವಾಗ ಫ್ರೆಶ್ ಆಗಿರೋದಕ್ಕೆ ಏನಾಗ್ತದೆ? ಕಬ್ಬಿನ ರಸ ಅಂದ ತಕ್ಷಣ ಹಿಂದೆ ನಾನು ಎಷ್ಟೋ ಕಬ್ಬಿನ ರಸ ಕುಡ್ದಿರ್ಬೋದು, ಅದು ಈಗ ಕಬ್ಬಿನ ರಸ ಕುಡ್ದಿದ್ದೀನಲ್ಲ, ಅದು ಫ್ರೆಶ್ ಆಗಿದೆ. ಎಲ್ಲಿ ಈ ಕಬ್ಬಿನ ಹಾಲು ಅಂದ ತಕ್ಷಣ ಲೋಟ ನೆನಪಿಗೆ ಬರುತ್ತಾ? ಕಲರ್ ನೆನಪಿಗೆ ಬರುತ್ತೆ. ಏನು ಬರ್ತದೆ? ಯಾಕೆಂದ್ರೆ ಪ್ರಾರಬ್ಧ ಅನುಭವ ಮಾಡಬೇಕಾದ್ರೆ ಆತ್ಮ ತನ್ನ ಮ್ಯಾಕ್ಸಿಮಮ್ ಶಕ್ತಿಯನ್ನ, ಪ್ರಾರಬ್ಧ ಅನುಭವ ಮಾಡಬೇಕಾದ ಆತ್ಮ ತನ್ನ ಮ್ಯಾಕ್ಸಿಮಮ್ ಶಕ್ತಿಯನ್ನ ಆ ಪ್ರಾರಬ್ಧದ ಕಡೆನೇ ಏನು ಮಾಡಿದೆ? ಇಟ್ಟಿದೆ. ಅದಕ್ಕಾಗದು ಸ್ಟ್ರಾಂಗ್ ಆಗಿ ಸಂಸ್ಕಾರ ಆಗಿದೆ. ಏನಾಗಿದೆ? ಅದು ನಿಮ್ಗೆ ಏನಾಗಿದೆ? ಇಷ್ಟವಾಗಿದೆ ಅಲ್ವಾ? ಅದೇ ಹಾಗಲಕಾಯಿ ಜ್ಯೂಸ್ ಕೊಟ್ಟಿದ್ದಿದ್ರೆ ಏನ್ ಮಾಡ್ತಿದ್ರೆ? ಗಡ ಕುಡಿದು ಬಿಡ್ತಿದ್ದೆ, ಅದ ಕಡೆ ಗಮನನೇ ಕೊಡ್ತಿರ್ಲಿಲ್ಲ ಅಲ್ವಾ? ಅಂದಮೇಲೆ ಆ ಪ್ರಾರಬ್ಧದ ಪರ್ಸೆಂಟೇಜ್ ಏನಾಗಿರಬೇಕು? ಹೆಚ್ಚಿಗೆ ಇರಬೇಕು. ಅದನ್ನು ಮಾಡ್ತಾ ಮಾಡ್ತಾ ಹೋದಾಗ ಸ್ಮೃತಿ ಸ್ವರೂಪ. ಸ್ಮೃತಿ ಅಂತಂದೇನು? ಕೇವಲ ಅಟೆನ್ಷನ್ ಇಟ್ಟರೆ ಸಾಕು. ಈಗ ಕಬ್ಬಿನ ರಸದ ಅನುಭವ ಮಾಡ್ಲಿಕ್ಕೆ ಲೋಟ ತಗೊಳ್ಬೇಕಾ, ಕುಡಿಬೇಕು? ಏನ್ ಮಾಡ್ಬೇಕು? ಗಮನ ಕೊಟ್ರೆ ಆಯ್ತು. ಹಾಗೆ ಸ್ಮೃತಿ ಸ್ವರೂಪ ಅಂತಂದ್ರೆ ನೀವು ಬಾಬನ ಜೊತೆಲಿದ್ದೀರಾ ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಆತ್ಮದ ರೂಪದಿಂದ. ಈಗ ನನಗೆ ಸೆಕೆ ಆಗ್ತಾ ಇದೆ ಅಂದ್ರೆ ಏನರ್ಥ? ಸೂರ್ಯ ಬಂದಿದ್ದಾನೆ ಅನ್ನರ್ಥ, ಬಿಸಿಲಿದೆ ಅಂತ ತಾನೇ ಅರ್ಥ ಅಲ್ವಾ? ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಸ್ಮೃತಿ ಸ್ವರೂಪ. ಎಷ್ಟು ಭಗವಂತನ ರೂಪ ನಿಮ್ಮಲ್ಲಿ ಜೊತೆಲಿ ಇರ್ತಾ ಹೋಗುತ್ತೋ ಅವಾಗ ಏನಾಗ್ತಾರೆ? ಸ್ಮೃತಿ ಬರ್ತಾವ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಇದ್ದಾರೆ, ಪತಿ ಇದ್ದಾರೆ, ಯಾವುದೋ ಒಂದು ರೂಮ್ನಲ್ಲಿ ಇದ್ದಾರೆ, ಫೋನಲ್ಲಿ ಮಾತಾಡ್ತಿದ್ದಾರೆ. ನಿಮ್ಗೆ ಏನನ್ಸತ್ತೆ? ಮನೆಯಲ್ಲಿ ನಮ್ಮ ಮನೆಯವರು ಇದ್ದಾರೆ. ಮನೆ ಒಳಗಡೆ ಬರ್ತಾ ಇದ್ದೀರಿ, ಮಕ್ಕಳೆಲ್ಲ ಸುಮ್ಮನೆ ಇದ್ದಾರೆ ಅಂದ್ರೆ ಏನರ್ಥ? ಮನೆಯವರು ಇದ್ದಾರೆ ಅಲ್ವಾ? ಅದೇ ಮಕ್ಕಳೆಲ್ಲ ಜೋರಾಗಿ ಮಾತಾಡ್ತಿದ್ದಾರೆ ಅಂತಂದ್ರೆ ಓಕೆ. ಈಗ ಫೋನಲ್ಲಿ ಮಾತಾಡ್ತಾ ಇದ್ರು 5 ನಿಮಿಷ ಮೊದಲು ನೀವು ಅಡಿಗೆ ಮನೇಲಿ ಇದ್ದೀರಿ. ಏನ್ ಮಾಡ್ತಿದ್ದೀರಿ? ಅಡಿಗೆ ಮನೇಲಿ ಏನ್ ಮಾಡ್ತಿದ್ದೀರಿ?
ಅಡಿಗೆ ಮಾಡ್ತಿದ್ರೆ 10 ನಿಮಿಷ ಆಯ್ತು, ಮಕ್ಕಳು ಜೋರಾಗಿ ಮಾತಾಡ್ಲಿ ಶುರು ಮಾಡಿದ್ರು. ಅದೇನರ್ಥ? ಸ್ಮೃತಿ ಗೊತ್ತಾಗತ್ತಾ ಇಲ್ವೋ? ಮನೇಲಿ ಇಲ್ಲದೆ ಇರುವಂತ ಕಾರಣದಿಂದ ಮಕ್ಕಳ ಶಬ್ದ ಏನಾಗಿದೆ? ಹಾಗೆ ಆತ್ಮೇಲೆ ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಭಗವಂತನ ರೂಪದ ಅನುಭವ ನಿಮಗೆ ನಿರಂತರವಾಗಿ ಆಗ್ತಾ ಇರ್ಬೇಕು. ಯಾವುದು ಭಗವಂತನ ರೂಪ? ಯಾವುದು? ಸುಖ, ಶಾಂತಿ, ಆನಂದ, ಪ್ರೀತಿ, ಸ್ನೇಹ, ಶಕ್ತಿ, ಪವಿತ್ರತೆ. ಇದರ ಅನುಭವ ನಿಮ್ಗೆ ಆಗ್ತಾ ಆ ರೂಪದ ಆಧಾರದಲ್ಲಿ ನನಗೇನು ಬರಬೇಕು? ಸ್ಮೃತಿ ಬರಬೇಕಾಗ್ತದೆ. ಅರ್ಥ ಆಯ್ತಾ? ಅಂದ್ರೆ ನಿತ್ಯ ನಿರಂತರವಾಗಿ ಕಷ್ಟ ಆಗದೆ ಇರುವಂತ ರೀತಿಯಲ್ಲಿ ನನ್ನ ಮನ ಬುದ್ಧಿ ಯಾರ ಜೊತೆಗಿರ್ಬೇಕು? ಯಾರ ಜೊತೆಗಿರ್ಬೇಕು? ಬಾಬಾ ಜೊತೆಗೆ. ನಿಮ್ಮನೇಲಿ ಫ್ಯಾನ್ ಇದ್ರೆ, ಎ ಸಿ ಇದ್ರೆ, ನೀವು ಅದ ಕಡೆ ಗಮನ ಕೊಡದೇ ಇರ್ಲಿ, ಏನಾಗ್ತಾ ಇರ್ತದೆ? ಎ ಸಿ ಎಫೆಕ್ಟ್ ಆಗ್ತಾ ಇರ್ತಾನೆ. ಒಂದು 5 ನಿಮಿಷ ಕರೆಂಟ್ ಹೋಗ್ಬಿಡ್ತು, ಏನಾಗ್ಬಿಡ್ತು? ಅವಾಗ ಸೆಕೆ ಆದಾಗ ಗೊತ್ತಾಗ್ತದೆ ಏನಂತ. ಹಾಗೆ ಆದ್ಮೇಲೆ ನೀವು ನಿರಂತರವಾಗಿ ಬಾಬನ ಜೊತೆಲಿ ಇದ್ದಾಗ, ಬಾಬಾ ಇಲ್ಲಿದ್ದಾಗ ನಿಮ್ಗೆ ಇನ್ಕನ್ವೀನಿಯನ್ಸ್ ಆಗ್ತದೆ. ಸದಾ ಜೊತೆಲಿದ್ದ ಒಂದು ರೀತಿ ಮಸ್ತಾಗಿ ಖುಷಿಯಾಗಿ ಆರಾಮಾಗಿ ಒಂದು ಭಿನ್ನವಾದಂತ ಒಂದು ಅನುಭವ ಏನಾಗ್ತಾ ಇರ್ತದೆ ನಿಮ್ಗೆ? ಆಗ್ತಾ ಇರ್ತದೆ. ಆ ಭಿನ್ನವಾದ ಅನುಭವ ಹೇಗಿರಬೇಕು ಅಂತಂದ್ರೆ, ಬಾಬಾ ಹೇಳಿರುವಂತ ರೀತಿಯಲ್ಲಿ ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾಗಿರ್ಬೇಕು. ಏನಾಗಿರ್ಬೇಕು? ಬಾಬಾ ಹೇಳಿರುವಂತ ರೀತಿಯಲ್ಲಿ ನೀವು ನಿಮಿತ್ತರಾದ್ರೆ ಮಾತ್ರ ಆ ಅಲೌಕಿಕವಾದಂತ ಒಂದು ಖುಷಿ ಅನುಭವ ಆಗ್ತಾ ಇರ್ತದೆ. ನಿಮ್ಮ ಸ್ವಾರ್ಥಕ್ಕೆ ನೀವು ಬಾಬಾ 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 ಅಂತಂದ್ರೆ ಬಾಬನ ಸುಖದ ಅನುಭವ ನಿಮಗೆ ಅಂದ್ರೆ ಸಿಂಪಲ್. ನಿಮ್ಮ ತನುಮನವನ್ನ ಭಗವಂತನಿಗೆ ಅವನ ಇಚ್ಛೆಯ ಅನುಸಾರ ಕೊಟ್ಟರೆ ಅವನು ನಿಮ್ಮ ಮನೆಯಲ್ಲಿ ಸದಾಕಾಲ ಇರ್ತಾನೆ. ನಿಮ್ಮ ವೈಯಕ್ತಿಕ ಕಾರಣಕ್ಕೆ ನಿಮ್ಮಪ್ಪನನ್ನ ಕರೆದ್ರೆ ಪುರುಸತ್ತಿದ್ರೆ ಬರ್ತಾನೆ, ಇಲ್ಲಂದ್ರೆ ಬರೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ವೈಯಕ್ತಿಕ ಹಿತಾಸಕ್ತಿ ಸ್ವಾರ್ಥಕ್ಕೋಸ್ಕರ ಪರಮಾತ್ಮ ಬಾಬಾ 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 ಅಂತಂದ್ರೆ ಬಾಬನ ನಿಮ್ಮ ಬುದ್ಧಿ ಚೆನ್ನಾಗಿ ಗೊತ್ತು. ಅವಾಗ ನನಗೆ ಬೇರೆ ಕೆಲಸ ಇದೆ, ಅದೆಲ್ಲ ಮುಗಿದ ಮೇಲೆ ಸಮಯ ಇದ್ದರೆ ನಾನು ಬರಲಿಕ್ಕೆ ನೋಡ್ತೇನೆ ಅಂತ ಹೇಳ್ತಾರೆ. ಯಾರು? ಅದೇ ಅವನ ಕೆಲಸಕ್ಕೆ ನಂದು ಏನು ಕೆಲಸ ಇಲ್ಲಪ್ಪ, ನೀನು ಬಾ, ನಿನ್ನ ಕೆಲಸವನ್ನ ಮಾಡ್ಕೊಂಡೋಗ, ನಂದು ಏನು ಕಂಡೀಷನ್ ಇಲ್ಲ ಅಂತಂದಾಗ ನೀನು ಹೊರಗಡೆ ಹೋಗು ಅಂದ ಅವನು ಹೋಗೋದೇ ಇಲ್ಲ. ಸದಾಕಾಲ ಟಕ 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 ಅಂತ ನಿಮ್ಮನ್ನ ಏನ್ ಮಾಡ್ತಿರ್ತಾರೆ? ಅವನು ಎಲಿತಾ ಇರ್ತಾನೆ. ಎಲ್ಲಿ ಹೋದ್ರು ನಿಮ್ಮ ಮನಸ್ಸೇನಾಗ್ತಾ ಇರ್ತಾರೆ? ಶಾಂತ. ಗಾಡಿಯಲ್ಲಿ ಕೂತ್ಕೊಂಡು ಶಾಂತ, ನಡ್ಕೊಂಡು ಹೋಗ್ತಾ ಇದ್ರು ಶಾಂತ. ಎಲ್ಲಿದ್ರೂ ಕೂಡ ತನ್ನ ಪ್ರೆಸೆನ್ಸ್, ತಾನು ಮಾಡ್ತಾ ಇರುವಂತ ಕರ್ಮದ ಫಲ, ಆ ಒಂದು ಏನು ಲಾಭ ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇದ್ದಾಗ ಆ ನಿಮ್ಮ ಸ್ವರೂಪ ಒಂದೊಂದು ಸೆಕೆಂಡಲ್ಲಿ ಏನಾಗ್ತಾ ಇರ್ತದೆ? ಚೇಂಜ್ ಆಗ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಮ್ಮ ಸ್ಥಿತಿ ಹೇಗಿರ್ಬೇಕಂತೆ? ಸ್ಮೃತಿ ಸ್ವರೂಪ. ಅಂದ್ರೆ ನಿರಂತರವಾಗಿ ನನ್ನ ಅಟೆನ್ಷನ್ ಯಾರ ಜೊತೆಗಿರಬೇಕು? ಹೇಗೆ ಶರೀರ ಹೇಳುವಂತ ಸ್ಮೃತಿ ನಿರಂತರವಾಗಿರ್ತದೋ, ಹಗಲು ಹೇಳುವಂತ ಸ್ಮೃತಿ ನಿರಂತರವಾಗಿರ್ತದೋ, ಹಾಗೆ ನಮ್ಮ ಮನಸ್ಸು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗಲಿ. 100% ಈ 24 ಅವರ್ ಬಾಬಾ ಬಾಬಾ ಅಂತ ನಾನು ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಪರ್ಸೆಂಟೇಜ್ ವೇರಿಯೇಷನ್ ಆದ್ರೂ ಕೂಡ, ಸಮ ಪರ್ಸೆಂಟೇಜ್ ಆದ್ರೂ ಕೂಡ ಯಾರ ಜೊತೆಗಿರಬೇಕು? ಪರಮಾತ್ಮ. ಈಗ ಸ್ಮೃತಿ ಅಂತದೇನು? ನಾನು ಬಾಬಾ ಜೊತೆ ಏನಾಗಿದ್ದೇನೆ? ಕನೆಕ್ಟ್ ಆಗಿದ್ದೇನೆ. ಅವನ ಗುಣ ನನಗೇನಾಗ್ತಾ ಇದೆ? ಬರ್ತಾ ಇದೆ. ಗುಣದ ಆಧಾರದಲ್ಲಿ ನಿಮ್ಗೆ ಗೊತ್ತಾಗಬೇಕು ನಾನು ಬಾಬಾ ಜೊತೆಗೆ ಏನಾಗಿದ್ದೇನೆ? ಕನೆಕ್ಟ್ ಆಗಿದ್ದೇನೆ. ಮುಂದೇನು ಹೇಳ್ತಾರೆ ಬಾಬಾ? ಸ್ಮೃತಿ ಸ್ವರೂಪರಾಗಿ ಮುಂದೆ ಏನಾಗಬೇಕಂತೆ? ಓಕೆ, ಈಗ ಬಾಬಾ ಜೊತೆ ನಾನು ಕನೆಕ್ಟ್ ಆಗಿದ್ದೇನೆ. ಮುಂದೆ ಏನು ಅನುಭವ ಆಗಬೇಕು? ಈಗ ಬಾಬಾ ಜೊತೆ ನಾನು ಕನೆಕ್ಟ್ ಆಗಿಬಿಟ್ಟು ಸುಮ್ಮನೆ ನಾನು ಮಾತ್ರ ಅನುಭವ ಮಾಡ್ತಾ ಇರಬೇಕು, ಬೇರೆಯವ್ರಿಗೂ ಮಾಡ್ತಾ ಇರಬೇಕು? ಸ್ಮೃತಿ ಸ್ವರೂಪ ಆದಾಗ ನಿಮ್ಮ ಜೊತೆಗೆ ಬಾಬಾ ಇರೋದು ಗೊತ್ತಾಯ್ತು, ಹೌದಾ? ಗೊತ್ತಾದ ಮೇಲೆ ನನಗೆ ಆ ಸುಖದ ಅನುಭವ ಆದ್ಮೇಲೆ ನಾನು ಬೇರೆಯವ್ರಿಗೆ ಕೊಡಬಾರ್ದು? ಕೊಡಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಆ ಸುಖವನ್ನು ಬೇರೆಯವ್ರಿಗೆ ತಲುಪಿಸ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅವಾಗೇನ್ ಮಾಡ್ಬೇಕು? ಕಿರಣ ಕೊಡ್ಬೇಕಾ? ಬಣ್ಣ ಕೊಡಬೇಕು? ಪೇಷಂಟಿಗೆ ಕೊಡಬೇಕು? ಕೊರೋನಾದವ್ರಿಗೆ ಕೊಡಬೇಕು? ಪಂಚತತ್ವಗಳು ಯಾರಿಗೆ ಕೊಡಬೇಕು? ಅದು ಎರಡು ಮೊದಲು ಹೇಳ್ಬೇಕಲ್ಲ ಬಾಬನಿಗೆ. ನೀವು ಅದು ತನ್ನಿದಷ್ಟಕ್ಕೆ ತಾನೇ ಹೆಂಗೆ ಹೋಗ್ತದೆ? ಒಂದೇ ನೀವು ಮಾಡ್ಬೇಕಿಲ್ಲ, ಬೇರೆ ಯಾರಾದ್ರೂ ಮಾಡ್ಬೇಕು ತಾನೆ, ಮಾಡಿದ್ರೆ ತಾನೇ ಹೋಗ್ತದೆ. ಏನ್ ಮಾಡ್ಬೇಕು ಅವಾಗ? ಒಂದು ಸ್ಮೃತಿ ಸ್ವರೂಪ. ನಿಮ್ಮ ಸ್ಥಿತಿ ಏನಾಯ್ತು? ಸದಾ ಬಾಬನ ಜೊತೆಗೆ ಕನೆಕ್ಟ್. ಒಂದು ಸ್ಟೇಜ್. ಓಕೆ, ಯೋಗದ ಲೆವೆಲ್ ಏನಾಯ್ತು? ಸ್ಮೃತಿ ಸ್ವರೂಪ. ನೆಕ್ಸ್ಟ್ ಬರ್ತಾರೆ ಸೇವೆ. ಒಂದು ಯೋಗ, ನೆಕ್ಸ್ಟ್ ಯಾವುದು? ಸೇವೆ. ಸೇವೆಯಲ್ಲಿ ಏನ್ ಮಾಡಬೇಕು?
ಮೂರ್ತಿ. ಏನಾಗಬೇಕು? ಮೂರ್ತಿ ಅಷ್ಟೇ. ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಏನ್ ಮಾಡಬೇಕು, ಯಾರು ಡಿಸೈಡ್ ಮಾಡ್ತಾರೆ? ಇಂಥವ್ರು ಕೊಡಿ ಅಂತ ನೀವು ಡೈರೆಕ್ಷನ್, ವಿಶ್ವಕ್ಕೆ ಕೊಡು, ಅವ್ರಿಗೆ ಕೊಡು, ಇವ್ರಿಗೆ ಕೊಡು ಅಂತ ಏನ್ ಮಾಡ್ಬೇಕು? ಡೈರೆಕ್ಷನ್. ಹಾಗಂತ ನಾನು ಬಾಬನಿಗೆ ಕೊಟ್ಟಿದ್ದೇನೆ ಅಂತ ನಿದ್ರೆ ಮಾಡ್ತಾ ಕೂತ್ಕೊಳ್ಳುವಂಗಿಲ್ಲ. ಬಾಬಾ ಉಪಯೋಗ ಮಾಡಿದ್ದ ಅನುಭವ ನಿಮಗೆ ಆಗ್ತಾ ಇರಬೇಕು. ಬಾಬನಿಗೆ ಕೊಟ್ಟಿದೆ ಅಂತ ನಾನು ಸುಮ್ಮನೆ ಮಾಡುವಾಗಿಲ್ಲ. ಅಂದ್ರೆ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದೇನು ಅಂತಂದ್ರೆ, ಇಲ್ಲಿ 2 ಸ್ಟೇಜ್. ಒಂದು ಬಾಬನ ಜೊತೆ ನಾನು ಕನೆಕ್ಷನ್, ಎರಡನೇದು ಸೇವೆ. 2 ತಾನೆ. ಒಂದು ನನ್ನ ಮನಸ್ಸನ್ನು ಎಲ್ಲಾ ಕಡೆಯಿಂದ ತೆಗೆದು ಯಾರ ಹತ್ರ ಇಡಬೇಕು? ಬಾಬನ ಹತ್ರ. 2 ನನ್ನಿಂದ ಏನಾಗಬೇಕು? ಸೇವೆ ಆಗಬೇಕು. ಯೋಗ ಮಾಡೋದ್ರಲ್ಲಿ ಬಾಬಾ ಹೇಳ್ತಾರೆ ಸ್ಮೃತಿ, ಜಸ್ಟ್ ಅಟೆನ್ಷನ್ ಇಡು ಸಾಕು. ಸೇವೆಯಲ್ಲಿ ನಾನೇನ್ ಮಾಡ್ತೇನೆ? 3 ಲೋಕಕ್ಕೆ ಹೋಗ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಅವಾಗ ನಿಮ್ಮ ಗಮನ ಎಲ್ಲೋಯ್ತು? 3 ಲೋಕದ ಕಡೆ ಹೋಯ್ತು ತಾನೆ. 3 ಲೋಕದ ಕಡೆ ಗಮನ ಹೋದಾಗ ಇಲ್ಲಿ ಏನು ಅನುಭವ ಇರ್ತದೋ ಅನುಭವದ ಕಡೆಗೆ ಪರ್ಸೆಂಟೇಜ್ ಏನಾಗ್ಬಿಡ್ತದೆ? ಕ್ಲಾಸ್ ಮಾಡ್ತಾ ಇಲ್ಲ, ಸುಮ್ಮನೆ ಜ್ಯೂಸ್ ಕುಡಿತಿದಾರ, ಅನುಭವ ಆಗ್ತದೆ. ಕ್ಲಾಸ್ ಕೇಳ್ಬಿಟ್ಟು ಜ್ಯೂಸ್ ಕುಡಿಬೇಕು ಅಂದ್ರೆ ಏನಾಗ್ತದೆ? ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ 3 ಲೋಕ, ಕಿರಣ, ವಿಶ್ವ. ಬಾಬಾ ಹಿಂದಿದ್ದಾರೆ, ನಾನು ಮುಂದಿದ್ದಾರೆ. ವೈಟು ಇದ್ಯಾವುದು ನಿನಗೆ ಬೇಡ. ನಿನಗೇನ್ ಬೇಕು? ನಿನಗೇನ್ ಬೇಕು? ನಾನು ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿನಗೆ. ಆ ಅನುಭವ ಹೇಗಿರ್ಬೇಕಂತೆ? ಆ ಅನುಭವ ಹೇಗಿರ್ಬೇಕಂತೆ? ಒಂದೊಂದು ಸೆಕೆಂಡ್ ಕೂಡ ಚೇಂಜ್ ಆಗ್ಬೇಕಂತೆ. ಏನ್ ಹೇಳಿ? ಒಂದೊಂದು ಸೆಕೆಂಡ್ ಕೂಡ ಏನಾಗಿರ್ಬೇಕು? ಚೇಂಜ್. ಎಷ್ಟು ಚೇಂಜ್ ಆಗಿರ್ಬೇಕು? ಎಷ್ಟು ಚೇಂಜ್ ಆಗಬೇಕು? ಪದುಮದಷ್ಟು. ಎಷ್ಟು? ಪದುಮ. ಒಂದೊಂದು ಸೆಕೆಂಡಿನ ಆ ಸ್ಥಿತಿಯಲ್ಲಿ ನಿಮಗೆ ಆ ಸ್ಪಷ್ಟವಾಗಿ ಡಿಫ್ರೆನ್ಸ್ ಏನಾಗಬೇಕು? ಈ ಸೆಕೆಂಡ್ ಅಲ್ಲಿ ನಿಮ್ಮ ಅಕೌಂಟಲ್ಲಿ 1 ಕೋಟಿ ಬಂತು. ಎಷ್ಟು ಬಂತು? ಖುಷಿ ಆಗತ್ತೋ ಬೇಜಾರಾಗತ್ತೋ? ನೆಕ್ಸ್ಟ್ ಸೆಕೆಂಡ್ ಅಲ್ಲಿ 1 ಕೋಟಿ ಬಂದ್ರೆ, ಇನ್ನೊಂದು ಸೆಕೆಂಡ್ ಅಲ್ಲಿ 10 ಕೋಟಿ ಬಂದ್ರೆ, ಹಾಗೇನೆ ಆ ಸ್ಟೇಜ್ ನಿಮ್ಗೆ ಏನಾಗಬೇಕು? ಗೊತ್ತಾಗ್ಬೇಕು. ಏನಂತ? ಬಾಬಾ ನಿಮ್ಮನ್ನ ಹದ್ದಿನ ಸೇವೆಗೆ ಏನು ಮಾಡ್ತಿದ್ದಾರೆ? ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ನೀವು ಇದು ವಿಷಯ ಗೊತ್ತಾಗಬೇಕು. ಈ ಸ್ಥಿತಿ ನಿಮ್ದು ಇರಬೇಕು. ಹಾಗಿದ್ರೆ ಇದನ್ನು ಮಾಡಬೇಕು ಅಂತಂದ್ರೆ ನೀವೆಲ್ಲಿರ್ಬೇಕು? ನಿಮ್ಮ ಸ್ಟೇಜ್ ಎಲ್ಲಿರ್ಬೇಕು? ಚೇರ್ ಮೇಲೆ ಕೂತ್ಕೊಳ್ಬೇಕಾ? ಸೆಂಟರ್ನಲ್ಲಿ ಕೂತ್ಕೊಳ್ಬೇಕಾ? ಮೌಂಟ್ ಅಬನಲ್ಲಿ ಕೂತ್ಕೊಳ್ಬೇಕಾ? ಎಲ್ಲಿ ಕೂತ್ಕೊಳ್ಬೇಕು? ಅಮೃತವೇಳೆಯಲ್ಲಿ ಕೂತ್ಕೊಳ್ಬೇಕಾ? ಮನಸ್ಸನ್ನ ಸ್ಟೇಜಲ್ಲಿ ಇಡಿ. ಯಾವುದನ್ನ? ಶರೀರ ಎಲ್ಲಿ ಕೂತ್ಕೊಳ್ಬೇಕು ಇಂಪಾರ್ಟೆನ್ಸ್ ಅಲ್ಲ, ಯಾರು ಮಾಡ್ತಾರೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಯಾವುದೇ ವ್ಯಕ್ತಿ, ಆತ್ಮ, ಯಾವುದೇ ಮಹಿಳೆ, ಯಾವುದೇ ಪುರುಷ, ಕುಮಾರ, ಅದರ ಕುಮಾರ, ಯಾರು ಬೇಕಾದರೂ ಕೂಡ ವಿಧಿಯನ್ನ ತಿಳಿದುಕೊಂಡು ಎಲ್ಲಿ ಬೇಕಾದರೂ ಯಾವ ಸಮಯದಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ. ಅವ್ರಿಗೆ ಯಾವುದೇ ಸ್ಟೇಜಿನ ಮೈಕಿನ ಅವಶ್ಯಕತೆ. ಇದಕ್ಕೆ ನಿಮ್ಮ ಎದುರುಗಡೆ ಜನ ಬೇಕಾ? ದೃಷ್ಟಿ ಬೇಕಾ? ಹಾಡು ಬೇಕಾ? ರೆಡ್ ಲೈಟ್ ಬೇಕಾ? ಏನ್ ಬೇಕು? ಏನ್ ಬೇಕು? ಯಾವ್ದರ ಅವಶ್ಯಕತೆ ಇದೆಯಾ? ಯಾವ್ದು ಬೇಕು? ಮಾಡಬೇಕು ಅಂತ ಮನಸ್ಸು ಬೇಕು, ಮಾಡ್ತೇವೆ ಹೇಳುವಂತ ಛಲ ಬೇಕು, ಸಾಧನೆ ಬೇಕು. ಆದ್ಮೇಲೆ ಜ್ಞಾನ ಕೇಳಬೇಕಾದ್ರೆ ತುಂಬಾ ಆರಾಮ ಅಂತ ಅನ್ಸತ್ತೆ. ಮಾಡ್ಲಿಕ್ಕೆ ಹೋಗಿ ನಿಮ್ ಚಿಕ್ಕಮ್ಮನ ಮನೆ ಅಲ್ಲ ಅದು. ಮಾಡ್ಲಿಕ್ಕೆ ಹೋಗಿ ಚಿಕ್ಕಮ್ಮನ ಮನೆ ಅಲ್ಲ. ತುಂಬಾ ಜನ ಹೇಳೋದು ಇದೇನೆ, ಅಣ್ಣವ್ರೆ ನೀವು ಜ್ಞಾನ ಹೇಳ್ಬೇಕು ತುಂಬಾ ಸಹಜ ಅಂತ ಅನ್ಸತ್ತೆ, ನಾ ಮಾಡ್ಲಿಕ್ಕೆ ಹೋದ್ರೆ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ? ಅಷ್ಟು ವರ್ಷದ ಸಾಧನೆ ಮಾಡಿದ ಮೇಲೆ ಆ ಲೆವೆಲ್ಗೆ ಬರ್ತದೆ. ತಕ್ಷಣ ನೀವು ಮಾಡಬೇಕು ಅಂದ್ರೆ ಆ ಲೆವೆಲ್ಗೆ ಅದು ಬರೋದಿಲ್ಲ. ತಕ್ಷಣ ಹೋಗ್ಬಿಟ್ಟು ನಾನು ಲಾರಿನ ಓಡಿಸ್ತೇನೆ ಓಡಿಸ್ಲಿಕ್ಕೆ ಆಗೋದಿಲ್ಲ. ಬೇರೆಯವ್ರು ಓಡಿಸ್ಬೇಕಾದ್ರೆ ಆರಾಮ ಅಂತ ಅನ್ಸುತ್ತೆ ಅಲ್ವಾ? ನಾನು ಲಾರಿ ಓಡಿಸ್ಬೇಕು ಅಂತಂದ್ರೆ ಸೈಕಲ್ ಓಡಿಸಿ, 2 ವೀಲರ್ ಓಡಿಸಿ, ಕಾರ್ ಓಡಿಸಿ, ಸಣ್ಣ ಲಾರಿ ಓಡಿಸಿ, ಆಮೇಲೆ ಇಲ್ಲಿ ಹೋಗ್ಬೇಕಾಗ್ತದೆ, ದೊಡ್ಡ ಲಾರಿ ಓಡಿಸ್ಲಿಕ್ಕೆ ಹೋಗ್ಬೇಕಾಗ್ತದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಅನುಭವ ಮೂರ್ತಿಗಳಾಗಿ. ಯಾವುದಲ್ಲಿ? ಬಾಬಾ ನನ್ನನ್ನ ಹೆಜ್ಜಿನಲ್ಲಿ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಯಾವುದರಿಂದ ಗೊತ್ತಾಗ್ತಾ ಇದೆ? ಆ ವಾಲ್ಯೂಮ್ ಅಲ್ಲಿ ನಿಮ್ಗೆ ಅನುಭವ ಆಗ್ತಾ ಇಲ್ಲ, ಆ ಪ್ರಮಾಣದಲ್ಲಿ ಅನುಭವ ಆಗ್ತಾ ಇದೆಯಲ್ಲ. ಅಂದ್ರೆ ನಿಮ್ಮ ಮನಸ್ಸು ಸಂಪೂರ್ಣ ಈ ಪ್ರಪಂಚದಿಂದ ಭಿನ್ನವಾಗಿ ಆ ಒಂದು ಸಪರೇಟ್ ಆದ ಲೋಕದಲ್ಲಿ ನೀವೇನಾಗ್ಬಿಟ್ಟಿದ್ದೀರಿ, ಮುಳುಗೋಗಿದ್ದೀರಿ. ಅಲ್ಲಿಂದ ಮನಸ್ಸನ್ನು ಹೊರಗಡೆ ತೆಗಿಲಿಕ್ಕೆ ನಿಮ್ಗೆ ಇಷ್ಟನೇ ಆಗ್ತಾ ಇಲ್ಲ. ಹಾಗಂತ ಆ ಕರ್ಮಕ್ಕೆ ನೀವು ಏನೋ ಮಾಡ್ತಾ ಇಲ್ಲ, ನೀವೇನು ಮಾಡ್ತಾ ಇಲ್ಲ. ಎಲ್ಲ ಯಾರು ಮಾಡ್ತಿದ್ದಾರೆ? ಮೇರಾ ಬಾಬಾ ಕಾರ. ನೀವ್ಯಾರು? ಮೂರ್ತಿ. ಓಕೆ, ಮೂರ್ತಿ ಅಂತಂದ್ರೆ ಏನು? ಮೂರ್ತಿ ಎಲ್ಲಿ ಇರ್ತದೆ? ಗರ್ಭಗುಡಿಯಲ್ಲಿ ಇರ್ತದೆ. ಮೂರ್ತಿ ಎದುರುಗಡೆ ಯಾರು ಬರ್ತಾರೆ? ಓಕೆ, ಭಕ್ತರು ಏನ್ ಮಾಡ್ತಾರೆ? ಬೇಡ್ತಾರೆ. ಅದು ಬೇಡೊಂದು ಮೂರ್ತಿ ಕೇಳತ್ತಾ?
ಕೇಳತ್ತಾ? ಇಲ್ಲ. ಮೂರ್ತಿಗೆ ಭಕ್ತರಿಗೆ ಅವರ ಇಷ್ಟಗಳು ಪೂರ್ಣ ಆಗತ್ತೋ ಆಗಲ್ವೋ? ಯಾರ ಮೂಲಕ? ಮೂರ್ತಿ ಮೂಲಕ. ಯಾರ ಮೂಲಕ? ಭಗವಂತನ ಮೂಲಕನ. ಎದುರುಗಡೆಗಿರೋದು ಯಾವುದು? ಮೂರ್ತಿಗೆ. ಆದ್ರೆ ಮೂರ್ತಿಗೆ ಏನು ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಏನಾದ್ರು ಕೊಡ್ತಾರ ಭಗವಂತ? ಇಲ್ಲ. ಹಾಗೆ ಮೂರ್ತಿ ಯಾರು? ಮೂರ್ತಿ ಯಾರು? ಆ ಮೂರ್ತಿ ಒಂದು ಕಲ್ಲಾಗ್ಬಿಟ್ಟು ತನ್ನ ಕಲ್ಲನ್ನ ಅವನ ಕೈಲಿ ಕೊಟ್ಟಿದ್ದಾರೆ. ಯಾರ ಕೈಲಿ? ಅಲ್ವಾ? ಒಂದು ಮೂರ್ತಿ ರೀತಿ ಆದ್ಮೇಲೆ ಅದು ದೇವಸ್ಥಾನಕ್ಕೆ ಇಟ್ಟಿದ್ದಾರೆ. ಅದ್ರ ಕೆಲಸ ಏನೋದು ತನ್ನ ಮನಸ್ಸನ್ನು ಭಗವಂತನ ಜೊತೆ ಜೋಡಿಸೋದು ಅಷ್ಟೇ ಕೆಲಸ. ಅದಕ್ಕೆ ಮೂರ್ತಿ ಕೆಲಸ ಏನು? ಕಲ್ಲು ರೆಡಿ ಆಗುವವರೆಗೂ ಕೂಡ ಮೂರ್ತಿ ಆಗುತ್ತೆ. ಮೂರ್ತಿ ಆದ್ಮೇಲೆ ಈಗ ಬಾಬಾ ನಮ್ಮನ್ನು ಮೂರ್ತಿ ಮಾಡಿದಾರಂದ್ರೆ ನನ್ನ ಗಮನ ಏನು? ಭಗವಂತನ ಜೊತೆ ಜೋಡಣೆ ಮಾಡೋದು ಅಷ್ಟೇ ಕೆಲಸ ಹೊರತು ಯಾರಿಗೇನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಾಗಬಾರದು. ಗೊತ್ತಾಗಬಾರದು. ಯಾವಾಗ ಮೂರ್ತಿ ಸರಿಯಾಗಿ ಭಗವಂತನ ಜೊತೆ ಜೋಡಣೆ ಆಗಿರ್ತದೋ ಭಕ್ತರೇನು ಮಾಡ್ತಾರೆ? ಹೂ ತಂದು ಕೊಡ್ತಾರೆ, ಕಿರೀಟನೂ ತಂದು ಕೊಡ್ತಾರೆ, ಮೊಸರಿಂದನೂ ಅಭಿಷೇಕ ಆಗ್ತದೆ. ಅಂದ್ರೆ ಏನರ್ಥ? ಅಪ್ಪ ನನ್ನನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಿದ್ದಾನೆ. ಈ ವಿಧಿಯಲ್ಲಿ ಜನರಿಂದ ಆಶೀರ್ವಾದ, ಪ್ರೀತಿ, ಸ್ನೇಹ ಇದನ್ನು ನಾವು ಪಡ್ಕೊಳ್ಬೇಕು. ಆದ್ಮೇಲೆ ಹಣ, ಹೆಸರು, ಕೀರ್ತಿ, ವಾಟ್ಸಪ್ಪು ಅದಲ್ಲ. ಬೇಕಾಗಿರೋದು ಯಾವುದು? ಆಶೀರ್ವಾದ, ಪ್ರೀತಿ, ಸ್ನೇಹ. ಅದನ್ನು ನಾವೇನ್ ಮಾಡ್ಬೇಕು? ತಗೊಳ್ಬೇಕು. ಅಂದ್ರೆ ನಿರಾಕಾರ ಆತ್ಮ, ನಿರಾಕಾರ ಮನಬುದ್ಧಿಯನ್ನ ಬಾಬಾ ಜೊತೆಗೆ ಜೋಡಿಸಿ ನಾನು ನಿರಾಕಾರ ರೂಪದಲ್ಲಿ ಮೂರ್ತಿಯಾಗಿ ನಿರಾಕಾರ ರೂಪದಲ್ಲಿ ವಿಶ್ವಕ್ಕೆಲ್ಲಕ್ಕೆ ಹೋಗಿ ಎಲ್ಲರಿಗೂ ತಲುಪಿ ನಿರಾಕಾರ ರೂಪದಲ್ಲಿ ನನಗೇನಾಗ್ತಾ ಇದೆ? ಸಿಗ್ತಾ ಇದೆ. ಇದೆಲ್ಲ ಕೆಲಸ ಯಾರಿಗೆ ಗೊತ್ತು? ನನಗೆ ಗೊತ್ತು, ನನ್ನ ಅಪ್ಪನಿಗೆ ಗೊತ್ತು, ಇಬ್ಬರಿಗೆ ಮಾತ್ರ ಗೊತ್ತು. ಯಾರಿಗೆ ಗೊತ್ತು? ತೀಸ್ರಾ ನ ಜಾನೆ ಕೋಯಿ. ಮೂರನೇವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರಿಗೆ ಗೊತ್ತು? ಬೇರೆಯವ್ರು ಎಷ್ಟಾದ್ರೂ ಬೊಬ್ಬೆ ಹೊಡಿದ್ರೆ ನೀವು ಟೆನ್ಷನ್ನೇ ತಗೊಳ್ಬೇಡಿ. ಇಲ್ಲ ಹಿಂಗೆ ಮಾಡ್ತಾ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ, ಮಗದೊಂದು, ನೀವು ತಲೆ ಕೆಡಿಸ್ಕೊಳ್ಬೇಡಿ. ನೀವೇನು ಮಾಡ್ತಿದ್ದೀರಿ ಬಿಡ್ತಾ ಇದ್ದೀರಿ ನಿಮಗೆ ಗೊತ್ತಿದ್ರೆ ಸಾಕು ಅಷ್ಟೇ. ಏನು ಬಾಬಾ ಸಮಯದ ಅನುಸಾರ ಮುರಳಿ ನನಗೇನು ಹೇಳ್ತಿದ್ದಾರೋ ಅದನ್ನು ನಾನು ಮಾಡ್ತಿದ್ದೀನಿ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಸ್ವಯಂ ಸಂತೃಪ್ತತಾ ಭಾವ ನಿಮಗೆ ಇದ್ರೆ ಸಾಕು. ಯಜ್ಞ ಹೆಂಗೆ ನಡೀತಾ ಇದೆ, ಯಾರೇನು ಮಾಡ್ತಿದ್ದಾರೆ, ಯಾರು ಸೀನಿಯರ್ ಏನು, ಅದು ನಿಮಗೆ ಸಂಬಂಧಪಟ್ಟ ವಿಷಯ. ನೀವು ನಿಮ್ಮ ಜೀವಿತಾವಧಿಯನ್ನ ಭಗವಂತನ ಕೈಲಿ ಎಷ್ಟು ಕೊಟ್ಟಿದ್ದೀರಿ ಅದರ ಕಡೆ ಮಾತ್ರ ಗಮನವನ್ನ ಕೊಡಿ ಹೊರತು ಬೇರೆ ಯಾರ ಅವಶ್ಯಕತೆನೂ ಕೂಡ ನಿಮ್ಗಿಲ್ಲ. ಈ ಸೇವೆಗೆ ಬೇರೆಯವರು ಯಾರ ಆಧಾರನೂ ಕೂಡ ನಿಮಗೆ ಬೇಕೋ ಬೇಡವೋ? ಜ್ಞಾನ ಹೇಳ್ಬೇಕಂದ್ರೆ ಜನ ಬೇಕಲ್ವಾ? ಬಿಲ್ಡಿಂಗ್ ಬೇಕಲ್ವಾ? ಜ್ಞಾನ ನನಗೆ ಅದರ ಮೇಲೆ ಹೋಲ್ಡಿಂಗ್ ಇರಬೇಕಲ್ವಾ? ಅದು ಇದಕ್ಕೇನಾದ್ರೂ ಬೇಕಾ? ಇಲ್ಲ. ಅಂದ್ರೆ ಅಷ್ಟು ಸ್ವಚ್ಛ ಮನೋಭಾವ, ಸೇವಾ ಮನೋಭಾವ ನಿಮ್ಮಲ್ಲಿದ್ರೆ ನೀವೇನಾಗ್ತೀರಿ? ಸ್ಮೃತಿ ಸ್ವರೂಪ ಅನುಭವ ಮೂರ್ತಿ. ಅಂದ್ರೆ ಸ್ಮೃತಿ ಸ್ವರೂಪದಲ್ಲಿ ಭಗವಂತನ ಜೊತೆಯ ಶಕ್ತಿಯ ಅನುಭವ ಆಗ್ತದೆ. ಅನುಭವ ಮೂರ್ತಿಯಲ್ಲಿ ನಿಮ್ಮ ಯಾರಿಗೆ ಹೋಗಿ ತಲುಪಿದೆಯಲ್ಲ ಅವರ ಶಕ್ತಿ ನಿಮ್ಗೆ ಏನಾಗ್ತಾ ಇರ್ತಾರೆ? ಅನುಭವ ಆಗ್ತಾ ಇರ್ತದೆ. ಅವಾಗ ನಿಮ್ ಕೆಲಸ ಏನು? ಟಕ್ 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 ಟಕ್. ಏನ್ ಹೇಳಿ? ಸ್ಥಿತಿ ಒಳಗಡೆ ಏನಾಗ್ತಾ ಇರ್ತದೆ? ಚೇಂಜ್ ಆಗಿ. ಇಲ್ಲಿ ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲ್ ಏನ್ ಬರ್ತಾ ಇದೆ? ಅಣ್ಣವ್ರ ಹೆಸರು ಏನಂದ್ರಿ? ಗಗನ್. ಕೈಲಿ ಏನ್ ಬರ್ತಾ ಇದೆ? ಗೂಗಲ್ ಪೇಲಿ 1 ಲಕ್ಷ, ಫೋನ್ ಪೇಲಿ 1.5 ಲಕ್ಷ. ಏನ್ ಬರ್ತಾ ಇದೆ? ಟಕ್ 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 ಅದೇನ್ ಬರ್ತಾ ಪೇಮೆಂಟ್ ಬಂದ್ರೆ ಆಯ್ತು. ಯಾರ್ಯಾರು ಕೊಟ್ಕೊಂಡು ಹೋಗ್ಲಿ, ನನಗೆ ಏನಾಗುತ್ತಿದೆ, ನನ್ನ ಅಕೌಂಟಲ್ಲಿ ಏನಾಯ್ತು? ಹಣ ಬಂದ್ರೆ ಆಯ್ತಲ್ಲ. ಅದ್ ಹೆಂಗ್ ಗೊತ್ತಾಗ್ತದೆ? ಆಂತರಿಕ ಸ್ಥಿತಿಲಿ ಗೊತ್ತಾಗುತ್ತೆ. ಆ ಸ್ಥಿತಿ ಹೆಂಗಿರ್ತದೆ ಅಂತಂದ್ರೆ ಆದ್ಮೇಲೆ ಕಳೆದ 1 ವರ್ಷದಲ್ಲಿ ನೀವು ಮಾಡಿರುವಂತ ಸಾಧನೆ ಒಂದೇ 1 ಸೆಕೆಂಡಲ್ಲಿ ಆಗ್ಬೇಕು. ಏನಾಗಬೇಕು? ಒಂದೇ 1 ಸೆಕೆಂಡಲ್ಲಿ ಆಗ್ಬೇಕು. ಮತ್ತೆ ಆ ಸ್ಥಿತಿ ತಲುಪಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕು? ಎಷ್ಟು ಟೈಮ್ ಬೇಕು? ನಾನು ಬಿಸ್ಲಲ್ಲಿ ಬಂದಿದ್ದೇನೆ, ನಾನು ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ ಅಂತ ನೀವು ಸಮಯ ತೆಗೆದುಕೊಳ್ಳುವ ಹಾಗೆ ಎಲ್ಲಿ ಹೋದೂ ಕೂಡ ಬಾಬಾ ಇಷ್ಟಪಟ್ಟಾಗ 1 ಸೆಕೆಂಡಲ್ಲಿ ನಿಮ್ದು ಏನಾಗಿರ್ಬೇಕು? ಆ ಸ್ಥಿತಿ ಬಂದು ಬಿಡಬೇಕಾಗ್ತದೆ. ಅದಕ್ಕಾಗಿ ಸ್ಮೃತಿ ಸ್ವರೂಪ್ ಅನುಭವಿ ಮೂರ್ತಿ ಬನ್ ಸೆಕೆಂಡ್ ಕಿ ತೀವ್ರ ಗತಿ ಸೆ ಪರಿವರ್ತನ ಕರ್ ಪಾಸ್ ವಿತ್ ಆನರ್ ಬನೋ. ನಿಮ್ಮ ಸ್ಥಿತಿ ಎಷ್ಟು ಸಮಯದಲ್ಲಿ ಚೇಂಜ್ ಆಗ್ಬೇಕಂತೆ? ಅಂದ್ರೆ ಸೆಕೆಂಡ್ ಅಷ್ಟು ವಾಲ್ಯೂಮ್ ಅಲ್ಲೇ ಬಂದ್ರೆ ಮಾತ್ರ ನಿಮ್ಗೆ ಸ್ಥಿತಿ ಚೇಂಜ್ ಆಗಿದೆ ಏನಾಗತ್ತೆ ಗೊತ್ತಾಗತ್ತೆ. ಅದಾಗಬೇಕು ಅಂತಂದ್ರೆ 1 ಸೆಕೆಂಡಲ್ಲಿ ಭಗವಂತನ ಶಕ್ತಿ ಅಷ್ಟು ವಿಶಾಲವಾಗಿ ತುಂಬಾ ಜನರಿಗೆ ಏನಾಗಬೇಕು? ಹೋಗ್ಬಿಟ್ಟದು ತಲುಪಬೇಕಾಗ್ತದೆ. ಆವಾಗ ಮಾತ್ರ ನಿಮ್ಮಲ್ಲಿ ಏನಾಗ್ತದೆ? ಚೇಂಜ್ ಆಗ್ತದೆ. ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಗಗನಣ್ಣ ಎಷ್ಟಿದೆ? 10 ಲಕ್ಷ ರೂಪಾಯಿ 1 ರೂಪಾಯಿ ಸೇರ್ತು. ಎಷ್ಟಾಯ್ತು? ಅವಾಗ ನಿಮ್ಗೆ ಖುಷಿ ಕೊಡತ್ತಾ? 10 ಲಕ್ಷ ರೂಪಾಯಿ 1 ರೂಪಾಯಿ ಸೇರಿದಾಗ ಖುಷಿ ಕೊಡುತ್ತೋ ಕೊಡಲ್ವೋ? ಆ ಡಿಫ್ರೆನ್ಸ್ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗತ್ತ. ಸೇರಿದು ಹೌದು, ಖುಷಿ ಕೊಡತ್ತಾ?
ಇಲ್ಲ ಅಲ್ವಾ? ಯಾವಾಗ ಗೊತ್ತಾಗತ್ತೆ? 10 ಲಕ್ಷ, 1 ಲಕ್ಷನೋ 2 ಲಕ್ಷ ಏನಾಗಬೇಕು? ಸೇನೆ. ಹಾಗೆ ಆತ್ಮೀಯರೇ, ನಾವು ಸಣ್ಣವರಿದ್ದಾಗ ಒಬ್ಬೊಬ್ಬರಿಗೆ ಜ್ಞಾನ ಹೇಳಿ 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 100 ರೂಪಾಯಿ ಸಿಕ್ಕಿದಾಗ ಖುಷಿ ಆಗ್ತಿತ್ತು. ಇವಾಗ ಅದ್ರಲ್ಲಿ ಖುಷಿ ಪಡುವಂಗಿಲ್ಲ. ಇವಾಗೇನು ಹೋಲ್ಸೇಲ್ ಏನಾಗಬೇಕು? ಹೋಲ್ಸೇಲ್ ಆಗಬೇಕು ಅಂತಂದ್ರೆ ಮನಸಾ ಸೇವೆ ಆಗಬೇಕು. ಈ ರೀತಿ ಸಾಧನೆ ಮಾಡುವಂತ ಮಕ್ಕಳಿಂದ ಮಾತ್ರ ಏನಾಗ್ತದೆ? ವಿಶ್ವದಲ್ಲಿ ತೀವ್ರವಾದಂತಹ ಬದಲಾವಣೆ ಆಗತ್ತೆ. ಇದನ್ನೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅರ್ಥನೇ. ಅದಕ್ಕೆ ಬಾಬಾ ಸಮ ಅರ್ಥ, ವರ್ತಮಾನ ಸಮಯದ ಅನುಸಾರ ನನ್ನ ಮಕ್ಕಳಿಂದ ನಾನು ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಯಾವುದು ನಿರೀಕ್ಷೆ ಮಾಡ್ತಿದ್ರೆ ಬಾಬಾ? ಟಕ್ ಅಂತ ಬಾಬಾನಲ್ಲಿ ಮನಸ್ಸನ್ನು ಕೊಡಬೇಕು. ನನ್ನ ಮನಸ್ಸನ್ನು ಇಟ್ಟಿದ್ದೇನೆ, ಬಾಬಾ ತಗೊಂಡಿದ್ದಾರೆ, ಕಿರಣ್ ಹೋಗ್ತಾ ಇದೆ, ವಿಶ್ವ ಪರಿವರ್ತನೆ ಆಗ್ತಿದೆ, ಮಾಸ್ಟರ್ ಸರ್ವಶಕ್ತಿವಂತನಾಗಿದೆ ಅಂತ ಹೇಳಬೇಕು. ಹೇಳಬಾರ್ದು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಏನ್ ಹೇಳ್ಬೇಕು? ಒಳಗಿನ ಮನಸ್ಸಿನ ಬಾಯಿನೂ ಓಪನ್ ಆಗಬಾರ್ದು, ಮುಖದ್ದು ಓಪನ್ ಆಗಬಾರ್ದು, ಆಮೇಲೆ ಮೊಬೈಲಿಂದ ಬಾಯಿ ಮೊದಲು ಓಪನ್ ಆಗಬಾರ್ದು. ಆ ಎಲ್ಲ ಬಾಯಿ ಮುಚ್ಚಬೇಕು ಅಂತಂದ್ರೆ ನೀವು ಅನುಭವದ ಗಣಿಗಳಾಗಿರಬೇಕು. ಏನಾಗಿರಬೇಕು? ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲದಕ್ಕಿಂತ ಸ್ಟ್ರಾಂಗ್ ಆಗಿರುವಂತ ಅಧಿಕಾರ ಯಾವುದು? ಅನುಭವಕ ಅಥಾರಿಟಿ. ಒಂದು ವಿಷಯ ಗೊತ್ತಿರಲಿ, ಈ ಅನುಭವ ನಿಮಗೆ ಮಾತ್ರ ಆಗತ್ತೆ ಹೊರತು ಬೇರೆಯವರಿಗೆ ಮಜಾ ಏನು ಗೊತ್ತಾ? ನೀವು ಅಷ್ಟು ಅನುಭವ ಮಾಡ್ತಾ ಇದ್ರು ಕೂಡ ಎದುರುಗಡೆ ಇರೋ ವ್ಯಕ್ತಿಗೆ ಅನುಭವ ಆಗ್ಬಹುದು, ಆಗದೇನೆ ಇರಬಹುದು. ಏನ್ ಹೇಳಿ? ನಾನು ನನ್ನ ಜೀವನದಲ್ಲಿ ನೋಡಿದ್ದೇನೆ. ಎಷ್ಟೋ ಸಲ ಎಲ್ಲೋ ಮೂಲೆಯಲ್ಲಿರೋರು ಅನುಭವ ಮಾಡ್ತಾರೆ, ಎದುರುಗಡೆ ಇರೋರು ಏನ್ ಮಾಡೋದಿಲ್ಲ, ಅನುಭವ ದೃಷ್ಟಿ ತಗೊಳ್ತಾ ಇರ್ತಾರೆ, ಆದ್ರೆ ಅವರಿಗೆ ಅನುಭವ ಆಗೋದಿಲ್ಲ. ನಾನು ಕೇಳಿದೆ ಬಾಬನ, ಯಾಕೆ ಅನುಭವ ಆಗೋದಿಲ್ಲ ಅಂತ ಕೇಳಿದೆ. ಅದಕ್ಕೆ ಬಾಬಾ ನನಗೆ ಏನು ಉತ್ತರ ಕೊಟ್ಟರು ಗೊತ್ತಾ? ಇಷ್ಟು ವರ್ಷದಿಂದ ಅನುಭವ ಮಾಡ್ತಿದೆಯಲ್ಲ, ಮೌಂಟ್ ಬೇಕು ಹೋಗ್ಬಿಟ್ಟು, ಆವಾಗ ನಾನೇ ತಾನೇ ಬಂದಿದ್ದು. ಹೌದು. ಆವಾಗ ನನಗೆ ಈ ಪರ್ಸೆಂಟೇಜ್ ಅನುಭವ ಆಗ್ತಿತ್ತಾ? ಇಲ್ಲ. ಅವಾಗ ಈಗ ಆಗ್ತಾ ಇರುವಂತ ಅನುಭವ ಯಾಕೆ? ಯಾಕಂದ್ರೆ ಅಷ್ಟೊತ್ತು ಮೇಲ್ಗಡೆ ಟಾರ್ ಕುತ್ಕೊಂಡಿತ್ತಲ್ಲ ನನ್ನ ಮೇಲೆ. ಏನು ಕುತ್ಕೊಂಡಿತ್ತು? ಟಾರ್ ಎಲ್ಲಿವರೆಗೆ ಅದು ಕ್ಲೀನ್ ಆಗ್ತಾ ಹೋಯ್ತು, ಆವಾಗ ಏನಾಯ್ತು? ಸಮ್ಮುಖದಲ್ಲಿ ನಿಮಿತ್ತ ಸಾಧನದ ಮೂಲಕ, ಗುಲ್ಜಾರ್ದ ಆದಿ ಮೂಲಕ ಬಾಬಾ ಬರ್ದಿದ್ರು, ನಾನು ಡೈಮಂಡ್ ಹಾಲಿಗೆ ಹೋಗ್ದಿದ್ರು, ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟೆ ನಾನೇನ್ ಮಾಡ್ಬೋದು? ಅಲ್ಲಿಗಿಂತ ಚೆನ್ನಾಗಿ ಅನುಭವನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆವಾಗ ಗೊತ್ತಾಗತ್ತೆ ಇವಾಗ ಮಿಲನ ಅಂದ್ರೆ ಏನು. ಹಾಗಾದ್ರೆ ಇನ್ನೂ ಮುಂದೆ ಇದೆ, ಅದು ಫೈನಲ್ ಅಂತಲ್ಲ, ಇನ್ನೂ ಬೇಕಾದಷ್ಟಿದೆ. ಆದ್ರೆ ಆ ಡಿಫ್ರೆನ್ಸ್ ನಮ್ಗೇನಾಗತ್ತೆ ಗೊತ್ತಾಗತ್ತೆ ಅಲ್ವಾ? ಕೆಲವೊಂದ್ಸಲ ಏನಾಗತ್ತೆ, ಇವಾಗ ನಾನು ಬೆಂಗಳೂರು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ 1625 ರೂಪಾಯಿ ಸಂಬಳ. ಎಷ್ಟಕ್ಕೆ? ತಿಂಗಳಿಗೆ. ಸರಿನಾ? ರಿಟೈರ್ 12 ವರ್ಷದ ನಂತರ 30-40 ಸಾವಿರ ರೂಪಾಯಿ ಸಂಬಳ ಬರ್ತಾ ಇತ್ತು ಅಲ್ವಾ? ಆವಾಗ ಮೊದಲು ಅಷ್ಟಕ್ಕೆ ಕೆಲಸ ಮಾಡ್ತೀವಿ ಅಂತ ಲಾಸ್ಟಿಗೂ ಅಷ್ಟೇ ಕೆಲಸ ಮಾಡ್ಲಿಕ್ಕಾಗತ್ತಾ? ಇಲ್ಲವಲ್ಲ. ಹಾಗೆ ನಮ್ಮ ಈಶ್ವರಿ ಜೀವನದಲ್ಲೂ ಕೂಡ ಆತ್ಮೀಯರೇ, ಸೇವೆಯ ವಿಧಿವಿಧಾನವನ್ನ ನೀವು ಚೇಂಜ್ ಮಾಡಿಲ್ಲ ಅಂತಂದ್ರೆ ಈಶ್ವರಿ ಜೀವನ ನಿಮಗೆ ಸುಖವನ್ನ ಕೊಡುವುದಿಲ್ಲ. ನಾವು ಅಲ್ಲಿಗೆ ಯಾಕೆ ನಿಂತಿರ್ತೀವಿ? ರೆಡ್ಡಿ ಅಣ್ಣವ್ರೆ, ಅಲ್ಲಿಗೆ ಯಾಕೆ ನಿಂತಿರ್ತೀವಿ? ಹಳೇ ಫಾರ್ಮುಲಾ ಅದೇನೆ, ಅದೇ ಶಿವರಾತ್ರಿ, ಅದೇ ರಕ್ಷಾಬಂಧನ, ಅದಲ್ಲೇ ಇರ್ತೀವಿ ಹೊರತು ಬಾಬಾ ಹೇಳಿರುವಂತ ಭಾಷೆ ನಮ್ಗೆ ಏನಾಗುದಿಲ್ಲ, ಅರ್ಥನೇ. ಇದು 2006 ಹೇಳಿರೋ ಭಾಷೆ ಇದು ಬಾಬಂತು ಅಲ್ವಾ? 2025. ಇಲ್ಲಿ ಬಾಬಾ ಹೇಳ್ತಾರೆ, ಈ ರೀತಿ ನೀನು ಸಾಧನೆ ಮಾಡಿದ್ರೆ ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ. ಜನ ಏನ್ ಮಾಡ್ತಾರೆ? ನಿನ್ನ ಹತ್ರ ಬರ್ತಾರೆ. ಇನ್ನೊಂದು ಮಜಾ ಏನು ಗೊತ್ತಾ? ಜನ ನಿಮ್ಮ ಹತ್ರ ಬರ್ತಾರೆ ಅಂತನೂ ನೀವು ನಿರೀಕ್ಷೆ ಇಟ್ಕೊಳ್ಬೇಡಿ. ಬಾಬಾ ನೀನು ಯಾರ ಎದುರುಗಡೆಗಾದ್ರೂ ಕಳಿಸು, ಯಾವ ಸೇವಾ ಕೇಂದ್ರಕ್ಕಾದ್ರೂ ಕಳಿಸು, ಯಾರತ್ತಾದ್ರೂ ಅವ್ರು ಜ್ಞಾನ ಪಡ್ಕೊಳ್ಳಿ. ಒಟ್ಟು ನನ್ನ ಮೂಲಕ ಪ್ರಪಂಚದ ಜನರಿಗೆ ಏನಾಗಬೇಕು? ಭಗವಂತನ ಶಕ್ತಿಯ ಅನುಭವ ಆಗ್ಬೇಕು. ಅವ್ರು ನನ್ನ ಎದುರುಗಡೆ ಬಂದ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳೋದು ಬೇಡ, ಅವ್ರಿಗೆ ಗೌರವ ಕೊಡೋದು ಬೇಡ, ಸೆಲ್ಯೂಟ್ ಹಾಕೋದು ಬೇಡ, ನನಗೇನು ಅವಶ್ಯಕತೆ ಬೇಡ. ನನ್ನ ಜೀವನದಲ್ಲಿ ನನ್ನ ಜೀವನ ಏನಾಗಿದೆ? ಭಗವಂತನಿಗೋಸ್ಕರ ಉಪಯೋಗ ಆಗಿದೆ ಹೇಳುವಂತ ಸಂತೃಪ್ತ ಮನೋಭಾವ ನನಗಿದ್ದರೆ ಸಾಕು. ದಯವಿಟ್ಟು ಯಾರ ಸರ್ಟಿಫಿಕೇಟಿನ ಆಧಾರದಲ್ಲೂ ನಿಮ್ಮ ಈಶ್ವರಿ ಜೀವನ ಮಾಡಬೇಡಿ. ಏನಿದ್ರು ಕೂಡ ಯಾರ ಜೊತೆ ಕಂಪ್ಯಾರಿಸನ್? ಬಾಬಾ ಮತ್ತು ಬಾಬನ ಮುರುಳಿಯ. ನನ್ನ ಯೋಗ ಚೆನ್ನಾಗಿತ್ತಾ, ನನ್ನ ಕ್ಲಾಸ್ ಚೆನ್ನಾಗಿತ್ತಾ ಅಂತ ನೀವು ಯಾರಿಗಾದ್ರೂ ಕೇಳಿದ್ರೆ ಗ್ಯಾರಂಟಿ ಇವತ್ತು ನಿಮ್ಗೆ ನುಗ್ಗೆಕಾಯಿ ಮರ ಹತ್ತಿಸ್ತಾರೆ. ಏನ್ ಮಾಡಿಸ್ತಾರೆ? ನುಗ್ಗೆಕಾಯಿ ಮರ ಹಚ್ಚೋದು ಅಂತಂದ್ರೆ ನಾವು ಒಂದೊಂದು ದೊಡ್ಡ ನುಗ್ಗೆಕಾಯಿ ಇರ್ತದೆ, ಹತ್ತಿರ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹೇಳಿ? ಅಲ್ಲಿ ಹೋದ್ರೆ ನೀವು ಬೀಳ್ತೀರಂತ ಗೊತ್ತು. ಒಂದ್ ವೇಳೆ ಬಿದ್ದಿಲ್ಲ ಅಂದ್ರೆ ಹತ್ತಿದ ಮೇಲೆ ಕಡ್ದಾಕ್ತಾರೆ. ಅದಕ್ಕಾಗಿ ದಯವಿಟ್ಟು ಯಾವುದೇ ಮನುಷ್ಯಾತ್ಮರಿಗೆ ಈಶ್ವರಿಯ ಸೇವೆಯ ಫಲವನ್ನ ಅವರ ಬಾಯಿಂದ ಕೇಳಬೇಡಿ, ಕೇಳಲಿಕ್ಕೆ ಹೋಗ್ಬೇಡಿ ನೀವು. ಯಾಕಂದ್ರೆ ನೀವು ಎಷ್ಟು ಆಳದಲ್ಲಿ ಹೋದಾಗ ನಿಮ್ಮ ಲೆವೆಲ್ ಅವರಿಗೆ ಅರ್ಥನೇ
ಆಗೋದಿಲ್ಲ. ನಿಮ್ಮನ್ನ ಹೊರಗಡೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಹೊಗಳು ಬಟ್ಟ ರೂಪದಲ್ಲಿ ಏನ್ ಮಾಡ್ತಾರೆ, ನಿಮ್ಮನ್ನ ಹೊಗಳುತ್ತಾರೆ. ಅದರ ಆಧಾರದಲ್ಲಿ ನನ್ನ ಯೋಗ ಚೆನ್ನಾಗಿತ್ತು ಅಂತ ನೀವೇನಾಗ್ತೀರಿ, ಮೋಸ ಹೋಗ್ತೀರಿ. ಅದನ್ನ ನೀವೆಲ್ಲ ನೋಡಿದ್ದಿದೆ. ಅದಕ್ಕಾಗಿ ನೀವೇನ್ ಮಾಡಬೇಕು, ನಿಮ್ಮ ಸಾಧನೆ ಏನಿದೆ ಬಾಬನಿಗೋಸ್ಕರ ನೀವು ಮತ್ತು ಬಾಬಾ ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ, ಸೇವೆಯಲ್ಲಿ, ಸೇವೆಯ ಫಲದಲ್ಲಿ, ಎಲ್ಲದಲ್ಲೂ ಕೂಡ ನೀವು ಮತ್ತು ಬಾಬಾ ಇಬ್ಬರು ಮಾತು ಇರಬೇಕೇ ಹೊರತು ದಯವಿಟ್ಟು ಅಲ್ಲಿ ಮೂರನೆಯವರ ಪ್ರವೇಶ ಆಗಿಲ್ಲ ಅಂತಂದ್ರೆ ಈಶ್ವರಿ ಜೀವನದಲ್ಲಿ ಎಂದೂ ನೀವು ಮೋಸ. ಯಾರು ಏನು ಹೇಳಿದ್ರು ಕೂಡ ಅದನ್ನು ಭಗವಂತನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಏನು ಮಾಡಿದ್ರು ವಿಶ್ಲೇಷಣೆ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ದಯವಿಟ್ಟು ತಾಮ್ರದ ಕಿವಿ ಇಟ್ಕೊಳ್ಬೇಡಿ. ಯಾರು ಇವತ್ತು ನಿಮ್ಮನ್ನು ಹೊಗಳ್ತಾರೋ ನಾಳೆ ಅವರೇ 10 ಪಟ್ಟು ನಿಮ್ಮನ್ನೇನು ಮಾಡ್ತಾರೆ, ತೆಗಳ್ತಾರೆ. ಎದುರುಗಡೆ ಹೊಗಳಿದವರು ಹಿಂದ್ಗಡೆಗೆ ಚಾಕು ಹಾಕ್ತಾರೆ, ಗೊತ್ತಿರಲಿ. ಎಲ್ಲರೂ ಹಂಗೆ ಅಂತ ಇಲ್ಲ ನಾನು ಹೇಳೋದು. ಆದರೆ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಳ್ಬೇಡಿ. ನಂಬಿಕೆ ವಿಶ್ವಾಸ ಯಾರಲ್ಲಿ, ಏಕ್ ಬಾಬ್. ಅದಕ್ಕಾಗಿ ಬಾಬಾ ಏನು ಹೇಳಿದ್ರು ಅದನ್ನು ನಾವು ಮಾಡ್ತಾ ಹೋಗ್ಬೇಕು. ಆಕ್ಚುಲಿ ವರ್ತಮಾನ ಸಮಯದ ಮೂಲ್ಯಗಳನ್ನು ನೋಡಿದ್ರೆ ನಾವು ಮಾಡಬೇಕಾಗಿರೋದು ಏನೂ ಇಲ್ಲ. ಮಾಡಬೇಕಾಗಿರೋದು ಯಾರು, ಯಾಕೆ ನಾನು ಹೇಳ್ತಾರೆ, ನೀವು ಮಾಡಿದ್ದಕ್ಕೇನೆ ಬ್ರಹ್ಮಕುಮಾರ ಕುಮಾರಿಯರ ಇವತ್ತು ಏನಾಗಿದೆ, ಪ್ರತ್ಯಕ್ಷತೆ ಆಗಿದೆ. ಈಗ ಪ್ರತ್ಯಕ್ಷತೆ ಆಗ್ಬೇಕಾಗಿರೋದು ಯಾರ್ದು ಅಂದ್ರೆ ಯಾರು ಮಾಡ್ಬೇಕದನ್ನ, ಬಾಬಾನೇ ಮಾಡಬೇಕು ಹೊರತು ನೀವೇನು ಜಸ್ಟ್ ನೀವು ಅಟೆನ್ಷನ್ ಬಾಬಾನನ್ನು ಉಪಯೋಗ ಮಾಡ್ತೀರ ಅಷ್ಟು. ಯಾರಿಗೆ ಕೊಡ್ತಿದಾರ ಅದು ನಿಮ್ಗೆ ಬೇಕಾಗಿಲ್ಲ. ಆದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ನಿಮ್ಗೆ ಸ್ಪಷ್ಟವಾಗಿ ಏನಾಗ್ತಾ ಇರಬೇಕು, ಅನುಭವ. ಓಕೆ, ಲಾಸ್ಟ್ ಪ್ರಶ್ನೆ, ಅನುಭವ ಅಂತಂದ್ರೆ ಏನು? ಅನುಭವ ಮೂರ್ತಿ ಅಂತಂದಲ್ವಾ? ಮೂರ್ತಿ ಯಾವುದಲ್ಲಿ, ಮೂರ್ತಿ ಯಾವುದಲ್ಲಿ? ಸ್ಮೃತಿ ಸ್ವರೂಪರಾದ್ರೆ. ಯಾರ ಜೊತೆ ಕನೆಕ್ಟ್ ಆದ್ರೆ, ಬಾಬಾ ಜೊತೆ. ಬಾಬಾನ ಖುಷಿ ಅನುಭವ ನಿಮ್ಗಾಯ್ತು. ಮುಂದೆ ಅನುಭವ ಮೂರ್ತಿ ಯಾವುದಲ್ಲಿ, ಸೇವೆಯ ವಿಷಯದಲ್ಲಿ. ಯಾವ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ. ಓಕೆ, ಮೂರ್ತಿ ಅಂತಂದ್ರೇನು, ಯಾರಿಗೇನು ಹೋಗ್ತಾ ಇದೆ ಅಂತ ನಾನು ಸಂಕಲ್ಪ ಮಾಡೋದು ಬೇಡ, ಎಲ್ಲವನ್ನು ಯಾರು ನಿರ್ಣಯ ಮಾಡ್ತಾರೆ. ಅನುಭವ ಅಂತಂದ್ರೆ ಪದೇ ಪದೇ ಮಾಡ್ತಾ ಇದ್ರೆ ಅನುಭವಗಳಾಗ್ತವೆ. ಮತ್ತೆ ಏನು ಹೇಳಿದಲ್ಲ, ಅನುಭವಿಸು. ಓಕೆ, ಈಗ ನಿಮ್ಮ ಕೈಯಲ್ಲಿ ಏನಿತ್ತು, ಜ್ಯೂಸ್ ಇತ್ತು. ಅದರ ಅನುಭವ ಯಾವಾಗ ಆಯ್ತು ನಿಮಗೆ? ನಾಲ್ಗೆ ಮೇಲೆ ಇಟ್ಟಾಗ್ತಾನೆ. ನಾಲ್ಗೆ ಮೇಲೆ ಇಟ್ಟಾಗ ಏನದು, ಅದರಲ್ಲಿರುವಂಥ ಗುಣ ಯಾವುದಲ್ಲಿ, ಹೌದಾ? ಆ ಗುಣದ ಜೊತೆಗೆ ನೀವು ಕನೆಕ್ಟ್ ಆದಾಗ ಆವಾಗ ಆತ್ಮನಿಗೆ ಏನಾಯ್ತು, ಆ ಗುಣ ಏನು ಆತ್ಮ ಫೀಲ್ ಮಾಡ್ತು ಅದಕ್ಕೆ ಏನ್ ಹೇಳ್ತಾರೆ, ಅನುಭವ. ಏನ್ ಹೇಳ್ತಾರೆ? ಈಗ ಪ್ರಶ್ನೆ, ಅನುಭವ ಮೂರ್ತಿಗಳಲ್ಲಿ ನಿಮ್ಗೆ ಏನು ಅನುಭವ ಆಗಬೇಕು? ಒಂದು, ಈಗ ನೋಡಿ, ಸ್ಮೃತಿ ಸ್ವರೂಪ. ಓಕೆ, ಮನಸ್ಸು ನಾನೇನ್ ಮಾಡಿದ್ದೇನೆ, ಬಾಬನ ಜೊತೆಗೆ ಇಟ್ಟಿದ್ದೇನೆ. ಯಾವಾಗ? ನಿರಂತರ. ಯಾವಾಗ? ಅಮೃತ ವೇಳೆ ಮಾತ್ರ, ಮುರಳಿಯಲ್ಲಿ ಮಾತ್ರ ಅಂತ ಬಿಟ್ಟು ಹೇಳಿಲ್ಲ ಬಾಬಾ. ಸ್ಮೃತಿ ಅಂತಂದೇನು, ಕಂಟಿನ್ಯೂಸ್ ಏನಾಗಿರ್ಬೇಕು, ಕನೆಕ್ಟ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಏನ್ ಹೇಳಿದ್ರು ಬಾಬಾ ಸೇವೆಯಲ್ಲಿ? ಅನುಭವ. ಇಲ್ಲಿ ಏನು ಅನುಭವ ಆಗ್ಬೇಕು ನಿಮಗೆ? ಒಂದು, ನಿಮ್ಮಪ್ಪ ಏನು ಮಾಡ್ತಿದಾರಲ್ಲ ಅದರ ಅನುಭವ. ಎರಡನೇದು, ಯಾರ ಹತ್ರ ಹೋಗಿದೆಯಲ್ಲ, ಯಾರ ಹತ್ರ ಹೋಗಿದೆ, ಯಾರ ಹತ್ರ ಕಳಿಸಿದ್ದಾರೆ, ನಿಮ್ಮಿಂದ ಯಾರಿಗೆ ಹೋಗಿದೆ? 3 ಲೋಕಕ್ಕೆ ಹೋಗಿದೆ, ವಿಶ್ವಕ್ಕೆ ಹೋಗಿ. ನಿಮ್ಮಪ್ಪ ಯಾರಿಗೆ ಕಳಿಸಿದಾರಲ್ಲ, ಕಳಿಸಿದ ಮೇಲೆ ಥ್ಯಾಂಕ್ ಯು ಅಂತ ಬರ್ತದಲ್ಲ, ಯಾರಿಂದ? ನಿಮ್ಮ ಮೂಲಕ ಕಳಿಸಿದ್ದಾರೆ. ಕಳಿಸಿದ್ದು ಒಂದು ಅನುಭವ, ನಿಮ್ಮ ಮೂಲಕ ಕಳಿಸಿದ್ದೊಂದು ಅನುಭವ. ಕಳಿಸಿದ ಮೇಲೆ ಅವ್ರಿಗೆ ಹೋಗಿ ತಲುಪಿಲ್ವೋ? ಯಾರಿಗೆ? ಪಂಚತತ್ವಗಳಿಗಿರ್ಬೋದು, ಮನುಷ್ಯಾತ್ಮರಿಗೆ, ವಾಯುಮಂಡಲ, ವಾತಾವರಣ, ಯಾರಿಗೋ ಒಂದು ಕಳಿಸಿದ್ದಾರೆ. ಓಕೆ, ಹೋಗಿ ತಲುಪಿಲ್ವೋ? ಅವ್ರ ಕೆಲಸ ಮುಗ್ದಿದೆಯೋ ಇಲ್ವೋ? ಥ್ಯಾಂಕ್ಸ್ ಅಂತ ಹೇಳಿದಾರೋ ಇಲ್ವೋ? ಫಲ ಬಂತೋ ಇಲ್ವೋ? ಫಲ ಎಲ್ಲೋಯ್ತು? ಫಲ ಯಾರಿಗೆ ಸಿಗ್ತದೆ? ಇಲ್ಲಿಂದ ಪ್ರಾಡಕ್ಟ್ ಹೋಯ್ತು, ಅವ್ರಿಗೆ ತಲುಪಿದೆ, ಅವ್ರ ಸಮಸ್ಯೆ ಪರಿಹಾರ ಆಗಿದೆ, ಅವ್ರು ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಆ ಫಲ ಯಾರಿಗೆ ಸಿಗ್ತದೆ? ಹೌದು ತಾನೆ? ಅದು ಎರಡೂ ಕಡೆಯಿಂದ ನಿಮ್ಗೆ ಅನುಭವ ಆಗ್ಬೇಕು. ಏನಾಗಬೇಕು? ಎರಡು ಕಡೆಯಿಂದ. ಯಾವುದು? ಒಂದು ನಿಮ್ಮಿಂದ ಹೋಗಿದ್ದು, ಇನ್ನೊಂದು ಅದಕ್ಕೆ ಎಷ್ಟು ಟೈಮ್ ಬೇಕು ಹೋಗ್ಲಿಕ್ಕೆ? 1 ಸೆಕೆಂಡ್. ಎರಡೂ ಕಡೆಯಿಂದನೂ ಲಾಭ. ಯಾವ ಕಡೆಯಿಂದ? ಬಂದಿದ್ದು ಲಾಭ, ಹೋಗಿದ್ದು ಲಾಭ. ಇಷ್ಟ ಮಾಡ್ತಾ ಕೂತ್ಕೊಂಡ್ರೆ ಬೇರೆ ನೀವೇನ್ ಮಾಡ್ಬೇಕು ಹೇಳಿ ನೋಡೋಣ? ಏನ್ ಮಾಡ್ಬೇಕು ಹೇಳಿ ನೋಡೋಣ?
ಒಂದು ಸೆಕೆಂಡಲ್ಲಿ 100% ನಿಮ್ಮ ಮನಸ್ಸು ಯಾರ ಜೊತೆಗಿದೆ? ಬಾಬನ ಜೊತೆಗಿದೆ. ಎಲ್ಲರಿಗೂ ಹೋಗ್ಬಿಟ್ಟು ತಲುಪ್ತಾ ಇದೆ. ಟಕ್ 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 ಅಂತ ಏನಾಗ್ತಾ ಇದೆ? ಎರಡೂ ಕಡೆ ಆ ಕರ್ಮದ ಫಲ ನನಗೆ ಸಿಗ್ತಾನೆ. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಭಗವಂತನ ಶಕ್ತಿ ಬಿಟ್ರೆ ಬೇರೆ ಏನೂ ಅಲ್ಲಿ ಇರಕೂಡದು. ಬೇರೆ ಏನು ಇರಕೂಡದು. ಹಾಗಿದ್ರೆ ಆ ಸ್ಥಿತಿ ಹೇಗಿರ್ತದೆ? ಸ್ಥಿತಿ ಹೇಗಿರ್ತದೆ? ಫ್ಯಾನ್ AC ಹಾಕೊಂಡಿದ್ದೀರಿ, ತಂಪನ ಮಕ್ಕಳು ಏನಾಗ್ತದೆ? ಅದ್ರ ಜೊತೆಗೆ ಮಾತ್ರ, ಯಾವ್ದ್ರ ಜೊತೆಗೆ? ಆ ತಂಪೇನಾಗ್ತಾ ಇದೆ ಅದ್ರ ಜೊತೆಗೆ ಮಾತ್ರ ಬಿಟ್ಟು ಪೂರ್ತಿ ಪ್ರಪಂಚವನ್ನು ಮರ್ತಿರ್ತೀರೋ ಇಲ್ವೋ ನೀವು? ಹಾಗೆ ಇಲ್ಲಿ ಪುರುಷಾರ್ಥ ಇಲ್ಲ ಆತ್ಮರೇ. ಪುರುಷಾರ್ಥ ಅಂದ್ರೆ ಏನು? ನನ್ನ ಪರಂಧಾಮದಲ್ಲಿದ್ದೇನೆ, ಬಾಬನ ಜೊತೆಲಿದ್ದೇನೆ, ಬಾಬನ ಒಳಗಡೆ. ಇದು ಯಾವುದರ ಕಡೆನೂ ಕೂಡ ನೀವು ಮನಸ್ಸು ಬುದ್ಧಿಯನ್ನ ಆತ್ಮನ ಶಕ್ತಿಯನ್ನು ಉಪಯೋಗ ಮಾಡುವ ಹಾಗೆ ಅದರ ಉಪಯೋಗ ಮಾಡೋ ಮೊದಲು ಮನಸ್ಸನ್ನ ಸ್ಮೃತಿಯಲ್ಲಿ ಇಟ್ಟು ಆ ಲೆವೆಲ್ ಆದ ಮೇಲೆ ನಿಮ್ಮ ಮನಸ್ಸನ್ನು ಏನ್ ಮಾಡಬೇಕು? ವಿಡ್ರಾವಲ್ ಮಾಡಿ. ಅದ್ರ ಮಧ್ಯದಲ್ಲಿ ಏನೊಂದು ವಿಡ್ರಾವಲ್ ಮಾಡಿಬಿಟ್ಟು ಏನಾಗ್ಬಿಡ್ತದೆ? ನಿಮ್ಮಲ್ಲಿ ಒಬ್ಬರು ಪೇಷಂಟ್ ಇದ್ದಾರೆ. ಏನಾಗಿದ್ದಾರೆ? ಪೇಷಂಟ್ ಸೀರಿಯಸ್ ಇದ್ದಾರೆ. ಸರಿ, ಏನ್ ಮಾಡ್ಬೇಕು ಇವಾಗ? ಹಾಸ್ಪಿಟ್ಲಲ್ಲಿ ಇಡಬೇಕು ಅಲ್ವಾ? ನಿಮ್ಮನೇನು ಕರ್ಕೊಂಡು ಹೋಗ್ಬೇಕು ತಾನೆ? ಓಕೆ, ನಿಮ್ಮಲ್ಲಿ ಪೇಷಂಟ್ ಇದ್ದಾರೆ, ಅವ್ರಿಗೆ ಹಾಸ್ಪಿಟ್ಲ್ ಆಗಬೇಕು. ನೀವು ನಿಶ್ಚಿಂತ ಯಾವಾಗ ಆಗ್ತೀರಿ? ಡಾಕ್ಟರ್ ಕರ್ಕೊಂಡು ಹೋಗ್ಬೇಕು, ಅಡ್ಮಿಷನ್ ಮಾಡಬೇಕು, ಅವರು ICUನಲ್ಲಿ ಅಡ್ಮಿಟ್ ಮಾಡ್ಕೊಳ್ಬೇಕು, ಅವ್ರದ್ದೆಲ್ಲ ಜವಾಬ್ದಾರಿ ನಾವು ನೋಡ್ಕೊಳ್ತೀವಿ ಹೇಳಬೇಕು, ನೀವೆಲ್ಲ ದುಡ್ಡು ಕೊಡಬೇಕು. ಆಮೇಲೆ ನೀವು ಮನೆಗೆ ಹೋಗಿ ಬೇಕಾದ ನಾವೇನ್ ಮಾಡ್ತೀವಿ? ಆವಾಗ ನೀವೇನಾಗ್ತೀರಿ? ನಿಶ್ಚಿಂತ. ಓಕೆ, ಈಗ ನಿಮ್ಮ ಪೇಷಂಟ್ ಅನ್ನು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದೀರಿ. ಎಲ್ಲಿಗೆ? ಹಾಸ್ಪಿಟಲ್. ಮಧ್ಯದಲ್ಲಿ ಆಟೋ ನಿಲ್ಲಿಸ್ಬಿಟ್ಟು ನೀವು ಕೆಳಗಡೆಗೆ ಇಳಿದು ಬಿಡೋದು. ಅವನು ನಿಶ್ಚಿಂತ ಆಗ್ತಿರೋ ಆಗಲ್ವೋ? ಯಾಕೆ? ಆ ಕಡೆನೂ ಇಲ್ಲ ಈಗ. ಅದಕ್ಕಾಗಿ ಗೊತ್ತಿಲ್ಲಿ, ನಿಮ್ಮ ಮನಸ್ಸು ಬುದ್ಧಿಯನ್ನ ನೀವು ಭಗವಂತನ ಕೈಯಲ್ಲಿ ಕೊಟ್ಟಾಗ ಭಗವಂತ ಯಾವಾಗ ಉಪಯೋಗ ಮಾಡ್ತಾರೆ? ಕೊಟ್ಟ ತಕ್ಷಣ ಉಪಯೋಗ ಮಾಡಬೇಕಾದ್ರೆ ಯಾವ ಕಂಡೀಷನ್ನು ಇಲ್ಲ. ನಿಸ್ವಾರ್ಥ, ನಿರ್ಮಾಣ, ನಿರ್ಮಲ ಅಷ್ಟೆಲ್ಲ ಇದ್ದು ಇದರ ಮೊದಲು ನಿಮ್ಮಪ್ಪ ನಿಮ್ಮನ್ನೆಲ್ಲ ಟೇಸ್ಟ್ ಮಾಡಿ ಅದರ ಮೇಲೆ ಅವನಿಗೆ ನಂಬಿಕೆ ವಿಶ್ವಾಸ ಬಂದು ಎಲ್ಲ ಆದ್ರೆ ಮಾತ್ರ ನಿಮ್ಮ ಮನಬುದ್ಧಿ ಏನೇನು ಮಾಡ್ತಾರೆ ಬಾಬಾ? ನಿಮ್ಮ ಮನಬುದ್ಧಿಯನ್ನು ಉಪಯೋಗ ಮಾಡಿದ ಮೇಲೆ ನೀವು ವಿಡ್ರಾವಲ್ ಮಾಡಬಹುದೇ ಹೊರತು ಅದರ ಮೊದಲು ನೀವು ಮನಸ್ಸನ್ನು ವಿಡ್ರಾವಲ್ ಮಾಡುವಂಗಿಲ್ಲ. ಅರ್ಥ ಆಯ್ತಾ? ಪೇಷಂಟ್ ಅನ್ನ ನೀವು ICUನಲ್ಲಿ ಇಟ್ಟು ಡಾಕ್ಟರ್ ಒಳಗಡೆ ತಗೊಂಡ ಮೇಲೆ ವಿಡ್ರಾವಲ್ ಮಾಡಬೇಕೇ ಹೊರತು ಅದರ ಮಧ್ಯದಲ್ಲಿ ನೀವೇನಾದ್ರೂ ಮನಸ್ಸು ಬುದ್ಧಿಯನ್ನು ವಿಡ್ರಾವಲ್ ಮಾಡಿಬಿಟ್ರೆ ಒಂದೇ ನಿಮ್ಗೆ ನಿದ್ರೆ ಬರ್ತದೆ, ಇಲ್ಲ ಅಂತಂದ್ರೆ ಮಾಯೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಡ್ತದೆ. ಅರ್ಥ ಆಯ್ತು? ಅಂದ್ರೆ ನಿಮಗೆ ಅನುಭವ ಆಗ್ಲಿ ಸ್ಟಾರ್ಟ್ ಆಗ್ಬೇಕು. ಏನಂತ? ಏನಾಗಬೇಕು? ನಮ್ಮಪ್ಪ ನನ್ನ ಉಪಯೋಗ ಗೊತ್ತಾಗಬೇಕು. ನಿಮ್ಗೆ ಗೊತ್ತಾದ ಮೇಲೆ ಏನಾಗಬೇಕು? ಎಸ್, ಈಗ ನಾನೇನ್ ಮಾಡ್ಬೋದು? ಈಗ ನನ್ನ ಮನಸ್ಸು ಬುದ್ಧಿ ಮೇಲೆ ನನಗೆ ತುಂಬಾ ನಂಬಿಕೆ ವಿಶ್ವಾಸ ಇದೆ. ಸುರಕ್ಷಿತವಾದ ವ್ಯಕ್ತಿ ಕೈಲಿ ನಾನು ಇವಾಗ ಏನು ಮಾಡಿದ್ದೇನೆ? ಕೊಟ್ಟಿದ್ದೇನೆ. ಕೊಟ್ಟಿರೋದಕ್ಕೆ ನನ್ನ ವಿಕರ್ಮ ವಿನಾಶ ಆಗ್ತಾ ಇರೋದು, ನನಗೆ ಸಂಪಾದನೆ ಆಗ್ತಿರೋದು ನನಗೇನಾಗ್ತಾ ಇದೆ? ಗೊತ್ತಾಗ್ತದೆ. ಈಗ ನಾನು ನನ್ನ ಮನಬುದ್ಧಿಯನ್ನ ಎಲ್ಲಾ ಆತ್ಮನ ಶಕ್ತಿಯನ್ನು ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ತೆಗಿಲಿಕ್ಕೆ ಓಕೆ. ಆದ್ಮೇಲೆ ಆರಂಭದ ದಿನಗಳಲ್ಲಿ ನಿಮ್ಗೆ ಗಂಟೆಗಟ್ಟಲೆ ತಿಂಗಳಾನುಗಟ್ಟಲೆ ಬೇಕಾಗ್ತದೆ. ಎಷ್ಟು ಬೇಕು? ಗಂಟೆಗಟ್ಟಲೆ ತಿಂಗಳಾನುಗಟ್ಟಲೆ ಬೇಕಾಗ್ತದೆ. ಸಾಧನೆ ಮಾಡಿ 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 ಅದು ಟೈಮ್ ಎಷ್ಟಕ್ಕೆ ಬರ್ಬೇಕಂತೆ? 100% ಹೇಳ್ತೇನೆ, ಯಾರ್ದು ಇನ್ನೂ 1 ಸೆಕೆಂಡಿಗೆ ಬಂದಿಲ್ಲ. ಬಂದಿದೆಯಾ? ಬರ್ಬೇಕು ಅಂತ ಬಾಬಾ ಹೇಳ್ತಾ ಇರೋದು. ಯಾರ್ದು ಬಂದಿಲ್ಲ. ಓಕೆನಾ? ಕೆಲವೊಂದ್ಸಲ ಬರ್ಬೋದು, ಬರ್ದೇನೆ ಇರ್ಬೋದು. ಕೆಲವೊಂದ್ಸಲ ವಿಷಯ ಕೇಳಿದಾಗಲೇ ತರ ಗಿರ್ ಅನ್ನತ್ತೆ, ಹೆಂಗಿ ಸೇವೆ ಮಾಡಬಹುದಾ ಅಂತ. ನಾವಿನ್ನು ಪಾಂಪ್ಲೆಟ್ಸು 7 days ಕೋರ್ಸ್ ಅಲ್ಲೇ ಇದ್ದೀವಿ. ನಾವಿನ್ನು ಇಂಥದ್ದು ಕೂಡ ಸೇವೆ. ಅದಕ್ಕೆ ಅವ್ಯಕ್ತ ಮುರಳಿ ಅಂತ ಹೇಳೋದು. ಅವ್ಯಕ್ತ ಮುರಳಿ ಅಂದರೆ ಕಣ್ಣಿಗೆ ಕಾಣದೇ ಇರುವಂತ ಮನಬುದ್ಧಿಯಿಂದ ನಾವು ಏನು ಮಾಡುವಂಥದ್ದು? ಬೇದಿನ ಸೇವೆಯನ್ನು ಮಾಡುವಂಥದ್ದು ಅಲ್ವಾ? ಅದನ್ನು ನೀವು ಮಾಡ್ತಾ ಹೋದಾಗ ನಿಮ್ಮದೇ ಒಂದು ಸಪರೇಟ್ 4ನೇ ಲೋಕ ಇರ್ತದೆ. ಯಾವ್ದಿರ್ತದೆ? 3 ಲೋಕ ಅಲ್ಲ. ಯಾವ ಲೋಕ? ಎಲ್ಲ ಯಾರು ಇರ್ತಾರೆ? 4ನೇ ಲೋಕ ಅಂತ ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತೋ ಗೊತ್ತಾಗಿಲ್ವೋ? ಗೊತ್ತಿಲ್ಲ ಅಲ್ಲ? ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಿ, ಯಾವ ಲೋಕದಲ್ಲಿ ಇರ್ತಾರೋ? ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಯಾವ ಲೋಕದಲ್ಲಿ ಇರ್ತಾರೋ? 4ನೇ ಲೋಕದಲ್ಲಿ ತಾನೇ ಇರ್ತಾರೆ. ಈ ಲೋಕದ ಯಾವುದೇ ಅವ್ರಿಗೇನಿಲ್ಲ, ಪರಿವೇನೇ ಇಲ್ಲ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ನಮ್ದೇನಿರ್ತದೆ? 4ನೇದೊಂದು ಲೋಕ. ಯಾವ ಲೋಕ ಅದು?
ಮಸ್ತಕಲಂದರ ಮಸ್ತಾಗ ಆರಾಮಾಗಿರ್ತೀವಿ. ಅಲ್ಲಿಂದ ಕೆಳಗಡೆ ಇರ್ಲಿಕ್ಕೆ ಏನಾಗೋದಿಲ್ಲ ಇಷ್ಟ. ಕೆಳಗಡೆಗೆ ಬಂದರೂ ಕೂಡ ಸೂಕ್ಷ್ಮವಾಗಿ ಈ ಕೆಲಸ ನಡೀತಾ ಇರ್ತದೆ. ಅಂದ್ರೆ ಬಾಬಾ ಹೇಳೋದು ಏನು ಅಂತಂದ್ರೆ ಸ್ಮೃತಿ ಸ್ವರೂಪ ಅಂತ ಲಾಸ್ಟ್ ಕೇಳಿ. ನೀವು ಅದ್ರಿಂದ ಕೆಳಗಡೆ ಬರಬೇಕಾಗ್ತದೆ, ಶರೀರದ ಭಾನನ್ನು ಕೂಡ ನೀವು ತಗೊಳ್ಬೇಕಾಗ್ತದೆ ಅಲ್ವಾ? ಯಾಕಂದ್ರೆ ಶಾರೀರಿಕವಾಗಿ ನಾನು ಕರ್ಮವನ್ನು ಮಾಡಬೇಕಾಗ್ತದೆ. ಆದರೆ ಆ ಸಮಯದಲ್ಲೂ ಕೂಡ ಸಮ ಪರ್ಸೆಂಟೇಜ್ ನೀವು ಬಾಬನ ಜೊತೆಗಿದ್ರೆ ಆತ್ಮ ಮಲಿನ ಆಗೋದಿಲ್ಲ. ಏನಾಗೋದಿಲ್ಲ? ಆತ್ಮ ಮನಬುದ್ಧಿ ಮಲಿನ ಆಗೋದಿಲ್ಲ. ಮತ್ತೆ ವಾಪಸ್ ನಿಮ್ಗೆ ಸಮಯ ಸಿಕ್ಕಿದಾಗ ಟಕ್ ಅಂತ ನೀವೇನ್ ಮಾಡ್ಬೋದು, ನಿಮ್ಮ ಮನಸ್ಸನ್ನು ಬಾಬನ ಜೊತೆಗೆ ಕೊಟ್ಟು ಬಿಡಬಹುದು. ನೀವು ಸ್ಮೃತಿ ಸ್ವರೂಪರಾಗಿಲ್ಲ ಅಂತಂದ್ರೆ ಕೆಳಗಡೆ ಬಂದ ತಕ್ಷಣ ಏನಾಗ್ಬಿಡ್ತದೆ? ಒಂದು ಕ್ಲೀನ್ ಆಗಿರೋ ಮಗು, ಅಮ್ಮ ಕ್ಲೀನ್ ಮಾಡಿಬಿಟ್ಟು ವೈಟ್ ಬಟ್ಟೆ ಹಾಕ್ಬಿಟ್ಟು ಸೆಂಟ್ ಹಾಕ್ಬಿಟ್ಟು ಏನ್ ಮಾಡಿದ್ದಾರೆ, ಕಳಿಸಿದ್ದಾರೆ. ಯಾರಿಗೆ? ಆ ಮಗು ಏನ್ ಮಾಡ್ತಂದ್ರೆ ರೋಡ್ ಪಕ್ಕದಲ್ಲಿರುವಂತ ಕೊಳಚೆ ಏನೋ ಚರಂಡಿ ಇದೆಯಲ್ಲ ಅದ್ರ ಮೇಲೆ ಹೋಗ್ಬಿಟ್ಟು ಒಂದ್ಸಲ ಮುಳುಗಿ ಗೆದ್ದು ಹೊರಗಡೆ ಬರ್ತದೆ ಒಂದೇ ಸೆಕೆಂಡಿಗೆ. ಅವಾಗೇನಾಯ್ತು? ಹೌದು ತಾನೆ? ಅದೇನೆ ಅಮ್ಮ ಕೈ ಹಿಡ್ಕೊಂಡು ಹೋದ್ರೆ ಕೊಳಚೆ ಕಿರಂಡಿಗೆ ಹೋಗ್ತದೆ ಅಂತಂದ್ರೆ ಅಮ್ಮ ಏನ್ ಮಾಡ್ತಾರೆ? ಅದು ಒಬ್ಬರೇ ಇದಕ್ಕೆ ತಾನೇ ಅಲ್ಲೇ ಹೋಗಿದ್ದು. ಯಾಕದು ಕೊಳಚೆ ಮಂಡಿಗೆ ಹೋಯ್ತು? 63 ಜನ್ಮ ಜೊತೆಗೆ ಆಟ ಆಡಿ ಅದು ಬೇಕು ಅಂತ ಅನಿಸ್ತಾ ಇದೆಯಲ್ಲ. ಒಂದು ಹಂದಿ ಇದೆಯಲ್ಲ, ಹಂದಿನ ಕ್ಲೀನ್ ಮಾಡ್ಬಿಟ್ಟು ಬಿಟ್ಬಿಡಿ, ಅದೇಲ್ಲೇ ಹೋಗ್ತದೆ ಮತ್ತೆ ವಾಸ ಅಲ್ವಾ? ಆದ್ರೆ ಅಮ್ಮ ಇದ್ರೆ ಏನ್ ಮಾಡ್ತಾರ? ಅಮ್ಮ ಹೊಡಿತಾರಂತ ಏನಿರ್ತದೆ? ಅದಕ್ಕೆ ಬಾಬಾರದು ಸ್ಮೃತಿ ಸ್ವರೂಪ ಅಂತ. ಅವಾಗ ಬಾಬನ ಜೊತೆಯಲ್ಲಿ ಇದ್ದಾಗ ಆತ್ಮ ಮತ್ತು ಮನ ಬುದ್ಧಿ ಏನಾಗ್ತದೆ? ಮಲಿನ ಆಗುವಂಥ ಸಾಧ್ಯತೆ ಕಡಿಮೆ ಇದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನಾವು ಯಾವಾಗ ಬಾಬನ ಮನೆಗೆ ಹೋಗಿರ್ತೀವಿ, ಬಟ್ಟಿಗೆ ಹೋಗಿರ್ತೀವಿ, ನಮ್ಮ ಮನಸ್ಸು ಮಲಿನ ಆಗುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಇರ್ತವೆ. ನೆಕ್ಸ್ಟ್ ಯೋಗದಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ನಮ್ಗೆ ಯೋಗ ಏನಾಗ್ಬಿಡ್ತದೆ? ಆಗ್ಬಿಡ್ತದೆ. ಲೌಕಿಕದಲ್ಲಿ ಹೋದ್ರೆ ಮಕ್ಕಳು, ಮೊಮ್ಮಕ್ಕಳು, ಕೆಲಸ, ಯೂಟ್ಯೂಬ್ ಅದು ಇದು ಹೋಗ್ಬಿಟ್ಟು ಏನಾಗ್ಬಿಡ್ತದೆ? ಅದು ಮಲಿನ ಆಗುತ್ತೆ. ಮತ್ತೊಬ್ಬಸ್ ಬಂದಾಗ ಮತ್ತೊಬ್ಬಸ್ ಕ್ಲೀನ್ ಮಾಡ್ಲಿಕ್ಕೆ ಏನ್ ಬೇಕದು? ಅರ್ಧ ಗಂಟೆ ಬೇಕಾಗ್ತದೆ. ಹಾಗೆ ಏನೇ ಕರ್ಮ ಮಾಡ್ತಾ ಇದ್ರು ಮನಸ್ಸು ಬುದ್ಧಿ ಎಲ್ಲಿರ್ಲಿ. ಈಗ ಲೌಕಿಕದಲ್ಲೂ ಮಧ್ಯೆ ಮಧ್ಯೆ ಕೈಕಾಲು ತೊಳಿತಾ ಇರ್ತೀವಲ್ಲ, ಮುಖ ತೊಳಿತಾ ಇರ್ತೀವಲ್ಲ, ಶ್ರೀಮಂತರು 2 ಸಲ 3 ಸಲ ಏನ್ ಮಾಡ್ತಿರ್ತಾರೆ? ಸ್ನಾನ ಮಾಡ್ತಾರೆ. ಹಾಗೆ ಮನಸ್ಸನ್ನು ಸದಾಕಾಲ ಯಾರ ಜೊತೆಗಿರ್ಲಿ? ಬಾಬನ ಜೊತೆಗಿದ್ದಾಗ ಎಟ್ಲೀಸ್ಟ್ ಯೋಗ ಆಗದಿದ್ರು, ಸಂಪಾದನೆ ಆಗದಿದ್ರು ಮಲಿನತೆ ಅಂತೂ ಆಗೋದಿಲ್ಲ ಅಲ್ವಾ? ಎಸಿಯಲ್ಲಿ ನೀವು ಹೋಗಿದ್ದೀರಾ, ಕಾರಲ್ಲಿ ಹೋದಾಗ ಏನಾಗ್ತದೆ? ಧೂಳು ತಾಗೋದಿಲ್ಲ ಅಲ್ವಾ? ಬೆವರು ಆಗದಿದ್ರು ಕೂಡ ಏನಾಗೋದಿಲ್ಲ, ಧೂಳು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ. ಸಮಯ ಸಿಗ್ದಾಗ್ಲಿಲ್ಲ ಏನಾಗಬೇಕು? ಅನುಭವಿ ಮೂರ್ತಿ. ಯಾವ ಅನುಭವ? ಪೂರ್ತಿ ವಿಶ್ವಕ್ಕಾಗಿ ಭಗವಂತ ನನ್ನನ್ನು ಬೇಗ ದಿನದಲ್ಲಿ ಏನ್ ಮಾಡ್ತಿದ್ದಾರೆ? ಉಪಯೋಗ ಮಾಡ್ತಿದ್ದಾರೆ. 1 ಸೆಕೆಂಡ್ನಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಸಂಪಾದನೆ ಆದಾಗ ಮರುದಿನ 10,000 ರೂಪಾಯಿ ಆದ್ರೆ ನೀವು ಒಪ್ಕೊಳ್ತೀರಾ? ಇಲ್ಲ. ನೆಕ್ಸ್ಟ್ ಡೇ ಏನಾಗಬೇಕು? 2 ಲಕ್ಷ ಆಗ್ಬೇಕು ಅಲ್ವಾ? ಹಾಗೆ ಅದಾಗಬೇಕು ಅಂದ್ರೆ ಆತ್ಮೀಯರೇ ಈ ರೀತಿ ಸಾಧನೆಯನ್ನ ಮಾಡಬೇಕು. ನಿಮ್ಮ ಸ್ಥಿತಿಯನ್ನ ಈ ರೀತಿ ಇಡಬೇಕು. ಈ ರೀತಿ ನೀವು ಸಂಪಾದನೆ ಮಾಡ್ತಾ ಹೋದಾಗ ನಿಮಗೆ ಅನಿಸುತ್ತೆ ಈ ಪ್ರಪಂಚ ಇರುವಷ್ಟು ಸುಂದರ ಬೇರೆ ಯಾವುದೋ ಇಲ್ಲ. ಅವಾಗ ನೀವು ಯಾರ ಮೇಲೂ ಏನಿಲ್ಲ, ಕಂಪ್ಲೇಂಟ್ ಇಲ್ಲ. ಎಲ್ಲರೂ ಅಷ್ಟೇ ನಿಮಗೆ ಗೌರವ, ಪ್ರೀತಿ, ಸ್ನೇಹವನ್ನ ಕೊಡ್ತಾ ಹೋಗ್ತಾರೆ. ಅವರು ಕೊಡದಿದ್ರು ನಿಮ್ಗೇನು ಚಿಂತೆ ಇಲ್ಲ. ಯಾಕಂದ್ರೆ ನಿಮ್ಗೆ ಕೊಡೋರೊಬ್ರು ಯಾರು? ನನ್ನಪ್ಪ. ಯಾರು? ಹಾಗಿದೆ. ಅಷ್ಟು ಸಾಧನೆಯನ್ನು ನಾವಿವಾಗ ಮಾಡಿದಾಗ ಮಾತ್ರ ಈ ಪ್ರಪಂಚ ತೀವ್ರ ರೂಪದಲ್ಲಿ ಬದಲಾವಣೆ ಆಗುತ್ತೆ. ಇನ್ನು ಮೇಲೆ ನಾವು ಸಾಧನೆ ನಿರಾಕಾರದಲ್ಲಿ ಮಾಡಬೇಕು, ಸಾಕಾರದಲ್ಲಿ ಮಾಡಬೇಕು. ಅದು ನಾವು ಯಾವ್ದಲ್ಲಿ ಮಾಡ್ತಿದ್ದೀವಿ? ಇವಾಗ ಗಮನ ಯಾವ್ದು ಕಡೆ ಕೊಡ್ತಾ ಇದ್ದೀವಿ? ಸಾಕಾರದಲ್ಲಿ ಕೊಟ್ಟ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನಾ? ಈ ವಾಯುಮಂಡಲ, ವಾತಾವರಣ, ಪ್ರಪಂಚ ಬದಲಾವಣೆ ಆಗಬೇಕು ಅಂತಂದ್ರೆ ನಿರಾಕಾರ ರೂಪದಲ್ಲಿ ಇಷ್ಟು ಪವರ್ಫುಲ್ ಸ್ಟೇಜಲ್ಲಿ ಏನಾಗಬೇಕಾಗ್ತದೆ? ಚೇಂಜ್ ಆಗಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳಿದ್ರು ಅನುಭವ ಮೂರ್ತಿ ಅಂತಂದ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಅನುಭವ ಮೂರ್ತಿ ಅಂತಂದು ಹೇಳಿದ್ರೆ ಹೊರತು ಸಾಕ್ಷಾತ್ಕಾರ ಮೂರ್ತಿ ಅಂತ ಯಾಕೆ ಹೇಳಲಿಲ್ಲ? ಯಾವುದು? ಸಾಕ್ಷಾತ್ಕಾರ ಮೂರ್ತಿ ಏನಾಗ್ತದೆ ಗೊತ್ತಾ? ಬೇರೆಯವ್ರಿಗೆ ನಾನು ಸಾಕ್ಷಾತ್ಕಾರ ಆಗ್ಲಿ ಅಂತ ಇಚ್ಛೆ ಇರ್ತದೆ. ಏನಿರ್ತದೆ? ಸ್ಥೂಲವಾಗಿ ಸೂಕ್ಷ್ಮವಾಗ್ಲಿ ಏನಾಗ್ಲಿ, ನಾ ಇಲ್ಗೋ ಅಣ್ಣವ್ರೆ ನೀವು ಕಾಣ್ಲಿಲ್ಲ ಪಣ್ಣ ನನ್ನ ಮೂಲಕ ಏನಾಗ್ತಾ ಇದೆ? ಸಾಕ್ಷಾತ್ಕಾರ ಆಗ್ತದೆ. ಇಲ್ಲಿ ಸಾಕ್ಷಾತ್ಕಾರ ಆಗ್ಬೇಕು ಅಂತಾನು ಇಚ್ಛೆ ಇಲ್ವೇ ಇಲ್ಲ ನಿಮ್ಗೆ. ಯಾಕೇಳಿ ಅನುಭವ ಆಗ್ತಾ ಇದೆಯಲ್ಲ. ನೀವು ಅನುಭವ ಆಗ್ತಾ ಇರಬೇಕಾದ್ರೆ ನಿಮ್ಗೆ ಬೇರೆ ಯಾವ ಇಚ್ಛೆನೂ ನಿಮಗೆ ಇಲ್ಲ. ಯಾಕಂದ್ರೆ ಅನುಭವನೇ ನಿಮ್ಗೆ ಏನ್ ಮಾಡ್ತಾ ಇದೆ? ಪರಿಪಕ್ವ. ಆ ಅನುಭವ ಹೇಗಿರ್ಬೇಕು ಅಂದ್ರೆ ಇಷ್ಟು ವರ್ಷ ನಿಮಗೆ ಸಾಧನೆ ಇದೆಯಲ್ಲ, ಸಾಧನೆ 1 ಸೆಕೆಂಡ್ ಟಕ್ ಅಂತ ಏನಾಗಬೇಕು?
ಚೇಂಜ್ ಆದಾಗ ಇಷ್ಟು ವರ್ಷದ ಸಾಧನೆಗೂ 1 ಸೆಕೆಂಡ್ ಏನಾಗಿರ್ಬೇಕು, ಸರಿ ಸಮಾನವಾಗಿರ್ಬೇಕು. ಅದು ನೆಕ್ಸ್ಟ್ ಸೆಕೆಂಡ್ ಇದೆಯಲ್ಲ, ಈ ಸೆಕೆಂಡ್ಗಿಂತ ಏನಾಗಿರ್ಬೇಕು, ನೆಕ್ಸ್ಟ್ ಟೈಮ್. ಅದನ್ನು ಮಾಡ್ತಾ 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 ಹೋದಾಗ ನಿಮಗೆ ಬೇರೆ ಯಾವುದರ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಅಂದಮೇಲೆ ಇಂಥ ಸೇವೆಯನ್ನು ನಾವು ಮಾಡಬೇಕೋ ಬೇಡ? ಇದಕ್ಕೆ ಸಮಯ ಬೇಕಾ, ಸಂದರ್ಭ ಬೇಕಾ, ವಾತಾವರಣ ಬೇಕಾ, ಅಮೃತ ವೇಳೆ ಬೇಕಾ? ಯಾವ್ದು ಬೇಕು? ಯಾವ್ದು ಬೇಕು? ಮಾಡಲಿಕ್ಕೆ ವಿಧಿ ಬೇಕು, ಮುಖ್ಯವಾಗಿ ಮಾಡಲಿಕ್ಕೆ ಮನಸ್ಸು ಬೇಕು. ಏನ್ ಬೇಕು? ನಾನು ಮಾಡಲೇಬೇಕು, ಭಗವಂತನ ಈ ಕಾರ್ಯಕ್ಕೆ ನಾನೇನಾಗಬೇಕು, ನಾನು ಸಾಧನ ಆಗಬೇಕು ಅನ್ನೋದು ಒಳಗಡೆ ಛಲ ಇದ್ರೆ ಯಾರು ಬೇಕಾದರೂ. ಅದಕ್ಕೆ ಬಾಬಾ ಹೇಳ್ತಾರೆ, ಓಟೇಸೋ ಅರ್ಜುನ್. ಯಾರು ಇದನ್ನು ಮಧ್ಯದಲ್ಲಿ ತರ್ತಾರೋ ಅವ್ರೇನು ಮಾಡ್ಲಿಕ್ಕೆ ಸಾಧ್ಯ, ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ಪ್ರಯತ್ನ ಮಾಡಿ ಮಕ್ಕಳೇ. ಆ ಪ್ರಯತ್ನದಲ್ಲಿ ಏನಾದರೂ ನಿಮಗೆ ತಪ್ಪಾದ, ನಾನು ಮಧ್ಯದಲ್ಲಿ ಇದೇನಲ್ವಾ ಡೈರೆಕ್ಷನ್ ಅನ್ನು ಕೊಡ್ಲಿಕ್ಕೆ, ತಿಳಿಸ್ಕೊಡ್ಲಿಕ್ಕೆ ನಾನು ಇದೇನಲ್ವಾ, ಪ್ರಯತ್ನ ಮಾಡ್ತಾ ಹೋಗಿ. ಮಕ್ಕಳು ಬಂದ ತಕ್ಷಣದಲ್ಲಿ ಇಂಜಿನಿಯರ್ ಆಗೋದಿಲ್ಲ, ಡಾಕ್ಟರ್ ಆಗೋದಿಲ್ಲ. ಒಂದೊಂದು ಹಂತವನ್ನ ಏನ್ ಮಾಡ್ತಾ ಹೋಗೋದ್ರ ಮೇಲಕ್ಕೆ ಹತ್ತುತ್ತಾ ಹೋಗ್ತಾ. ಆದ್ರೆ ಏನ್ ಮಾಡಿ, ಗುರಿಯನ್ನ, ಲಕ್ಷ್ಯವನ್ನ ಇಟ್ಕೊಳ್ಳಿ. ಯಾವ ಲಕ್ಷ್ಯ ಇಟ್ಕೊಳ್ಬೇಕು ನಾವು? ಲಕ್ಷ್ಮೀನಾರಾಯಣ ಆಗುವಂತೆ ಲಕ್ಷ್ಯ ಇಟ್ಕೊಳ್ಬೇಕಾ? ಲಕ್ಷ್ಮೀನಾರಾಯಣ ಆಗುವ ಲಕ್ಷ್ಯ ಇಟ್ಕೊಳ್ಬೇಕಾ ಬೇಡ? ಇಟ್ಕೊಳ್ಬೇಕು. ಕಿರೀಟ ಬೇಕಲ್ವಾ? ಹೌದೌದು. ಸೀರೆ ಬೇಕಲ್ವಾ? ಹೌದು, ತುಂಬಾ ಚೆನ್ನಾಗಿ ಕಾಣ್ತಾರೆ. ಯಾವ ಇಚ್ಛೆ ಇಟ್ಕೊಳ್ಬೇಕು? ಈಗ ದುಃಖದಲ್ಲಿರುವಂತ ಆತ್ಮರಿಗೆ ಏನಾಗಬೇಕು, ನಾನು ಸಹಿಗೂ ಕೊಡ್ಬೇಕು ಹೇಳೋದು ಇರಬೇಕೇ ಹೊರತು ಲಕ್ಷ್ಮೀನಾರಾಯಣರ ಪೋಷಣೆ ಇಚ್ಛೆನೂ ನಿಮ್ಗೆ ಇರಕೂಡದು ಅಲ್ವ? ಲಕ್ಷ್ಮೀನಾರಾಯಣ ಅಂತ ನಮ್ಮ ಕಣ್ಣಿಗೆ ಬರೋದು ಯಾವುದು? ಎಷ್ಟು ಚೆನ್ನಾಗಿರೋ ಕಿರೀಟ ಇದೆ ರೀ, ಹೌದು, ದೇವತೆ ಗೊತ್ತು ಅಲ್ವಾ? ಆ ಇಚ್ಛೆನೂ ಕೂಡ ಇರಬಾರ್ದು. ಅದು ಇಚ್ಛೆ ಯಾವಾಗ ಹೋಗುತ್ತೆ ಅಂತಂದ್ರೆ, ಈಗ ಶುದ್ಧವಾಗಿ ಒಳಗಡೆಯಿಂದ ನಿರಾಕಾರ ಶಕ್ತಿ ಹೋದ್ರೆ ಯಾವುದು ಬೇಡ ಅಂತ ಅನ್ಸುತ್ತೆ ನಿಮ್ಗೆ. ಏನಾಗುತ್ತೆ? ಯಾವುದು ಬೇಡ ಅಂದ್ರೆ ಏನು ಅನ್ಸುತ್ತೆ ಗೊತ್ತಾ? ಬಾಬಾ ಹೇಳ್ತಾರೆ, ಮಕ್ಕಳೇ, ನೀನು 84 ಜನ್ಮದಲ್ಲಿ ಶರೀರದ ಮೂಲಕ ಇಲ್ಲಿ ಮಾಡಿದೆಯಲ್ಲ, ದಟ್ ಇಸ್ ಡ್ರಾಮಾ. ಅದೇನು ಡ್ರಾಮಾ? ಇದು ಮಾಡ್ತಿದೆಯಲ್ಲ, ಇದು ಡ್ರಾಮಾ ಅಲ್ಲ. ಆಯ್ತು, ಇದ್ಯಾವುದು? ಜೀವನ. ಯಾಕೆ ಹೇಳು? ಇದು ನೀನು ಮನೇಲಿ ಮಾಡ್ತಿದೀಯಾ? ಎಲ್ಲಿ ಮಾಡ್ತಿದೀಯ ನೀನು? ಎಲ್ಲೇ? ಪರಮಧಾಮದಲ್ಲಿ ಮಾಡ್ತಿದೀಯ. ಈ ಮನೆಯಲ್ಲಿರುವಂತ ಸುಖ ಡ್ರಾಮಾದಲ್ಲಿ ನಿನಗೆ ಸಿಗೋದಿಲ್ಲ. ಸಿಗ್ತದಾ? ಮನೆಯಲ್ಲಿ ನೀನು ತಾಯಿ ಆಗೋದಕ್ಕೂ ನಾಟಕದಲ್ಲಿ ತಾಯಿ ಆಗೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೇ ಇಲ್ವೋ? ಹಾಗೆ ಮಕ್ಕಳಿಗೆ ನಾಟಕ ಬೇಕು, ಒರಿಜಿನಲ್ ಬೇಕು. ಈಗ ಸಂಗಮ ಯುಗದಲ್ಲಿ ನಿನ್ನ ಮನೆಗೆ ಬಂದ್ಬಿಟ್ಟು ನೀನು ಆ ಸುಖವನ್ನು ಅನುಭವ ಮಾಡಿ ನೋಡು, ಆವಾಗ ಗೊತ್ತಾಗತ್ತ ನಾಟಕ ಯಾವುದು, ನಿಜ ಜೀವನ ಯಾವುದು ಅಂತ ಹೇಳ್ಬಿಟ್ಟು. ಓಕೆ, ಅದಕ್ಕಾಗಿ ನೀವು ನಾಟಕದಲ್ಲಿ ಬರ್ಬೇಕು, ಅಲ್ಲಿರ್ಬೇಕು. ಅವಾಗ ಇಲ್ಲಿ ಬರ್ಲಿಕ್ಕೆ ನಮಗೇನಾಗೋದಿಲ್ಲ, ಇಷ್ಟನೇ. ಅಷ್ಟೊತ್ತಿಗೆ ಬರ್ತೀವಿ, ಅಷ್ಟು ಪಾತ್ರ ಮಾಡಿದ್ವಿ, ಟಕ್ ಅಂತ ಎಲ್ಲಿ ಹೋದ್ವಿ, ಮತ್ತೊಬ್ಬ ಪರಂಧಾಮಕ್ಕೆ ಹೋಗ್ಬೇಕು. ಅಥವಾ ಬಾಬಾ ಹೇಳಿದ್ರಲ್ಲ, ಏನು, ಆ ಷಷ್ಠಿ ಚಕ್ರದ ಮೇಲುಗಡೆ ನಿಂತ್ಕೊಳ್ಳಿ, ಅಲ್ಲೇನ್ ಮಾಡಿ ಶಕ್ತಿಯನ್ನು. ಆಕ್ಚುಲಿ ಈ ಸ್ಟೇಜ್ ಹೆಂಗಿರ್ತದೆ, ನೀವು ಏನಿಲ್ಲ ಒನ್ ಟಕ್ ಅಂತ ಹಿಂಗೆ ನೀವು ಕುತ್ಕೊಂಡ್ಬಿಟ್ರೆ ಟಕ್ 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 ಒಳಗಡೆ ಗೊತ್ತಾಗ್ತದೆ. ಅದು ಹೆಂಗೆ ಗೊತ್ತಿರ್ತದೆ ಗೊತ್ತಾ? ಈಗ ನೀವು ಈ ಬೆಂಕಿಯಲ್ಲಿ ತೆಂಗಿನಕಾಯಿ ಚಿಪ್ಪೆ ಆಗ್ತಿಲ್ಲ, ಏನ್ ಹೇಳ್ತೀನಿ ಮತ್ತೆ? ಹೊರಗಡೆ ತೆಂಗಿನಕಾಯಿ ಇದಿರ್ತಲ್ಲ, ಕೊಬ್ಬರಿ ಅಲ್ಲ, ಕೊಬ್ಬರಿಯಿಂದ ಹೊರಗಡೆದು ಚಿಪ್ಪಾಗದ ಒಂದ್ಸಲ ಬೆಂಕಿ ಬರ್ರ ಅಂತ ಸೌಂಡ್ ಬರ್ತಲ್ಲ, ಹಾಗೆ ಬಾಡಿಲಿ ಟಕ್ 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 ಆಗ್ತದೆ, ಒಳಗಡೆ ಆಗ್ತಾ ಇರ್ತದೆ. ಇನ್ನು ಕೆಲವೊಂದ್ಸಲ ನೀವು ಮೌಂಟ್ ಹೋಗ್ಬಿಟ್ಟು ಕೆಳಗಡೆಗೆ ಬಂದ್ರೆ ಕಿವಿಯಲ್ಲಿ ಹಿಡ್ಕೊಂಡಿರ್ತದೆ ನೋಡಿ, ಟಕ್ 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 ಆಗ್ಬಿಟ್ಟು ಬಿಟ್ಟಿದ್ದು ಗೊತ್ತಾಗ್ತಲ್ಲ ನಿಮ್ಗೆ. ಆ ಸ್ಟೇಜಲ್ಲಿ ಒಳಗಡೆ ವಿಕರ್ಮ ಏನಾಗ್ತದೆ, ವಿನಾಶ ಆಗಿದ್ದು ಗೊತ್ತಾಗ್ತದೆ. ಅಥವಾ ತಲೆನೋವು ಬಂದ ಮೆಡಿಸಿನ್ ತಗೊಂಡಾಗ ಭಾರ ಕಡಿಮೆ ಆಗಿದ್ದು ಗೊತ್ತಾಗುತ್ತೆ. ಹಾಗೇನೆ ನಿಮ್ಗೆ ಬಾಡಿಲೆಲ್ಲ ಮನಸ್ಸಲ್ಲಿ ಏನಾಗುತ್ತೆ ಅದು ಗೊತ್ತಾಗ್ತದೆ. ಅದರ ಕಡೆನೇ ಗಮನ ಇರ್ತದೆ, ಬೇರೆ ಎಲ್ಲೂ ಇರುದಿಲ್ಲ. ಲೈಟ್ 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 ಆ ಅನುಭವದ ಕಡೆಗೆ ಮಾತ್ರ ನಮ್ಮ ಗಮನ. ಅದು ನಮ್ಮ ಗಮನ ಪುರುಷಾರ್ಥದ ಕಡೆನೋ ಪ್ರಾರಬ್ಧದ ಕಡೆನೋ? ಪ್ರಾರಬ್ಧದ ಕಡೆಗೆ ಮಾತ್ರ. ಯಾವ ಪ್ರಾರಬ್ಧ? ಯಾವ ಪ್ರಾರಬ್ಧ? ನಿಮ್ಮ ಮನ ಬುದ್ಧಿಯನ್ನು ನಿಮ್ಮ ಅಪ್ಪನಿಗೆ ಕೊಟ್ಟು ಅವನು ಯಾವುದಕ್ಕೆ ಬೇಕಾದರೂ ಉಪಯೋಗ ಮಾಡಿ ಅವನು ಕೊಡುವಂತ ಪ್ರಾರಬ್ಧ. ನೀವು ಯಾಕೆ ಉಪಯೋಗ ಮಾಡ್ತೀರಾ ಅಂತಲೂ ನೀವು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅನುಭವದ ಆಧಾರದಲ್ಲಿ ಗೊತ್ತಾಗಬೇಕು. ನಿಮ್ಮ ಅಪ್ಪ ನಿಮ್ಮ ಮನೇನ್ ಮಾಡ್ತಿರೋ ಉಪಯೋಗ. ಇಲ್ಲಿವರೆಗೆ ನಾನೇನು ಮಾಡಿದೆ, ಬಾಬನಿಂದ ನಾನು ಮಾತ್ರ ತಿಂದೆ, ಇಲ್ಲ ಜನರಿಗೆ ಕೊಟ್ಬಿಟ್ಟು ಮಾತ್ರ ತಿಂದೆ. ಈಗ ಎರಡೂ ಕೂಡ ಏನಾಗಬೇಕು, ಜೊತೆ ಜೊತೆಲಿ ಆಗ್ಬೇಕು. ಇಲ್ಲಿಂದ ಬರ್ತಾನೋ ಇರಬೇಕು, ಅಲ್ಲಿಂದ ಅನುಭವನೂ ಕೂಡ ಆಗ್ತಾ ಇರಬೇಕು. ಆ ಸ್ಟೇಜಲ್ಲಿ ನಾವು ಇವಾಗ ಬರಬೇಕಾಗತ್ತೆ. ಓಕೆ, ಈಗ ಸ್ವಲ್ಪ ಹೊತ್ತು ಏನ್ ಮಾಡೋಣ, ಆ ರೀತಿ ಸಾಧನೆಯನ್ನ ಮಾಡೋಣ. ಓಕೆ, ಅದಕ್ಕೆ ಮನಸ್ಸನ್ನು ಯಾರು ಕೈಲಿ ಕೊಡ್ಬೇಕು? ಬಾಬನ ಕೈಲಿ ಕೊಟ್ಟಿದ್ದೀರ ಅಷ್ಟೇ. ಅಲ್ಲಿ ಆದ್ಮೇಲೆ ನಿಮ್ ಕೆಲಸ
ಮುಗೀತು. ತಕ್ಷಣದಲ್ಲಿ ನಿಮ್ಗೆ ಅನುಭವ ಆಗದೆ ಇರಬಹುದು, ಪ್ರಯತ್ನ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಅವಾಗೇನಾಗ್ತದೆ, ಅನುಭವ ಆಗ್ತಾ ಹೋಗ್ತದೆ. ಓಕೆ, ಅಚ್ಚಾ, ಓಂ ಶಾಂತಿ.